श्री ब्रह्मचैतन्य महासद्गुरुभ्यो नमः। श्री श्री सच्चिदानंदेन्द्र सरस्वती महासद्गुरुभ्यो नमः। श्रीमते रामानुजाय नमः। कस्तूरी तिलकं ललाटपटले वक्षस्थले कौस्तुभम् नासाग्रे वरमौक्तिकं करतले वेणुः करे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः अस्ति स्वस्तरुणी कराग्रविकलत्कल्पप्रसूनाप्लुतम् वस्तु प्रस्तुत वेणुनादलहरी निर्वाण निर्व्याकुलम् स्रस्त निबद्धनी विपिलसद्गोपी सहस्रावृतम् हस्तन्यस्तनतापवर्गमखिलो दारं किशोराकृतिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सताम् वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सत्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेतुः तं सर्वभूतहृदयं मुनिमानतोऽस्मि। ओं नमो भगवते वासुदेवाय ओं नमो नारायणाय श्रीकृष्ण परब्रह्मणे नमः। सच्चिदानन्दरूपाय विश्वोत्पत्त्यादिहेतवे तापत्रय विनाशाय श्रीकृष्णाय वयं नुमः। श्रीकृष्णाय वयं नुमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞದ 6ನೆಯ ದಿನದ 2ನೆಯ ಉಪನ್ಯಾಸ. ಇಂದು ಆ ಭಾಗವತದ ದಶಮಸ್ಕಂದದ ಪೂರ್ವಾರ್ಧವನ್ನು ಮುಗಿಸಿ ಉತ್ತರಾರ್ಧದ ಆದಿಗೆ ಕಾಲಿಡ್ತೇವೆ. ಕೃಷ್ಣ ಪರಮಾತ್ಮನು ದ್ವಾರಕಾಪಟ್ಟಣ ಮತ್ತು ಜರಾಸಂಧನ ಜೊತೆಗೆ ಏನು ಯುದ್ಧ ನಡೆಯುತ್ತೆ ಅಲ್ಲಿಂದ ಉತ್ತರಾರ್ಧದ ಪ್ರಥಮ ಅಧ್ಯಾಯ. ಕೃಷ್ಣನಿಗೆ ಆ ವಯಸ್ಸು ಸುಮಾರು ಒಂದು 14ರಿಂದ 15 ವರ್ಷದ ವಯಸ್ಸಿನವನು ಆಗ್ತಾನೆ ಕೃಷ್ಣ. ಆಗ ಉತ್ತರಾರ್ಧ ಆರಂಭ ಆಗತ್ತೆ. ಅವನ ಬಾಲಲೀಲೆಗಳು, ಕುಮಾರ ಲೀಲೆಗಳು ಎಲ್ಲವೂ ಕೂಡ ಪರಿಪೂರ್ಣವಾಗಿ ಮುಗಿದು ಉತ್ತರಾರ್ಧ ಆರಂಭ ಆಗತ್ತೆ. 47ನೆಯ ಅಧ್ಯಾಯದಿಂದ ನಾವುಗಳು ಇವತ್ತು ಆರಂಭವನ್ನ ಮಾಡಬೇಕು. 47ನೆಯ ಅಧ್ಯಾಯ ನೋಡಿ. ಬೆಳಗ್ಗೆ ಹೇಳಿದ್ದೆ ನಿಮಗೆ, ಉಪನ್ಯಾಸ ಆರಂಭ ಆದಾಗ ಒಂದು ಹೇಳದ್ ಮರ್ತು ಬಿಟ್ಟೆ. ಆ ಅಪ್ರಮೇಯನ ನವನೀತ ಕೃಷ್ಣನ ಆ ವಾಸುದೇವನ ಅನುಗ್ರಹದಿಂದ ನಡೀತಾ ಇರುವಂತಹ ಈ ಉಪನ್ಯಾಸ ನೋಡಿ.
47ನೇ ದಿನ 47ನೆಯ ಅಧ್ಯಾಯ. ಅಂದ್ರೆ ಉದ್ಧವ ಮತ್ತು ಗೋಪಿಕೆಯರು ಕೃಷ್ಣನ ವಿಷಯದೊಳಗೆ ಯಾವ ರೀತಿ ಮಾತನಾಡಿಕೊಂಡ್ರು ಮತ್ತು ಉದ್ಧವನಿಗೆ ಆ ಗೋಪಿಕೆಯರ ಮೇಲೆ ಯಾವ ಮಟ್ಟಿನ ಪ್ರೇಮ ಉಕ್ಕರಿತು, ಅವರನ್ನ ಉದ್ಧವನು ಹೇಗೆ ಸಂಬೋಧನೆ ಮಾಡದ, ಅವನು ಹೇಗೆ ನಡವಳಿಕೆಯನ್ನ ಇಟ್ಟುಕೊಂಡಿದ್ದ ಅನ್ನುವುದನ್ನ ನಾವು ಈ ಅಧ್ಯಾಯದಲ್ಲಿ ನೋಡಿ ಮುಂದಕ್ಕೆ ಹೋಗೋಣ. ಮತ್ತೆ ಕೃಷ್ಣನ ಒಂದು ರಾಜತಾಂತ್ರಿಕತೆ ಶುರುವಾಗುತ್ತೆ ಇಲ್ಲಿಂದ. ಕೃಷ್ಣನು ಒಬ್ಬ ಕ್ಷತ್ರಿಯ ರಾಜಕುಮಾರನಾಗಿ ಹೇಗೆ ಮುಂದಕ್ಕೆ ಆ ಯುದ್ಧಕ್ಕೆ ಹೇಗೆ ಸಿದ್ಧತೆಗೊಳಿಸಿದ, ಅವನು ಅವತಾರ ಮಾಡಿದಂಥದ್ದು ಇದುವರೆಗೂ ಕೆಲವು ಜನರನ್ನ ಅವನು ಉಪಸಂಹಾರ ಮಾಡಿರೋದು, ಎಲ್ಲರನ್ನೂ ಕೂಡ ಕೃಷ್ಣ ಒಟ್ಟಿಗೆ ಮುಗಿಸೋದು ಈ ಮುಂದಿನ ಅಧ್ಯಾಯಗಳಲ್ಲಿ. ಎಷ್ಟು ಜನರನ್ನ ಇದು ಮಾಡ್ತಾನೆ, ಎಷ್ಟು ಅಕ್ಷೋಹಿಣಿಯನ್ನ ಕೊಲ್ತಾನೆ, ಅವೆಲ್ಲವನ್ನು ಕೂಡ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತೇನೆ. ತಂವೀಕ್ಷ್ಯ ಕೃಷ್ಣಾನುಚರಂ ವ್ರಜಸ್ತ್ರಿಯ ಪ್ರಲಂಬ ಬಾಹುಂ ನವಕಂಜಲೋಚನಂ ಪೀತಾಂಬರಂ ಪುಷ್ಕರ ಮಾಲಿನಂ ಲಸನ್ ಮುಖಾರವಿಂದಂ ಮಣಿಮೃಷ್ಟ ಕುಂಡಲಂ. ಆ ನಂದಗೋಪನ ಮನೆಯ ಎದುರಿಗಿರುವಂತಹ ಒಳ್ಳೆಯ ಪೀತಾಂಬರವನ್ನು ಧಾರಣೆ ಮಾಡಿರುವ, ಅದೇ ರೀತಿಯಾಗಿ ಆ ಚೆನ್ನಾಗಿ ಕಾಣಿಸುತ್ತಿರುವಂತಹ ಆ ಉದ್ಧವನನ್ನ ನೋಡಿ ಎಲ್ಲ ಗೋಪಿಕೆಯರು ಕೂಡ ಆನಂದವನ್ನ ಪಡ್ತಾರೆ. ಯಾರಿರಬಹುದು ಅಂತ ಹೇಳಿದಾಗ ಉದ್ಧವ ತನ್ನನ್ನ ತಾನೇ, ಅದೇನೋ ಕುಟ್ತೀಯರ ಆಮೇಲೆ ಕುಟ್ಟಕ್ಕೆ, ತನಗೆ ತಾನೇ ಆ ಒಂದು ಉದ್ಧವನು ಪರಿಚಯವನ್ನ ಗೋಪಿಕೆಯರಿಗೆ ಮಾಡ್ಕೊಳ್ತಾನೆ. ಪರಿಚಯವನ್ನ ಮಾಡ್ಕೊಂಡ ನಂತರ ನೋಡಿ ಮುಂದಕ್ಕೆ ಆ ಗೋಪಿಗಳೆಲ್ಲರೂ ಕೂಡ ಒಂದು ಗೀತೆಯನ್ನ ಹೇಳ್ತಾರೆ. ಅದಕ್ಕೆ ಹೆಸರೇ ಭ್ರಮರ ಗೀತೆ ಅಂತ. ಭ್ರಮರ ಗೀತೆ ಅಂದ್ರೆ ಏನು ಅಂದ್ರೆ, ಹೇಗೆ ಒಂದು ಮಧುಪಕ್ಷಿ, ಒಂದು ಸಣ್ಣದಾಗಿರುವಂತಹ ಆ ಕೀಟ ಜೇನುಹುಳು ಯಾವ ರೀತಿಯಾಗಿ ಆ ಜೇನುಹುಳು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುತ್ತಾ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುತ್ತಾ, ಒಂದು ಹೂವಿನ ಮೇಲೆ ಮಕರಂದವನ್ನ ಹೀರಿದ ನಂತರ, ಒಂದು ಹೂವಿನ ಮೇಲೆ ಮಕರಂದವನ್ನ ಕೂತು ಹೂವಿನ ಮಕರಂದವನ್ನ ಹೀರಿದ ನಂತರ ಮತ್ತೆ ಹೇಗೆ ಅದೇ ಹೂವಿನ ಮೇಲೆ ಬಂದು ಕುಳಿತುಕೊಳ್ಳೋದಿಲ್ವೋ, ಕೃಷ್ಣನೂ ಹಾಗೆಯೇ ಈ ಒಂದು ವೃಂದಾವನದೊಳಗೆ ಇರುವಂತಹ ನಮ್ಮೆಲ್ಲರ ಪ್ರೀತಿಯನ್ನ ಸ್ವೀಕರಿಸಿದ ನಂತರ ಈ ವೃಂದಾವನದೊಳಗಿರುವಂತಹ ಎಲ್ಲಾ ಹೂವುಗಳ ಪ್ರೀತಿಯನ್ನ ಸ್ವೀಕರಿಸಿದಾನೆ. ಈಗ ಮಥುರಾ ಪಟ್ಟಣದೊಳಗಿರುವಂತಹ ಹೂವುಗಳ ಪ್ರೀತಿಯನ್ನ ಸ್ವೀಕರಿಸಕ್ಕೆ ಹೋಗಿದ್ದಾನೆ ಅನ್ನುವ ಭಾವದಿಂದ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಪಿಬತ ಮಧುಪುರ್ಯಾಮ. ನೋಡಿ, ಮಧುಪುರಿ, ಆ ಒಂದು ಮಥುರಾ ಪಟ್ಟಣಕ್ಕೆ ಭಾಗವತಕಾರರು ಹೇಳ್ತಾ ಇರುವಂತದ್ದು ಮಧುಪುರಿ. ಅಪಿಬತ ಮಧುಪುರ್ಯಾಮ ಆರ್ಯಪುತ್ರೋಧುನಾಸ್ತೆ ಸ್ಮರತಿ ಸ ಪಿತೃಗೇಹನ್ ಸೌಮ್ಯ ಬಂಧೂಶ್ಚ ಗೋಪಾನ್ ಕ್ವಚಿದಪಿ ಸ ಕಥಾನಃ ಕಿಂಕರೀಣಾಂ ಗೃಣೀತೆ ಭುಜ ಮಗರು ಸುಗಂಧಂ ಮೂರ್ಧ್ಯದಾಸ್ಯತ್ ಕದಾನು. ಆ ಕೃಷ್ಣ ಪರಮಾತ್ಮ ಉದ್ಧವ ಸ್ನೇಹ ಬೆಳೆದು ಬಿಡುತ್ತೆ. ಉದ್ಧವ, ಆ ಕೃಷ್ಣ ನಮ್ಮನ್ನ ಸ್ಮರಣೆ ಮಾಡ್ಕೊಳ್ತಾನ ಉದ್ಧವ. ಆ ಗುರುಕುಲದಿಂದ ಬಂದ ಮೇಲೆ ಕೃಷ್ಣ ಇನ್ನು ಸ್ವಲ್ಪ ಎತ್ತರ ಆಗಿರ್ಬೇಕಲ್ವಾ, ಇನ್ನು ಸ್ವಲ್ಪ ದಿನಗಳಾಗಿರ್ಬೇಕಲ್ವಾ, ಇನ್ನು ಸ್ವಲ್ಪ ಎತ್ತರ ಆಗಿರ್ಬೇಕಲ್ಲ. ಆ ನಂದ ಯಶೋದನ ಮನೆಯಲ್ಲಿದ್ದಾಗ ಆ ಕೃಷ್ಣ ಯಾವಾಗ್ಲೂ ಕೂಡ ನಮ್ಮೊಟ್ಟಿಗೆ ಆಡ್ತಾ ಇದ್ನಪ್ಪ, ನಮ್ಮೊಟ್ಟಿಗೆ ಕಾಲ ಕಳೀತಾ ಇದ್ನಪ್ಪ. ಅವನನ್ನು ಬಿಟ್ಟು ಒಂದು ಕ್ಷಣ ನಾವುಗಳು ಯಾರೂ ಇರ್ತಿರ್ಲಿಲ್ಲಪ್ಪ. ಯಾಕೆ ಅಂದ್ರೆ ಅವನ ಮುಂದೆ ಅವನಿಗೋಸ್ಕರವೇ ಅನೇಕ ಪದಾರ್ಥಗಳನ್ನ ಸಿದ್ಧ ಮಾಡಿ ಇಡ್ತಾ ಇದ್ವಿ. ಒಳ್ಳೆಯ ಚಂದನ, ಒಳ್ಳೆಯ ಅಗರು, ಒಳ್ಳೆಯ ವಸ್ತ್ರ. ನಮಗೆ ನಿತ್ಯ ಕಾರ್ಯ ಏನಾಗಿತ್ತಪ್ಪ ಅಂದ್ರೆ
ನಮಗೆ ನಿತ್ಯ ಕಾರ್ಯ ಏನಾಗಿತ್ತು ಅಂದ್ರೆ ಆ ಕೃಷ್ಣನಿಗೆ ಆ ಒಂದು ಎಲ್ಲಾ ವಸ್ತುಗಳನ್ನ ಸಿದ್ಧತೆ ಮಾಡಿ ಇಡೋದೇನೆ ನಮಗೆ ನಿತ್ಯ ಕಾರ್ಯ ಆಗಿತ್ತಪ್ಪ, ನಿತ್ಯ ಕಾರ್ಯ ಆಗಿತ್ತು. ಆದ್ರಿಂದ ಅವನು ಹೇಗಿದ್ದಾನಪ್ಪ ಅಂತ ಹೇಳಿದಾಗ, ಅಥೋದ್ಧವೋ ನಿಶಮ್ಯೇವಂ ಕೃಷ್ಣ ದರ್ಶನ ಲಾಲಸಾಹ ಸಾಂತ್ವಯನ್ನ ಪ್ರಿಯ ಸಂದೇಶೈ ಗೋಪೀಹಿ ಇದಮಭಾಷತ. ಇಷ್ಟೆಲ್ಲ ಗೋಪಿಕೆಯರು ಆ ಕೃಷ್ಣ ಪರಮಾತ್ಮನ ಮೇಲಿರುವಂತಹ ತಮ್ಮ ಒಲವನ್ನ ಪೂರ್ಣವಾಗಿ ತೋರಿಸಿದ ನಂತರ ಆ ಉದ್ಧವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಒಬ್ಬ ಭಗವಂತನನ್ನ, ಒಬ್ಬ ಮನುಷ್ಯನನ್ನ ಈ ಮಟ್ಟಿಗೆ ಪ್ರೀತಿಸುವಂಥವರಾಗ್ತಾರ, ಈ ಮಟ್ಟಿಗೆ ಅವರನ್ನ ಅರ್ಚಿಸುವಂಥವರಾಗ್ತಾರ ಅಂದು ಆ ಉದ್ಧವನು ಆ ಕೃಷ್ಣನ ಪ್ರಿಯ ಸಂದೇಶವನ್ನ ಸಂತೈಸುತ್ತ ಆ ಗೋಪಿಕೆಯರಿಗೆ ಹೇಳ್ತಾನೆ. ಕೇಳಿ, ಉದ್ಧವ ಉವಾಚ ಅಹೋ ಯೂಯಂ ಸ್ಮ ಪೂರ್ಣಾರ್ಥಾಃ ಭವತ್ಯೋ ಲೋಕಪೂಜಿತಾಃ ವಾಸುದೇವೇ ಭಗವತಿ ಯಾಸಾಮಿತ್ಯರ್ಪಿತಂ ಮನಃ ದಾನವ್ರತ ತಪೋಹೋಮ ಜಪಸ್ವಾಧ್ಯಾಯ ಸಂಯಮೈಃ ಶ್ರೇಯೋಭಿಃ ವಿವಿಧೈಶ್ಚಾನ್ಯೈಃ ಕೃಷ್ಣೇ ಭಕ್ತಿರ್ಹಿ ಸಾಧ್ಯತೆ ಭಗವತ್ಯುತ್ತಮ ಶ್ಲೋಕೆ ಭವತೀಭಿರನುತ್ತಮ ಭಕ್ತಿ ಪ್ರವರ್ತಿತಾ ದಿಷ್ಟ್ಯಾ ಮುನಿನಾಮಪಿ ದುರ್ಲಭ. ಗೋಪಿಕೆಯರೇ, ನೀವು ನಿಜವಾಗಲೂ ಕೂಡ ಕೃತಕೃತ್ಯರಾಗಿದ್ದೀರ. ನೀವುಗಳು ಕೃತಕೃತ್ಯರಾಗಿದ್ದೀರಪ್ಪ. ನಿಮ್ಮ ಜೀವನವು ಸಫಲವಾಗಿದೆ. ನೀವು ಮೂರು ಲೋಕಗಳಲ್ಲಿಯೂ ಕೂಡ ಅತ್ಯಂತ ಪೂಜ್ಯರಾಗಿರುವಂಥವರಾಗಿದ್ದೀರಾ. ನೀವು ನಿಮ್ಮ ಸರ್ವಸ್ವವನ್ನೂ ಕೂಡ ಆ ಕೃಷ್ಣನಿಗೆ ಪರಿಪೂರ್ಣವಾಗಿ ಅರ್ಪಿಸಿಕೊಂಡು ಬಿಟ್ಟಿದ್ದೀರಾ. ನೀವೇ ಧನ್ಯರು, ನೀವೇ ಧನ್ಯರು. ದಾನ, ವ್ರತ, ತಪ, ಹೋಮ, ಜಪ, ವೇದಾಧ್ಯಯನ, ಧ್ಯಾನ, ಧಾರಣ, ಸಮಾಧಿ ಮತ್ತು ಅನೇಕ ಶ್ರೇಯಸ್ಕರವಾದಂತಹ ವಿಧವಾದ ಇತರ ಸಾಧನೆಗಳ ಮೂಲಕ ಆ ಭಗವಂತ ಮಾಡ್ತಾ ಇದ್ದಾಗ, ನಾವಿಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ರೆ ಆ ಭಗವಂತನ ಮೇಲೆ ಒಂದು ಪ್ರೇಮ ಉಂಟಾಗುತ್ತಂತೆ, ಭಕ್ತಿ ಅನ್ನುವಂಥದ್ದು ಉಂಟಾಗುತ್ತಂತೆ. ಆ ಭಕ್ತಿ ಹುಟ್ಟೋದಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಆ ಉತ್ತಮ ಕೀರ್ತಿ ಉಳ್ಳಂತಹ ಆ ಭಗವಂತನ ಆ ಸರ್ವೋತ್ತಮವಾದ ಪ್ರೇಮ ಭಕ್ತಿಯನ್ನ ನೋಡಿ. ಭಗವಂತನ ಪ್ರೇಮ ಉಂಟಾಗಬೇಕು ಅಂದ್ರೆ ದಾನದಿಂದ ಉಂಟಾಗುತ್ತೆ. ವ್ರತ, ತಪ, ಹೋಮ, ಜಪ, ವೇದಾಧ್ಯಯನ, ಧ್ಯಾನ, ಧಾರಣ ಇವುಗಳಿಂದ ಭಗವಂತನ ಮೇಲೆ ಪ್ರೇಮ ಉಂಟಾಗುತ್ತೆ. ಆದರೆ ಸರ್ವೋತ್ಕೃಷ್ಟವಾದಂತಹ ಆ ಒಂದು ಪ್ರೇಮ ಭಕ್ತಿಯನ್ನ ನೀವೆಲ್ಲರೂ ಕೂಡ ಪಡೆದುಕೊಂಡು ಅದರ ಒಂದು ಆದರ್ಶನವನ್ನ ಸ್ಥಾಪಿಸಿದಿರಪ್ಪ. ನಿಶ್ಚಿತವಾಗಲೂ ಕೂಡ ನಿಮ್ಮ ಭಕ್ತಿಗೆ ಸರಿಸಾಟಿಯಾದಂತಹ ಭಕ್ತಿ ಇಲ್ಲವೇ ಇಲ್ಲ. ಗೋಪಿಕೆಯರ ಭಕ್ತಿಗೆ ಒಂದು ತುಲನೆ ಅಪ್ಪ. ಈ ಗೋಪಿಕೆಯರ ಭಕ್ತಿ ಒಂದು ಕಡೆಗೆ, ಇನ್ನೊಬ್ಬರ ಭಕ್ತಿ ಇನ್ನೊಂದು ಕಡೆಗೆ, ಅದಕ್ಕೊಂದು ತುಲನೆ ಇದೆ ಅಂದ್ರೆ ಖಂಡಿತವಾಗೂ ತುಲನೆಯೇ ಇಲ್ಲಪ್ಪ. ನಿಜವಾಗ್ಲೂ ಸೌಭಾಗ್ಯದ ಮಾತೆ ಸರಿ. ಯಾಕೆ ಅಂದ್ರೆ ದಿಷ್ಟ್ಯಾ ಪುತ್ರಾನ್ ಪತೀನ್ ದೇಹಾನ್ ಸ್ವಜನಾನ್ ಭವನಾನಿ ಚ ಹಿತ್ವಾ ವೃಣೀತ ಯೂಯಂ ಯತ್ ಕೃಷ್ಣಾಖ್ಯಂ ಪುರುಷಂ ಪರಂ. ಏನ ಆ ಮಹಾಭಾಗ್ಯವತೆಯರಾದ ಗೋಪಿಕೆಯರೇ, ಆ ಭಗವಂತನಾದ ಕೃಷ್ಣನ ವಿಯೋಗದಿಂದ ನೀವು ಸಮಸ್ತ ವಸ್ತುಗಳ ರೂಪದಲ್ಲಿ ಅವನ ದರ್ಶನವಾಗುವಂತಹ ಹೇಳ್ತಿದ್ದಾರೆ. ನೀವುಗಳು ನಿಮ್ಮ ಗಂಡಂದರನ್ನ, ಮಕ್ಕಳನ್ನ, ದೇಹವನ್ನ, ಸ್ವಜನರನ್ನ, ಮನೆ ಮಠ ಎಲ್ಲವನ್ನೂ ಬಿಟ್ಟು ಸಮಸ್ತರ ಪರಮಪತಿಯಾದಂತಹ ಪುರುಷೋತ್ತಮನಾದ ಭಗವಂತನನ್ನ, ಆ ಕೃಷ್ಣನನ್ನೇ ನಿಮ್ಮ ಸ್ವಾಮಿಯಾಗಿ ಆರಿಸಿಕೊಂಡಿದ್ದೀರಾ. ಎಷ್ಟು ಚೆನ್ನಾಗಿದೆ ನೋಡಿ. ನಾವೆಲ್ಲವನ್ನು ಏನು ಮಾಡಿಬಿಟ್ಟಿದೀವಪ್ಪ ಅಂದ್ರೆ, ನಾವು ಭಗವಂತನನ್ನು ಸ್ವಾಮಿ ಅಂತ ಸ್ವೀಕರಿಸಿದ್ದೇವೆ. ಹೆಂಗೆ ಸ್ವೀಕರಿಸಿದ್ದೇವೆ ಹೇಳಿ? ನನ್ನ ಹೆಂಡತಿಯನ್ನ ಇಟ್ಟುಕೊಂಡಿದ್ದೇನೆ, ನನ್ನ ಮಕ್ಕಳನ್ನ ಇಟ್ಟುಕೊಂಡಿದ್ದೇನೆ, ನನ್ನ ಹಣವನ್ನ ಇಟ್ಟುಕೊಂಡಿದ್ದೇನೆ, ನನ್ನ ಆಸ್ತಿ ಪಾಸ್ತಿಯನ್ನ ಇಟ್ಟುಕೊಂಡಿದ್ದೇನೆ, ಜೊತೆಗೆ ಭಗವಂತನನ್ನೂ ನಾನು ಸ್ವೀಕರಿಸಿದ್ದೇನೆ. ಆದರೆ ಗೋಪಿಕೆಯರು ಹೇಗೆ ಸ್ವೀಕಾರ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ. ನೀವು ಎಲ್ಲವನ್ನೂ ಬಿಟ್ಟು, ಪರಿಪೂರ್ಣವಾಗಿ ನೀವು ಎಲ್ಲವನ್ನೂ ಬಿಟ್ಟು ಕೇವಲ ಆ ಭಗವಂತನನ್ನೇ ನಿಮ್ಮ ಸರ್ವಸ್ವ ಅಂತ ಸ್ವೀಕಾರ ಮಾಡಿದಿರಲ್ಲ, ನೀವು ಎಷ್ಟು ಧನ್ಯರು, ನೀವು ಎಷ್ಟು ಧನ್ಯರು, ನೀವು ಎಷ್ಟು ಧನ್ಯರು. ಯಾಕೆ? ಸರ್ವಾತ್ಮ ಭಾವೋಧಿಕೃತ ಭವತಿ ನಾಮ ಅಧೋಕ್ಷಜೆ
ವಿರಹೇಣ ಮಹಾಭಾಗಾಃ ಮಹಾನ್ಮೇ ಅನುಗ್ರಹ ಕೃತಃ ಶ್ರೂಯತಾಂ ಪ್ರಿಯ ಸಂದೇಶಃ ಭವತೀನಾಂ ಸುಖಾವಹಃ ಯಮಾದಾ ಯಾಗತೋ ಭದ್ರಾಃ ಅಹಂ ಭರ್ತೂರಹಸ್ಕರಃ. ಆದ್ರಿಂದ ಏನಪ್ಪಾ ಅಂದ್ರೆ ಆ ಮಹಾಭಾಗ್ಯವತಿಯರಾದಂತಹ ಗೋಪಿಕೆಯರೇ, ಪರಮ ಪ್ರೇಮವುಳ್ಳಂತಹ ಆ ಕೃಷ್ಣನು ಯಾವಾಗ ಕೃಷ್ಣನ ಮೇಲೆ ನೀವು ಪರಮ ಪ್ರೇಮವನ್ನ ಇಟ್ಕೊಂಡಿದ್ರಿ, ಯಾವಾಗ ಅವನಿಂದ ನೀವು ದೂರವಾಗಿಬಿಟ್ರಿ, ಆಗ ನಿಮಗೆ ಯಾರಿಗೂ ಹೇಳುವುದಕ್ಕೆ ಆಗದೇ ಇರುವಂತಹ ಒಂದು ನೋವನ್ನ ಅನುಭವಿಸಿದ್ರಿ ಹೃದಯದಲ್ಲಿ. ಆ ನೋವು ಎಂಥದ್ದಪ್ಪ ಅಂತ ನೀವುಗಳು ಕೇಳಿದ್ರೆ, ಆ ನೋವನ್ನ ಹೊರಗಡೆ ಹೇಳ್ಕೊಳಕ್ಕಾಗಲ್ಲ, ಹೃದಯದಲ್ಲಿ ಇಟ್ಟುಕೊಳ್ಳಕ್ಕಾಗಲ್ಲ. ಅಂತಹ ನೋವನ್ನ ಅನುಭವಿಸಿದ್ರಿ. ಯಾಕೆ ಆ ನೋವು ಬಂತು ಗೊತ್ತಾ? ಯಾವುದು ನಮಗೆ ಅತ್ಯಂತ ಪ್ರಿಯವಾದ ವಸ್ತುವೋ ಅದು ನಮ್ಮಿಂದ ದೂರ ಹೋಗತ್ತೆ ಅಂದ್ರೆ ಎಷ್ಟು ನೋವಾಗುತ್ತೆ. ಅದನ್ನ ನಾವು ಬಾಯಿಂದ ಹೇಳಕ್ಕಾಗಲ್ಲ, ನಮ್ಮ ಶರೀರದಿಂದ ಅದನ್ನ ತೋರ್ಸಕ್ಕಾಗಲ್ಲ. ಅಷ್ಟು ನೋವನ್ನ ನಾವುಗಳು ಅನುಭವಿಸುತ್ತೇವೆ. ಅಂತಹ ನೋವನ್ನ ಅನುಭವಿಸಿದ್ರಿ. ಅದನ್ನ ಕೃಷ್ಣನೂ ಕೂಡ ಗಮನಿಸಿದಾನಮ್ಮ. ನಿಮ್ಮ ಕಣ್ಣುಗಳನ್ನ ನೋಡಿ, ನಿಮ್ಮ ಹೃದಯದಲ್ಲಿ ಕೃಷ್ಣನ ಮೇಲೆ ಯಾವ ಭಾವ ಇದೆ ಅನ್ನುವುದನ್ನ ಕೃಷ್ಣ ಪರಮಾತ್ಮನು ಕೂಡ ಗಮನಿಸಿದಾನೆ. ನಾನು ನನ್ನ ಕೃಷ್ಣನ ರಹಸ್ಯವಾದ ಒಂದು ಸಂದೇಶವನ್ನ ತಗೊಂಡು ಬಂದಿದ್ದೇನೆ. ನಾನು ಅವನ ಸೀಕ್ರೆಟ್ ಏಜೆಂಟ್, ರಹಸ್ಯ ದೂತ. ಏನ್ ಹೇಳಿ, ನಾನು ಎಂಥವನ್? ನಾನು ರಹಸ್ಕರ. ಈಗ ನಾವುಗಳೇ ಈ ಸರ್ಕಾರದೊಳಗೆ ಏಜೆಂಟ್ಗಳಿರ್ತಾರೆ, ಅವ್ರನ್ನ ಸೀಕ್ರೆಟ್ ಏಜೆಂಟ್ಸ್ ಅಂತ ಕರೀತಾರೆ. ಹಾಗೆ ಕೃಷ್ಣನ ಸೀಕ್ರೆಟ್ ಏಜೆಂಟ್ ನಾನು. ಯಾವುದಾದ್ರೂ ತುಂಬಾ ಸೂಕ್ಷ್ಮವಾದ ಕೆಲಸ ಮಾಡಬೇಕು ಅಂದ್ರೆ ಕೃಷ್ಣ ತುಂಬಾ ಇಂಪಾರ್ಟೆಂಟ್. ಸೂಕ್ಷ್ಮವಾದ ಕೆಲಸ ಮಾಡಬೇಕು ಅಂದ್ರೆ ಕೃಷ್ಣ ಏನ್ ಮಾಡ್ತಾನೆ? ಅವನು ನನ್ನನ್ನು ಕಳಿಸ್ಕೊಡ್ತಾನೆ. ಆ ರೀತಿ ನೀವು ಕೃಷ್ಣನಿಗೆ ಅತ್ಯಂತ ಮುಖ್ಯರಮ್ಮ. ಅದಕ್ಕೋಸ್ಕರ ಏನು, ಕೃಷ್ಣ ನನ್ನನ್ನ ನಿಮ್ಮ ಬಳಿಗೆ ಕಳುಹಿಸಿಕೊಟ್ಟಿದ್ದಾನೆ. ಅವನ ಸಂದೇಶವನ್ನ ತಗೊಂಡು ನಾನು ಬಂದಿದ್ದೇನೆ ಅಂತ ಹೇಳಿ ಭಗವಾನುವಾಚ. ನೋಡಿ, ಇದರೊಳಗೆ 2 ಸಂದೇಶ ಇದೆ. ಈ ಅಧ್ಯಾಯದ 3 ಅಧ್ಯಾಯ ಬಿಟ್ಟು ಇಲ್ಲಿ ಕೃಷ್ಣ ತನ್ನ ಭಕ್ತರಿಗೆ ಸಂದೇಶವನ್ನ ಕಳಿಸಿದ್ದಾನೆ. ಇದಕ್ಕಿಂತ ಇನ್ನ 3 ಅಧ್ಯಾಯ ಬಿಟ್ಟು ಭಕ್ತಳು ಕೃಷ್ಣನಿಗೆ ಸಂದೇಶವನ್ನ ಕಳಿಸ್ತಾಳೆ. ಅದು ರುಕ್ಮಿಣಿ ಸಂದೇಶ. ಇಲ್ಲಿ ಕೃಷ್ಣನು ತನ್ನ ಭಕ್ತರಿಗೆ ಸಂದೇಶವನ್ನ ಕಳಿಸಿರೋದು. ಕೃಷ್ಣನನ್ನೇ ಸರ್ವಸ್ವ ಅಂದುಕೊಂಡಂತಹ ರುಕ್ಮಿಣಿ ಕೃಷ್ಣನಿಗೆ ಸಂದೇಶ ಕಳಿಸ್ತಾಳೆ. ಇನ್ನು 3 ಅಧ್ಯಾಯ ಬಿಟ್ಟು ನೋಡಿ, ಇಲ್ಲಿ ಹೇಳ್ತಾರೆ, ಭಗವಂತ ಹೇಳ್ತಾನೆ, ಭವತೀನಾಂ ವಿಯೋಗೋ ಮೇ ನಹಿ ಸರ್ವಾತ್ಮನಾ ಕ್ವಚಿತ್ ಯಥಾ ಭೂತಾನಿ ಭೂತೇಷು ಖಂವಾಯು ಅಗ್ನಿ ಜಲಂ ಮಹಿ ತಥಾಹಂಚ ಮನಃ ಪ್ರಾಣ ಭೂತೇಂದ್ರಿಯ ಗುಣಾಶ್ರಯ. ನೀವೆಲ್ಲರೂ ಕೇಳ್ಕೊಳ್ಳಿ. ನೀವೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ದೀರಾ? ನಾನ್ ನಿಮ್ಮನ್ನು ಬಿಟ್ಟು ಹೋದೆ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಖಂಡಿತ ನಾನು ನಿಮ್ಮನ್ನ ಬಿಟ್ಟು ಹೋಗಿಲ್ಲ. ನಿಮ್ಮ ನಡುವೆ ಇರುವಂತಹ ಎಲ್ಲಾ ಪಂಚಭೂತಗಳಲ್ಲಿಯೂ ಕೂಡ ನಾನು ಇದ್ದವನಾಗಿದ್ದೇನೆ. ನಾನೇ ವಾಯು, ನಾನೇ ಅಗ್ನಿ, ನಾನೇ ಇಂದ್ರಿಯಗಳು, ನಾನೇ ಭೂಮಿ ಮುಂತಾದದ್ದೆಲ್ಲವೂ ಕೂಡ ನಾನೇ ಆಗಿದ್ದವನಾಗಿದ್ದೇನೆ. ಆ ಪಂಚಭೂತಗಳೊಳಗೆ ನಾನು ಸೇರ್ಕೊಂಡೇ ಇರ್ತೀನಪ್ಪ. ಈ ಪಂಚಭೂತಗಳಿಂದಲೇ ಸಮಸ್ತ ಭೂಮಿಯ ಎಲ್ಲಾ ವಸ್ತುಗಳು ಕೂಡ ಉಂಟಾಗಿದೆ. ಹಾಗೆ ನಿಮ್ಮ ಮನಸ್ಸು ಕೂಡ ಇಂದ್ರಿಯಗಳು ಎಲ್ಲವೂ ಪಂಚಭೂತಗಳಲ್ಲಿಯೇ ಇರುವಂತದ್ದಾಗಿದೆ. ನಾನು ಆ ಪಂಚಭೂತಾತ್ಮನಾಗಿದ್ದೇನೆ. ನಾನು ಎಂಥವನಾಗಿದ್ದೇನೆ ಹೇಳಿ? ಆ ಪಂಚಭೂತಗಳಿಗೆ ಸಾಕ್ಷಿಯಾಗಿದ್ದೇನೆ. ಹೀಗಿದ್ದಾಗ ನಾನು ನಿಮ್ಮನ್ನ ಹೆಂಗೆ ಬಿಟ್ಟು ಹೋಗ್ತೇನೆ? ನೀವೆಲ್ಲರೂ ಕೂಡ ನನ್ನಲ್ಲಿದ್ದೀರಾ. ನಾನು ನಿಮ್ಮೊಳಗೆ ಇರುವವನಾಗಿದ್ದೇನೆ. ನೋಡಿ, ಇಷ್ಟು ಹೇಳಿದ್ಮೇಲೆ ಏತದಂತ ಸಮಾಮ್ನಾಯ ಯೋಗ ಸಾಂಖ್ಯಂ ಮನೀಷಿಣಾಂ ತ್ಯಾಗಸ್ತಪೋದಮಃ ಸತ್ಯಂ ಸಮುದ್ರಾಂತ ಇವಾಪಗಾಹ. ಆಹಾ, ಎಲ್ಲಾ ನದಿಗಳು ಕೂಡ ಹರಿದುಕೊಂಡು ಕೊನೆಗೆ ಸಮುದ್ರವನ್ನೇ ಸೇರುವಂತೆ ಮಹಾತ್ಮರು ಮಾಡುವ ವೇದಾಭ್ಯಾಸ, ಯೋಗ, ಸಾಧನೆ,
ಆತ್ಮಾನಾತ್ಮ ವಿವೇಕ, ತ್ಯಾಗ, ತಪಸ್ಸು, ಇಂದ್ರಿಯ ಸಂಯಮ, ಸತ್ಯ ಮುಂತಾದಂತಹ ಸಮಸ್ತ ಧರ್ಮಗಳು ಕೂಡ ನನ್ನ ಪಡೆಯುವಿಕೆಯೊಳಗೇನೆ ಅಂತ್ಯವನ್ನ ಕಾಣುತ್ತೆ. ನಾನು ಯಾಕೆ ಸಾಧನೆ ಮಾಡಬೇಕು, ನಾನು ಯಾಕೆ ಜಪವನ್ನ ಮಾಡಬೇಕು, ನಾನು ಯಾಕೆ ಇವನ್ನೆಲ್ಲ ಮಾಡಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಸಾಧನೆಗಳು ಏನಕ್ಕೋಸ್ಕರ ಇದೆ? ನನ್ನನ್ನ ಪಡೆದುಕೊಳ್ಳಕ್ಕೆ ಇರುವಂಥದ್ದು ಆಗಿದೆಯಪ್ಪ. ನಿಜವಾಗಲೂ ಕೂಡ ನನ್ನ ಸಾಕ್ಷಾತ್ಕಾರವೇ ಎಲ್ಲ, ಇಡೀ ಪರಿಪೂರ್ಣವಾಗಿ ಭಗವತ್ ಸಾಧನಗಳು ಅಂತ ಏನಿದೆ ಅವುಗಳ ಪರಮ ಮಜಲು ಏನು ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಅಲ್ರಮ್ಮ, ನೀವೆಲ್ಲರೂ ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಮಹಾ ಮನೀಷಿಗಳು. ನಾನು ಹೆಂಗೆ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಸಾಧ್ಯ? ನಾನು ಖಂಡಿತ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಯಾಕೆ? ಯತ್ವಹಂ ಭವತೀನಾಂ ವೈ ದೂರೇ ವರ್ತೆ ಪ್ರಿಯೋದೃಶಾಂ ಮನಸ ಸನ್ನಿಕರ್ಷಾರ್ಥಂ ಮದನು ಧ್ಯಾನ ಕಾಮ್ಯಯ. ಗೋಪಿಕೆಯರೇ, ನಾನು ನಿಮ್ಮ ಕಣ್ಣುಗಳ ಧ್ರುವತಾರೆಯಾಗಿದ್ದೇನೆ, ನಿಮ್ಮ ಜೀವನದ ಸರ್ವಸ್ವವಾಗಿದ್ದೇನೆ ಎಂಬುದರೊಳಗೆ ಸಂದೇಹವೇ ಇಲ್ಲ. ನಾನು ಎಷ್ಟು ದೂರ ಇದ್ರೂ ಕೂಡ, ನಾನು ಎಷ್ಟೇ ದೂರ ಇದ್ರೂ ಕೂಡ ನಾನು ನಿಮ್ಮ ಬಗ್ಗೆ ಚಿಂತಿಸ್ತಿರ್ತೇನೆ, ನೀವು ನನ್ನ ಬಗ್ಗೆ ಚಿಂತಿಸ್ತಾ ಇರ್ತೀರಾ. ನೋಡಿ, ಕೃಷ್ಣನ ಮಾತು ಎಷ್ಟು ಚೆನ್ನಾಗಿದೆ. ನಾನು ಎಷ್ಟೇ ದೂರ ಇರಲಿ, ನನ್ನ ಪರಿಪೂರ್ಣ ಆಲೋಚನೆ ಏನಿರುತ್ತೆ ಅಂದ್ರೆ ನಿಮ್ಮ ಬಗ್ಗೆಯೇ ಇರುತ್ತೆ. ಅದೇ ರೀತಿಯಾಗಿ ನೀವುಗಳು ನನ್ನಿಂದ ಎಷ್ಟೇ ದೂರ ಇದ್ರೂ ಕೂಡ ನೀವುಗಳು ಧ್ಯಾನಿಸುವುದು ನನ್ನನ್ನೇ ಆಗಿದೆ. ಆದ್ರಿಂದ ನಾನು ನೀವು ಶರೀರದಿಂದ ದೂರ ಇದ್ರೂ ಕೂಡ ನಮ್ಮ ಮನಸ್ಸಿನ ಸಾಮೀಪ್ಯವನ್ನ ಯಾರೂ ದೂರ ಮಾಡೋದಿಕ್ಕೆ ಆಗೋದಿಲ್ಲಪ್ಪ. ಯಾವಾಗಲೂ ಕೂಡ ನಿಮ್ಮ ಮನಸ್ಸನ್ನ ನನ್ನ ಹತ್ತಿರವೇ ಇರಿಸಿದೀರಾ. ಒಂದ್ ಸಣ್ಣ ತಮಾಷೆ ಮಾಡ್ತಾನೆ ಕೃಷ್ಣ ಇಲ್ಲಿ. ಏನ್ ಗೊತ್ತಾ? ಯಥಾ ದೂರಚರೇ ಪ್ರೇಷ್ಠೆ ಮನ ಆವಿಶ್ಯ ವರ್ತತೆ ಸ್ತ್ರೀಣಾಂಚನ ತಥಾ ಚೇತಃ ಸನ್ನಿಕೃಷ್ಟೇ ಅಕ್ಷಿಗೋಚರೆ. ಯಾವ ಒಬ್ಬ ಮನುಷ್ಯ ಸ್ವಲ್ಪ ದೂರ ಇದ್ರೇನೆ ಪ್ರೀತಿ ಹೆಚ್ಚಾಗೋದಮ್ಮ, ಹತ್ರ ಇದ್ರೆ ಹೆಚ್ಚಾಗೋದಿಲ್ಲ. ಈಗ ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ, ರೀ ತಿಂಡಿ ತಿಂದ್ರೇನ್ರಿ, ರೀ ಊಟ ಮಾಡಿದ್ರೇನ್ರಿ, ಹಾ ಹೌದೇನ್ರಿ ಅಂತ ಒಂದು ಟೆಲಿಫೋನ್ ಬರುತ್ತೆ. ಸ್ವಲ್ಪ ಕೇರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ನಾನು ಅಲ್ಲೇ ಮನೇಲಿದ್ದೆ ಅಂದ್ರೆ, ರೀ ಗುರುಗಳು ಇದಾರ? ಇಲ್ಲೇ ಇದ್ದಾರೆ. ಎಲ್ಲಿ ಹೋಗ್ತಾರೆ ನೋಡಿ, ಇಲ್ಲೇ ಇದ್ದಾರೆ ನೋಡಿ. ಅಲ್ಲಿಂದ ಇಲ್ಲಿಗೆ ಬಂದಾಗ ಒಂದಷ್ಟು ಪ್ರೇಮ ಜಾಸ್ತಿ ಆಗುತ್ತೆ. ಅದೇ ಅದ್ರ ಜೊತೆಗೆ ಇದ್ದಾಗ ಆ ಪ್ರೇಮ ಕಡಿಮೆ ಆಗುತ್ತಂತೆ. ಕೃಷ್ಣ ಸಣ್ಣ ತಮಾಷೆ ಮಾಡಿರೋದಿದು. ಈ ತಮಾಷೆ ಸತ್ಯ ಹೌದಿದು. ಏನ್ ಹೇಳಿದು? ಈ ತಮಾಷೆ ಇದೆಯಲ್ಲ, ಇದು ಸತ್ಯ ಹೌದಿದು. ನಾವು ಯಾವತ್ತೂ ಕೂಡ ಆಗಾಗ ದೂರ ಹತ್ತಿರ ಆಗ್ಬೇಕಂತೆ. ಪ್ರೇಮ ಇರುತ್ತಂತೆ. ಯಾವಾಗ್ಲೂ ಕೂಡ ನಾವು ಜೊತೆಗೇ ಇದ್ರೆ ಆ ಪ್ರೇಮ ಅಲ್ಲೇ ನಿಂತು ಬಿಡುತ್ತೆ. ಗೋಪಿಕೆಯರೇ, ಎಂಥ ಮಾತು ನೋಡಿ, ಕೃಷ್ಣನ ಲೋಕನೀತಿ ಇದು. ಅರ್ಥ ಆಯ್ತಲ್ಲ? ಯಥಾ ದೂರಚರೇ ಪ್ರೇಷ್ಠೆ ಮನ ಆವಿಶ್ಯ ವರ್ತತೆ ಸ್ತ್ರೀಣಾಂಚನ ತಥಾ ಚೇತಃ ಸನ್ನಿಕೃಷ್ಟೆ ಅಕ್ಷಿಗೋಚರೆ. ನಾವು ಅಕ್ಷಿಗೋಚರ ಅಂದ್ರೆ, ಅಕ್ಷಿ ಅಂದ್ರೆ ಕಣ್ಣು. ಕಣ್ಣೆದುರಿಗೇ ಇದ್ರೆ ನಾವು ನಮ್ಮ ಮೇಲೆ ಆ ಭಾವಗಳು ಬರೋದಿಲ್ವಂತೆ. ನಾವು ಅಲ್ಲಿಂದ ದೂರ ಆಗಬೇಕು. ಈಗ ನೋಡಿ, ನಮ್ಮೆಲ್ಲರಿಗೂ ಕೂಡ ಒಂದು ಕಾಶಿ ಅಂದ್ರೆ ಒಂದು ಕಲ್ಪನೆ. ಕಾಶಿಯನ್ನ ನೋಡದೇ ಇರೋರಿಗೆ, ಇಲ್ಲೆಲ್ಲ ಕಾಶಿ ನೋಡಿರ್ತೀರಾ ಸಾಮಾನ್ಯವಾಗಿ. ಆಯ್ತಪ್ಪ, ಈಗ ಕಾಶಿ ಬೇಡ, ಮೊಸಳೆ ಅಂದ್ರೆ ಒಂದು ಕಲ್ಪನೆ ನಿಮ್ಗೆ. ಮೊಸಳೆ ನಮ್ಮೂರು ಕ್ರೊಕೊಡೈಲ್ ಅಲ್ಲ, ಮೊಸಳೆ ಅನ್ನೋದು ನಮ್ಮೂರ ಹೆಸರು. ಮೊಸಳೆ ಅಂದ್ರೆ ನಮ್ಗೊಂದು ಕಲ್ಪನೆ ನಿಮ್ಗೆ. ಅಲ್ಲಿ ಏನು, ಎರಡು ಒಳ್ಳೆದ ಅದ್ಭುತವಾದ ದೇವಸ್ಥಾನ ಇದೆಯಪ್ಪ ಅಲ್ಲಿ. ಒಂದು ಚನ್ನಕೇಶವ, ಒಂದು ನಾಗೇಶ್ವರ. ಅದು ಯಾವ ಒಬ್ಬ ಶಿಲ್ಪಿ ಬೇಲೂರಿನೊಳಗೆ ಆ ಒಂದು ದೇವಸ್ಥಾನವನ್ನ ಸಿದ್ಧತೆ ಮಾಡಿದ್ನೋ, ಅದೇ ಶಿಲ್ಪಿಯ ಒಂದು ಮುಂದಾಳತ್ವದಲ್ಲಿಯೇ ನಮ್ಮ ಊರಿನ ದೇವಸ್ಥಾನವೂ ಕೂಡ ಕೆತ್ತಿದ್ದಾರೆ. ಬಹಳ ಅದ್ಭುತವಾಗಿದೆ ಅಂತ ನಿಮಗೆ ಹೇಳಿದೆ ಅನ್ನಿ. ನಿಮಗೆಲ್ರಿಗೂ ಏನಾಗುತ್ತೆ, ಆ ಮೊಸಳೆ ಅಂದ್ರೆ ಒಂದು ಕಲ್ಪನೆ ಬರುತ್ತೆ, ಆ ದೇವಸ್ಥಾನಗಳು ಅಂದ್ರೆ ಒಂದು ಕಲ್ಪನೆ ಬರುತ್ತೆ. ಅದನ್ನೇ ನೀವು ಹೋಗಿ ನೋಡಿದ್ರೆ ಅಯ್ಯೋ ಇದೇನಾ ಅಂತ ಅನ್ಸುತ್ತೆ. ಯಾವಾಗ್ಲೂ ನಮಗೆ ಅಕ್ಷಿಗೋಚರ ಆಗ್ಬಿಡ್ತು ಅಂದ್ರೆ ಅದು ಇಷ್ಟೇ ಅಂತ ಆಗ್ಬಿಡತ್ತೆ. ನಮ್ಮ ಕಲ್ಪನೆ ಒಳಗೆ ಅದನ್ನ ಇಟ್ಟುಕೊಂಡಾಗ ಅದು ತುಂಬಾ ದೊಡ್ಡದಾಗಿ ನಮಗೆ ಕಾಣಿಸುತ್ತೆ. ಕೃಷ್ಣನ ಮಾತು ನೋಡಿ ಎಷ್ಟು ಸತ್ಯ ಅಂದ್ರೆ, ನಾವು ಭಗವಂತ ಅಂದ್ರೆ ಸ್ವಲ್ಪ ದೂರ ಇರಬೇಕು, ಸ್ವಲ್ಪ ಚೆನ್ನಾಗಿ ಕಾಣಿಸ್ತೇವೆ. ನಾನು ಮೊನ್ನೆ ಒಂದು ಆಶ್ರಮಕ್ಕೆ ಹೋಗಿದ್ದೆ.
ಒಂದು ಆಶ್ರಮಕ್ಕೆ ಹೋಗಿದ್ದೆ, ಕರೆದಿದ್ರು, ಗುರುಗಳೇ ಬನ್ನಿ ಅಂತ ಕರೆದಿದ್ರು, ಹೋಗಿದ್ದು. ಅಲ್ಲಿ ಒಂದು ವಾಕ್ಯವನ್ನ ಗೋಡೆ ಮೇಲೆ ಬರೆದಿದ್ರು. ಆ ಗೋಡೆ ಮೇಲೆ ಬರೆದಂತಹ ವಾಕ್ಯ ತುಂಬಾ ಇಷ್ಟ ಆಗ್ಬಿಡ್ತು. ನಮ್ಮ ಹತ್ರ ಏನೋ ನಾನು ತುಂಬಾ ದೊಡ್ಡವನು ಅಂತ ನೀವು ದೂರದಿಂದ ತಿಳಿದುಕೊಂಡು ನಮ್ಮ ಹತ್ರ ಬರ್ತೀರಾ, ಹತ್ತಿರಕ್ಕೆ ಬಂದಾಗ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನಾನು ನಿಮ್ಮಂತೆ ಸಾಮಾನ್ಯನೇ ಅಂತ. ಏನ್ ಹೇಳಿ, ನಮ್ ಕಲ್ಪನೆ ಏನ್ ಗೊತ್ತಾ, ಯಾರೋ ಒಬ್ರು ಗುರುಗಳ ಬಗ್ಗೆ ತೀರಾ ಹೇಳ್ಬಿಡ್ತಾರೆ ಅನ್ಕೊಳ್ಳಿ, ಅವ್ರು ಹಂಗೆ ಇವ್ರು ಹಿಂಗೆ ಹಿಂಗೆ ಹಂಗೆ ಅಂತ ಹೇಳ್ಬಿಡ್ತಾರೆ ಅನ್ಕೊಳ್ಳಿ. ಅವ್ರ ಬಗ್ಗೆ ಮನಸ್ಸಲ್ಲಿ ಎಲ್ಲಾ ಕಲ್ಪನೆ ಇಟ್ಕೊಂಡು ನಾವು ಅಲ್ಲಿಗೆ ಹೋಗ್ತೀವಿ. ಅವ್ರು ನೋಡಿದ ಕೂಡಲೇ ನಮ್ಮ ಮನಸ್ಸಲ್ಲಿರೋ ಕಲ್ಪನೆ ಟುಸ್ಪಟಾಕಿ ಆಗೋಗುತ್ತೆ. ಟುಸ್ ಅಂತ, ಅಯ್ಯೋ ಇವರೇನ ಅವರು. ಕೃಷ್ಣ ನೋಡಿ ಈ ಮಾತು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಯಾರ ಮೇಲೆ ಪ್ರೇಮ ಯಾವಾಗಲೂ ಉಕ್ಕರಿಬೇಕು ಅಂದ್ರೆ ನಿರಂತರವಾಗಿ ಅವ್ರ ಜೊತೆಗೆ ಇರಬಾರ್ದಂತೆ, ಒಂದು ಸ್ವಲ್ಪ ಹೊತ್ತು ಇರ್ಬೇಕಂತೆ, ಸ್ವಲ್ಪ ಹೊತ್ತು ದೂರ ಇರಬೇಕಂತೆ. ಆಗ ಆ ಪ್ರೇಮ ಅನ್ನೋದು ತುಂಬಾ ಚೆನ್ನಾಗಿರತ್ತೆ. ಪ್ರೇಮ ಅನ್ನೋದು ಇದು ಪತಿ ಪತ್ನಿಗೆಲ್ಲ ಹೇಳಿದ್ದು. ನೀವು ಒಂದ್ 15 ದಿನ ಇಲ್ಲಿರೋ, ಇನ್ನು 15 ದಿನ ಅಲ್ಲಿರೋ, ಪ್ರೇಮ ಉಕ್ಕರಿಯುತ್ತೆ ಅಂತೆಲ್ಲ ಪಾಪ ಇಷ್ಟು ಜನ ಇದ್ದೀರಾ, ಏನ್ ಮಾಡ್ತೀರಾ ಆಮೇಲೆ ನೀವೆಲ್ಲ? ಗಂಡ ಹೆಂಡ್ತಿರಿಗೆಲ್ಲ ಹೇಳ್ತಿರೋದು ಅಂದ್ರೆ ಆಗ ಪ್ರೇಮ. ಕೃಷ್ಣ ಗೋಪಿಕೆಯರಿಗೆ ಸಮಾಧಾನ ಮಾಡಕ್ಕೆ ಹೇಳ್ತಾ ಇರೋದು ಲೋಕನೀತಿಯನ್ನ. ಏನೋ ಈ ರೀತಿ ಆಗತ್ತೆ ಅಂತ ಹೇಳಿದ್ಮೇಲೆ ಮುಂದೆ ಹೇಳ್ತಾನೆ, ಮಯ್ಯಾವೇಶ್ಯ ಮನಃ ಕೃತ್ಸ್ನಂ ವಿಮುಕ್ತಾ ಶೇಷವೃತ್ತಿಯತೆ ಅನುಸ್ಮರಂತೋ ಮಾಂ ನಿತ್ಯಂ ಅಚಿರಾನ್ ಮಾಂ ಉಪೈಷ್ಯಥ. ಮತ್ತೇನಪ್ಪಾ ಅಂದ್ರೆ, ಕಲ್ಯಾಣಿಯರೇ, ಮಯ್ಯಾವೇಶ್ಯ ಮನಃ ಕೃತ್ಸ್ನಂ, ನಿಮ್ಮ ಜೊತೆಗೆ ಆ ಶರತ್ಕಾಲದ ಆ ಪೌರ್ಣಿಮೆಯ ರಾತ್ರಿಯ ದಿನ ನಾನು ನಿಮ್ಮೊಟ್ಟಿಗೆ ಆ ಒಂದು ರಾಸಕ್ರೀಡೆಯನ್ನ ಆಡಿ ಆ ನೃತ್ಯವನ್ನ ಮಾಡಿದ್ನಲ್ಲ, ನಿಮ್ಮೆಲ್ಲರೂ ಆತ್ಮ ಸಮರ್ಪಣೆಯನ್ನ ನಾನು ನಿಮ್ಮವನಾದ್ನಲ್ಲ, ಆ ದಿನವನ್ನ ನಾನು ಮತ್ತೆ ಮತ್ತೆ ಸ್ಮರಿಸಿಕೊಳ್ತೇನೆ. ಆದ್ರಿಂದ ಏನು, ಈ ಮಾತನ್ನ ಹೇಳಿದ ತಕ್ಷಣ ಶ್ರೀ ಶುಕೌವಾಚ ಹೇಳ್ತಾರೆ ನೋಡಿ, ನನ್ನಲ್ಲಿಯೇ ಮನಸ್ಸನ್ನ ನೆಲೆಗೊಳಿಸಿ ಇತರರ ಸಮಸ್ತ ವ್ಯವಹಾರಗಳಿಂದ ನಿವೃತ್ತರಾಗಿ ನಿತ್ಯ ನಿರಂತರಾಗಿ ನನ್ನನ್ನ ಧ್ಯಾನಿಸ್ತಾ ಇದ್ರೆ ಬಹಳ ಬೇಗನೆ ನೀವು ನನ್ನನ್ನ ಹೊಂದುತ್ತೀರಾ ಅಂತ ಹೇಳಿದ ಮೇಲೆ ಈ ಮಾತು ನೋಡಿ, ಮಯ್ಯಾವೇಶ್ಯ ಮನಃಕೃತ್ಸನಂ ವಿಮುಕ್ತಾ ಶೇಷ ವೃತ್ತಿಯತ್ ಅನುಸ್ಮರಂತ್ಯೋ ಮಾಂ ನಿತ್ಯಂ ಅಚಿರಾನ್ ಮಾಂ ಉಪೇಶ್ಯತ. ಯಾವೊಬ್ಬ ಭಗವಂತನನ್ನ ನಾವು ಸದಾ ಕಾಲವೂ ಕೂಡ, ಭಗವಂತನನ್ನ ನಾವುಗಳು ಸದಾ ಕಾಲವೂ ಕೂಡ ಭಗವಂತನ ಮೇಲೆ ನಮ್ಮ ಮನಸ್ಸನ್ನ ನೆಲೆಗೊಳಿಸಿ ನಮ್ಮ ಸಮಸ್ತ ವ್ಯವಹಾರಗಳಿಂದಲೂ ಕೂಡ ನಿವೃತ್ತರಾಗಿ ನಿತ್ಯ ನಿರಂತರರಾಗಿ ನಾವು ಭಗವಂತನನ್ನ ಧ್ಯಾನಿಸ್ತಾ ಇದ್ರೆ ಬಹಳ ಬೇಗ ಹೋಗಿ ನಾವು ಆ ಭಗವಂತನನ್ನ ತಲುಪ್ತೀವಂತೆ, ಭಗವಂತನನ್ನ ನಾವು ತಲುಪುವಂಥವರು ಆಗ್ತೇವೆ ಅಂತ ಹೇಳಿದ ಮೇಲೆ ಶುಕಬ್ರಹ್ಮರು ಹೇಳ್ತಾರೆ, ಏವಂ ಪ್ರಿಯತಮಾದಿಷ್ಟಂ ಆಕರ್ಣ್ಯ ವ್ರಜಯೋಷಿತಃ ತಾವೂಚುಃ ಉದ್ಧವಂ ಪ್ರೀತಾಃ ತತ್ಸಂದೇಶಾಗತ ಸ್ಮೃತಿ. ತಮ್ಮ ಹೃದಯದ ಸಿಂಹಾಸನದೊಳಗೆ ಪ್ರತಿಷ್ಠಾಪನೆಯನ್ನ ಮಾಡಿಸಿಕೊಂಡಿರುವಂತಹ ಆ ಭಕ್ತೋತ್ತಮನಾದ ಆ ಕೃಷ್ಣನ ಈ ಸಂದೇಶವನ್ನ ಕೇಳಿ ಆ ಗೋಪಿಕೆಯರಿಗೆ ಮಹದಾನಂದವಾಯ್ತಂತೆ. ಅವನ ಸಂದೇಶದಿಂದ ಆ ಕೃಷ್ಣನ ಸ್ವರೂಪವನ್ನ ಮತ್ತು ಒಂದೊಂದೇ ಲೀಲೆಗಳನ್ನ ಸ್ಮರಿಸಿಕೊಂಡು ಪ್ರೇಮ ಮಗ್ನರಾಗಿ ಉದ್ಧವನೊಳಗೆ ಹೀಗೆ ಹೇಳಿದ್ರಂತೆ. ನೋಡಿ, ಗೋಪಿಕೆಯರ ಭಾವನೆ ಇಲ್ಲಿ ಎಷ್ಟು ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಆ ಉದ್ಧವನಿಗೆ ಕೃಷ್ಣ ಮಾಡಿದ ಸಮಸ್ತ ಲೀಲೆಗಳನ್ನು ಕೂಡ ಅಶ್ರುಕಂಠರಾಗಿ ದುಃಖ ಇಮ್ಮಡಿಗೊಳಿಸುವಂತೆ ಆ ಉದ್ಧವನಿಗೆ ಗೋಪಿಕೆಯರು ಹೇಳ್ತಾರೆ, ಎಲ್ಲವನ್ನು ಹೇಳ್ತಾರೆ. ಶುಕರು ಹೇಳ್ತಾರೆ, ಆ ಒಂದು ಗೋಪ್ಯ ಊಜುಹು, ಗೋಪಿಕೆಯರು ಹೇಳ್ತಾರೆ, ಉದ್ಧವ ಆ ಒಂದು ಯದುವಂಶದವರಿಗೆ ಆ ಉಪಟಳವನ್ನ ಕೊಡ್ತಾ ಇದ್ದಂತಹ ಪಾಪಿಯಾದ ಕಂಸ ತನ್ನ ಅನುಯಾಯಿಗಳ ಜೊತೆಗೆ ಸತ್ತು ಹೋದದ್ದು ಸೌಭಾಗ್ಯವಾಗಿದೆಯಪ್ಪ, ಸೌಭಾಗ್ಯವಾಗಿದೆ. ಯಾಕೆ, ಆ ಕೃಷ್ಣನ ನೆಂಟರಿಷ್ಟರನ್ನ, ಗುರು ಹಿರಿಯರನ್ನ ಆ ಕೃಷ್ಣನು ನೋಡಿದ್ನಲ್ಲ, ಕೃಷ್ಣ ತುಂಬಾ ಸಂತೋಷ ಪಟ್ನ. ಅವನ್ನೆಲ್ಲ ನೋಡಿದಾಗ ಕೃಷ್ಣ ಹೆಂಗಿತ್ತು ಅವನ ಮುಖ. ಈಗ ನೋಡಿ, ತುಂಬಾ ದಿನದಿಂದ ಯಾರನ್ನೋ ಒಬ್ಬರನ್ನ ನಾವುಗಳು ನೋಡದೆ ಒಮ್ಮೆಲೆ ಅವ್ರನ್ನ ನೋಡ್ಬಿಟ್ರೆ ಎಷ್ಟು
ನಮ್ಮ ಆ ಭಾವ ಏನಾಗುತ್ತೆ, ಒಂದೇ ಸಲ ಇಮ್ಮಡಿಯಾಗುತ್ತೆ. ಕೃಷ್ಣ ಹೇಗ್ ಕಾಣಿಸ್ತಿದ್ದಪ್ಪ, ಅವರೆಲ್ಲರೂ ಸಂತೋಷವಾಗಿದ್ದಾನ. ಅವನ ಕುರಿತಾಗಿ ಕೆಲವೊಂದು ಮಾತನ್ನ ಹೇಳ್ಬೇಕು. ಏನು, ಕಚ್ಚಿದ್ ಗದಾಕ್ರಜ ಸೌಮ್ಯ ಕರೋತಿ ಪುರಯೋಷಿತ ಪ್ರೀತಿನ್ನ ಸ್ನಿಗ್ಧ ಸವ್ರೀಡ ಹಾಸೋದಾರೇಕ್ಷಣ ಅರ್ಚಿತ. ಇನ್ನೊಂದು ಮಾತು ಕೇಳ್ಬಿಡ್ತೀವಿ, ಅದೊಂದಕ್ಕೆ ನೀನು ಸರಿಯಾಗಿ ಉತ್ತರವನ್ನು ಕೊಟ್ಟುಬಿಡು, ಅದಕ್ಕೆ ಹಿಂದೆ ಮುಂದೆ ಮಾಡಬಾರ್ದು. ಏನು ಅಂದ್ರೆ, ನಾವೆಷ್ಟು ಕೃಷ್ಣನನ್ನ ಇಷ್ಟಪಡ್ತಿದ್ವೋ ಆ ಮಥುರೆಯೊಳಗಿರೋ ಹೆಣ್ಮಕ್ಳು ಕೂಡ ಕೃಷ್ಣನ್ ಅಷ್ಟೇ ಇಷ್ಟಪಡ್ತಾ ಇದ್ದಾರ. ಆ ಮಥುರೆಯೊಳಗಿರುವ ಹೆಣ್ಣು ಮಕ್ಕಳು ಕೂಡ ಕೃಷ್ಣನನ್ನ ನೋಡಿದ್ರೆ ಅದೇ ರೀತಿ ಕಣ್ಣರಳಿಸಿ ನೋಡ್ತಾರ, ಅಷ್ಟೇ ಇಷ್ಟಪಡ್ತಾರ? ಹೇಳಪ್ಪ, ಹೇಳು ಹೇಳು. ಅದಕ್ಕೆ ಒಬ್ಬಳು ಗೋಪಿ ಹೇಳ್ತಾಳೆ, ನೋಡಪ್ಪ, ನಮ್ಮೊಳಗೆ ಎಷ್ಟೆಲ್ಲ ಪ್ರಪಂಚದೊಳಗಿರುವ ಎಲ್ಲಾ ಕಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆನೆ ಅತಿ ಹೆಚ್ಚು ಕಲೆಗಳು ಗೊತ್ತು ಅಂತ. ಅವರ ಮಾತು, ಅವರ ಒಂದು ಹಾವ ಭಾವ, ಜನರನ್ನ ಆಕರ್ಷಣೆ ಮಾಡೋದು ಎಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಅದು ಸ್ವಯಂ ಸಿದ್ಧವಾಗಿ ಆ ಕಲೆ ಇರುತ್ತಂತೆ. ಅದ್ರಲ್ಲಿ ಒಬ್ಳು ಗೋಪಿಕೆ ಹೇಳ್ತಾರೆ, ಕೃಷ್ಣನೊಳಗಿರುವ ಕಲೆಗಳಲ್ಲಿ ನಮ್ಮಲ್ಲಿರುವಂತಹ ಕಲೆಗಳು ಏನೂ ಇಲ್ಲ, ಪಕ್ಕಕ್ಕೆಸಿಬೇಕು. ಕೃಷ್ಣ ಯಾವ ಕಲೆಗಳನ್ನು ಮಾಡಬೇಕಾಗಿಲ್ಲ, ಜಗತ್ತನ್ನ ಮೋಹಗೊಳಿಸ್ಬೇಕಾರೆ ಆ ಬರೀ ಅವನು ಕಣ್ಣಿನ ಕುಡಿ ನೋಟ ಇದೆಯಲ್ಲ, ಅದೇ ಸಾಕು, ಅದೇ ಸಾಕು, ಇಡೀ ಪ್ರಪಂಚ ಮೋಹಗೊಳ್ಳುತ್ತಪ್ಪ. ಯಾಕೆ ಅಂದ್ರೆ ನಾವುಗಳು ಆ ಒಂದು ಕೃಷ್ಣನು ಜಗತ್ತನ್ನ ಮೋಹಗೊಳಿಸಕ್ಕೆ. ಆಗ ಇನ್ನೊಂದು ಮಾತನ್ನ ಹೇಳು, ಯಾವತ್ತಾದ್ರೂ ಕೃಷ್ಣ ಉದ್ಧವ 10 ಜನ ಕುಳಿತಾಗ ಮಾತು ಗುಂಪು ಗುಂಪಾಗಿ ಮಾತಾಡ್ತಾ ಇರ್ತಿರಲ್ಲ, ಆ ಗುಂಪು ಗುಂಪಾಗಿ ಮಾತಾಡ್ಬೇಕಾದ್ರೆ ಈ ನಮ್ಮ ವಿಷಯ ಮತ್ತು ಗೋಕುಲದ ವಿಷಯವನ್ನ ಒಮ್ಮೆ ಎತ್ತಿ ಮಾತಾಡಿದ್ದನ್ನು ನೀನ್ ಕೇಳಿದೀಯಪ್ಪ? ಅಂದ್ರೆ ಆ ಕೃಷ್ಣನ ವಿಷಯವನ್ನ ಎಷ್ಟು ಕೇಳಬೇಕು ಅಂತ ಕುತೂಹಲಿಗಳಾಗಿದ್ದಾರೆ ನೋಡಿ, ಕುತೂಹಲಿಗಳಾಗಿದ್ದಾರೆ. ಅಷ್ಟೆಲ್ಲ ಹೇಳಿದ ಮೇಲೆ ಅವ್ರು ಹೇಳ್ತಾರೆ, ಪರಂ ಸೌಖ್ಯಂ ಹಿ ನೈರಾಶ್ಯಂ ಸ್ವೈರಾಣಾಮ, ಪರಂ ಸೌಖ್ಯಂ ಹಿ ನೈರಾಶ್ಯಂ ಸ್ವೈರಿಣ್ಯಾಪ್ಯಾಹ ಪಿಂಗಲ ತಜ್ಜಾನತೀನಾಂ ನಃ ಕೃಷ್ಣೇ ತಥಾಪ್ಯಾಶಾ ದುರತ್ಯಯ. ಕೃಷ್ಣನೇ ಒಂದು ಕಥೆಯನ್ನ ಹೇಳಿದ್ದಾನೆ ನೋಡಿ. ಕೃಷ್ಣನು ಉದ್ಧವನಿಗೆ ಆ ಉದ್ಧವ ಗೀತೆಯೊಳಗೊಂದು ಗೀತೆ ಬರುತ್ತೆ. ಆ ಗೀತೆ ಹೆಸರು ಅವಧೂತ ಗೀತ ಅಂತ. ಉದ್ಧವ ಗೀತೆ ಒಳಗಡೆ ಒಂದು ಗೀತೆ ಬರುತ್ತೆ. ಆ ಉದ್ಧವ ಗೀತೆಗೆ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅದು. ಇಡೀ ಉದ್ಧವ ಗೀತೆಗೆ ಅವಧೂತ ಗೀತೆ ಏನಿದೆ ಒಂದು ಪೀಠಿಕಾ ಭಾಗ ಅದು. ಅದರೊಳಗೊಬ್ಬಳು ಬರ್ತಾಳೆ, ಅವಳ ಹೆಸರು ಪಿಂಗಳ ಅಂತ. ಅವಳು ಶರೀರವನ್ನೇ ಮಾರಿ ಜೀವನವನ್ನ ಸಾಗಿಸ್ತಾ ಇದ್ದಂಥವಳು. ನೋಡಿ, ನಮಗೆ ಅನಿಸುತ್ತೆ ಉದ್ಧವ ಗೀತೆಯಲ್ಲಿ ಕೃಷ್ಣ ಉದ್ಧವನಿಗೆ ಯಾವ ಒಂದು ಪಿಂಗಳೆಯ ಕಥೆಯನ್ನ ಹೇಳಿ ನಾವು ಹೇಗಿರಬೇಕು ಅಂತ ಉಪದೇಶವನ್ನ ಮಾಡಿದ್ನೋ ಅದನ್ನ ಅಗಲೇ ಗೋಪಿಕೆಯರಿಗೆ ಯಾವತ್ತೋ ಹೇಳಿಬಿಟ್ಟಿದ್ದಾನೆ. ಇದರಿಂದ ಏನ್ ಅರ್ಥ ಆಗುತ್ತೆ ಗೊತ್ತಾ? ಜ್ಞಾನವನ್ನ ಪಡೆದುಕೊಳ್ಳಕ್ಕೆ ಎಷ್ಟೆಷ್ಟು ರಹಸ್ಯ ವಿಷಯಗಳಿದೆಯೋ ಕೃಷ್ಣ ಪರಮಾತ್ಮನು ಆ ಎಲ್ಲಾ ರಹಸ್ಯ ವಿಷಯಗಳನ್ನು ಕೂಡ ಗೋಪಿಕೆಯರಿಗೆ ತಿಳಿಸಿದ್ದ ಅಂತ. ಎಲ್ಲಾ ರಹಸ್ಯ ವಿಷಯಗಳನ್ನು. ಅಲ್ಲಿ ಏನು ಅಂದ್ರೆ, ಆ ಪಿಂಗಳೆಯ ಕಥೆ ಏನು ಗೊತ್ತಾ? ಪಿಂಗಳ ಅನ್ನುವವಳು ಒಬ್ಬಳು ಶರೀರವನ್ನ ಮಾರಿ ಜೀವನವನ್ನ ಸಾಗಿಸ್ತಿದ್ದಂತಹ ಒಬ್ಬಳು ವೇಶ್ಯೆ. ಅವಧೂತ ಹೇಳ್ತಾನೆ, ನನಗೆ 24 ಜನ ಗುರುಗಳಪ್ಪ ಅಂತ ಹೇಳ್ತಾನೆ. ನನಗೆ ಎಷ್ಟು ಜನ ಗುರುಗಳು? ನನಗೆ ಒಟ್ಟು 24 ಜನ ಗುರುಗಳು. ಆ 24 ಜನ ಗುರುಗಳಲ್ಲಿ ಪಿಂಗಳ ಅನ್ನುವಂಥವಳು ಕೂಡ ಒಬ್ಬಳು. ಪಿಂಗಳ ಅನ್ನುವಂಥವಳು ಕೂಡ ಒಬ್ಬಳು. ಅವಳು ಏನು ಮಾಡ್ತಾಳೆ ಅಂದ್ರೆ, ಮುಂದಕ್ಕೆ ಅವಳು ನಿತ್ಯವೂ ಕೂಡ ಅವಳ ಒಂದು ವಯಸ್ಸಿನೊಳಗೆ ಬಹಳಷ್ಟು ಜನ ಅವಳನ್ನ ಅನುಭವಿಸ್ತಾ ಇರ್ತಾರೆ. ತುಂಬಾ ಜನ ಬಂದು ಅವಳಿಂದ ಸುಖವನ್ನ ಪಡೆದು ಹೋಗ್ತಿರ್ತಾರೆ. ಅವಳಿಗೆ ವಯಸ್ಸಾಗ್ಬಿಡತ್ತೆ. ವಯಸ್ಸಾದಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಬರೋದನ್ನ ಬಿಟ್ಟು ಬಿಡ್ತಾರೆ. ಆದ್ರೆ ಪಿಂಗಳೆಯ ಹೃದಯ ಇದೆಯಲ್ಲ, ಇವತ್ತು ಯಾರು ಒಬ್ರು ಬರ್ತಾರೇನೋ ಅಂತ ನಿತ್ಯ ಬಾಗಿಲು ತೆಗೆಯದಂತೆ ಕಾಯ್ಕೊಂಡು ಹೊರಗಡೆ ನಿಲ್ಲೋದಂತೆ.
ನಿತ್ಯವೂ ಕೂಡ ಇದೇ ಮಾಡ್ತಾ ಇದ್ದಂತವ್ರು. ನೋಡಿ, ಅವಧೂತ ಹೇಳೋದು ಯದುರಾಜನಿಗೆ, ನಾನು ಪಿಂಗಳೆಯಿಂದ ಒಂದು ಕಲ್ತೆ ಅಂತ. ಏನನ್ನ? ನಿತ್ಯ ಬಾಗ್ಲು ತೆಗೆಯೋದು, ಬಾಗ್ಲು ತೆಗೆದು ಹೊರಗಡೆ ನಿಂತ್ಕೊಳ್ಳೋದು, ಅಲಂಕಾರ ಮಾಡ್ಕೊಂಡು. ಇವತ್ತು ಯಾರು ಒಬ್ರು ಬರ್ತಾರೇನೋ ಅಂತ ಯಾರು ಬರೋದಿಲ್ಲ. ಮತ್ತೆ ದುಃಖ ಮಾಡ್ಕೊಂಡು ಸಪ್ಪು ಮೋರೆ ಹಾಕೊಂಡು ಹೋಗಿ ಮಲಗೋದು. ಮತ್ತೆ ನಾಳೆ ಬೆಳಗ್ಗೆ ಎದ್ದು ತಕ್ಷಣ ಎಲ್ಲ ಕೆಲಸ ಮಾಡಿ ಮತ್ತೆ ಸಂಜೆ ಬಾಗ್ಲು ತೆಕ್ಕೊಂಡು ನಿಂತ್ಕೊಳ್ಳೋದು, ಬಾಗ್ಲು ತೆಕ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋದು. ಯಾರು ಬರೋದಿಲ್ಲ. ಮತ್ತೆ ದುಃಖ ಮಾಡಿಕೊಂಡು ಮಲಗೋದು. ಆಗ ಪಿಂಗಳ ಒಂದು ಯೋಚನೆಯನ್ನ ಮಾಡಿದ್ರಂತೆ. ಏನು ಯೋಚನೆ ಮಾಡಿದ್ರು ಗೊತ್ತಾ? ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿತ್ಯ ಕಾಂತಾಶಾಂ ಸುಖಂ ಸುಸ್ವಾಪ ಪಿಂಗಲ. ಜಗತ್ತೊಳಗೆ ಅತ್ಯಂತ ದುಃಖವಾಗಿರುವುದು ಯಾವುದಪ್ಪ ಅಂದ್ರೆ ಆಸೆ ಅಂತ. ಆಸೆ ಎನ್ನುವುದು ಜಗತ್ತಿನೊಳಗೆ ಅತ್ಯಂತ ದುಃಖವಾಗಿರುವಂತಹ ಒಂದು ವಸ್ತು. ಆಶಾಹಿ ಪರಮಂ ದುಃಖಂ, ಜಗತ್ತಿನೊಳಗೆ ಅತ್ಯಂತ ಕಷ್ಟಕರವಾಗಿರೋದು ಯಾವುದಪ್ಪ ಅಂದ್ರೆ ಅದು ಆಸೆ. ನೈರಾಶ್ಯಂ ಪರಮಂ ಸುಖಂ, ಆಸೆಯನ್ನ ಬಿಡೋದು ಇದೆಯಲ್ಲ, ಅದು ಆಸೆಯನ್ನ ಕಟ್ಕೊಂಡಿದ್ದಕ್ಕಿಂತಲೂ ಸುಖ ಜಾಸ್ತಿ ಅಂತ. ಆಸೆಯನ್ನ ಕಟ್ಟಿಕೊಂಡಿದ್ದಕ್ಕಿಂತಲೂ ಕೂಡ ಆಸೆಯನ್ನ ಬಿಡೋದು ಸುಖ ಜಾಸ್ತಿ ಅಂತೆ. ಅವಳು ಏನ್ ಮಾಡಿದ್ಲಂತೆ ಅಂದ್ರೆ, ಹೊರಗಡೆ ನಿಂತ್ಕೊಂಡು ಯಾರೋ ಬರ್ತಾರೆ ಅನ್ನೋ ಕಾಯುವ ಆಸೆ ಇತ್ತಲ್ಲ, ಆ ಆಸೆಯನ್ನ ಬಾಗಲಿಂದ ಹೊರಗಡೆ ಎಸ್ತು ಬಿಟ್ಟು ಅವಳ ಉಳಿದ ಜೀವನದಲ್ಲಿ ಆರಾಮಿದ್ಲು ಅಂತ. ಉಳಿದ ಜೀವನದಲ್ಲಿ ಪಿಂಗಳ ಆರಾಮಿದ್ಲು. ಇದನ್ನ ಹೇಳ್ತಾನೆ ಯದು ಮಹಾರಾಜನಿಗೆ ಅವಧೂತ ಹೇಳ್ತಾನೆ. ಇದು ಕೃಷ್ಣನ ಉಪದೇಶವೇ ನಾನು ನಿಮಗೆ ಹೇಳ್ತಾ ಇರೋದು. ಅಲ್ಲಿ ನೋಡಿ, ಅದನ್ನ ಇಲ್ಲಿ ಗೋಪಿಕಾ ಸ್ಮರಣೆಯನ್ನ ಮಾಡ್ಕೋತಾಳೆ. ನಿಂಗೆ ಪಿಂಗಳೆಯ ಕತೆ ಗೊತ್ತಿಲ್ವಾ? ಮತ್ತೆ ಕೃಷ್ಣ ಬರ್ತಾನೆ ಕೃಷ್ಣ ಬರ್ತಾನೆ ಕೃಷ್ಣ ಬರ್ತಾನೆ ಅಂತೆಲ್ಲ ಅನ್ಕೊಳ್ತಾ ಇದೆಯಲ್ಲ, ಅದು ಪಿಂಗಳೆಯ ಆಸೆ ಆಗೋಗುತ್ತೆ. ಯಾಕೆ ಗೊತ್ತಾ? ಕೃಷ್ಣ ಬರೋದಿಲ್ಲ. ನೀನ್ ಏನ್ ಮಾಡು, ಕೃಷ್ಣ ನಿನ್ನೊಟ್ಟಿಗೆ ಕಾಲ ಕಳೆದದ್ದನ್ನ ಸ್ಮರಣೆ ಮಾಡ್ತಾ ಇನ್ನುಳಿದ ಜೀವನವನ್ನ ಕಳಿ, ಇನ್ನುಳಿದ ಜೀವನವನ್ನ ಕಳೆ. ಕೃಷ್ಣ ಬರ್ತಾನೆ ಅಂತ ಆಸೆ ಇಟ್ಕೊಂಡ್ರೆ ನಿನಗೆ ದುಃಖನೇ ಹೊರತು ಪಿಂಗಳೆಯ ತರಹ ನಿಂಗೆ ಸುಖ ಸಿಗೋಲ್ಲ. ಆದ್ರಿಂದ ಏನ್ ಮಾಡು, ಪರಂ ಸೌಖ್ಯಂ ಹಿ ನೈರಾಶ್ಯಂ ಸ್ವೈರೇಣ್ಯಾಪ್ಯಾಹ ಪಿಂಗಲ. ನಿಜವಾದ ಜೀವನದೊಳಗೆ ನಿಜವಾದ ಸುಖ ಎಲ್ಲಿದೆ ಗೊತ್ತಾ? ಆಸೆಯನ್ನ ಬಿಡುವುದರೊಳಗಿದೆಯೇ ಹೊರತು ಆಸೆಯನ್ನ ಕಟ್ಟುಕೊಳ್ಳುವುದರೊಳಗಿಲ್ಲ. ಇದನ್ನು ಹೇಳಿದ್ದು ಯಾರಿದು? ಒಬ್ಬಳು ವೇಶ್ಯೆ. ಇದನ್ನ ಹೇಳಿದ್ಯಾರು? ಉದ್ಧವನಿಗೆ ಕೃಷ್ಣ ಪರಮಾತ್ಮ ಹೇಳಿರೋ ಉಪದೇಶ ಇದು. ಬೇರೆ ಯಾರೋ ಹೇಳಿದ್ದಲ್ಲ, ಇದು ಕೃಷ್ಣ ಪರಮಾತ್ಮ ಹೇಳಿರೋ ಉಪದೇಶ. ಆದ್ರಿಂದ ಏನು, ತಜ್ಜಾನಿತಾನಾಂ ನಃ ಕೃಷ್ಣೆ ತಥಾಪ್ಯಾಶಾ ದುರತ್ಯಯ. ಅವನ ಶುಭಾಗಮನದ ಒಂದು ಆಸೆಯಿಂದ ನಾವು ಏನ್ ಮಾಡೋಣ, ಬದುಕೋಣ. ಅವನು ಬರ್ಲೇಬೇಕು ಎಂಬ ಆಸೆಯನ್ನ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದ್ಮೇಲೆ ಕೌತ್ಸಹೇತ್. ನನಗೆ ಆಶ್ಚರ್ಯ ಆಗಿದ್ದು ಏನು ವಿಷಯ ಅಂದ್ರೆ, ಯಾವುದನ್ನ ಉದ್ಧವನಿಗೆ ಕೃಷ್ಣ ಪರಮಾತ್ಮನು ತನ್ನ ಚರಮ ಸಂದೇಶದೊಳಗೆ ಹೇಳಿದ್ನೋ ಅದನ್ನ ಆಗಲೇ ಈ ಗೋಪಿಕೆಯರಿಗೆ ಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಗೋಪಿಕೆಯರನ್ನ ಕೃಷ್ಣ ಪರಮಾತ್ಮ ಎಷ್ಟು ಸಮೀಪದಲ್ಲಿ ಇಟ್ಟುಕೊಂಡಿದ್ದ ಅಂತ. ತನ್ನೊಳಗಿರುವಂತಹ ಜ್ಞಾನ ಸಂಪತ್ತನ್ನು ಗೋಪಿಕೆಯರಿಗೆ ಕೃಷ್ಣ ಪರಮಾತ್ಮ ಕೊಟ್ಟಿದ್ದ. ಕೇವಲ ಬೇರೆ ಅವರು ಗೋಪಿಕೆ ಪರಮ ಭಕ್ತರು, ಪರಮ ಭಕ್ತರ ಜೊತೆಗೆ ಅವರು ಪರಮಜ್ಞಾನಿಗಳಾಗಿದ್ರು. ಆಗ ಹೇಳ್ತಾರೆ, ಕೌತ್ಸಹೇತ ಸಂತ್ಯುಕ್ತಂ ಉತ್ತಮ ಶ್ಲೋಕ ಸಂವಿದಂ ಅನಿಚ್ಛತೋಪಿ ಯಸ್ಯ ಶ್ರೀಹಿ ಅಂಗಾನ್ನಚ್ಯವತೆ ಕ್ವಚಿತ್ ಸರಿಚ್ಚೈಲಾವನೋದ್ದೇಶಾಃ ಗಾವೋ ವೇಣುರವಾಯಿಮೆ ಸಂಕರ್ಷಣ ಸಹಾಯೇನ ಕೃಷ್ಣೇನ ಚರಿತಃ ಪ್ರಭೋ ಪುನಃ ಪುನಃ ಸ್ಮಾರಯಂತಿ ನಂದಗೋಪಸುತಂಬತ ಶ್ರೀನಿಕೇತೈಃ ತತ್ಪಾದಕೈಃ ವಿಸ್ಮರ್ತುಂ ನೈವ ಶಕ್ನುಮಃ. ಆ ದೊಡ್ಡ ದೊಡ್ಡ ಮಹಾತ್ಮರುಗಳು ಸದಾಕಾಲ ಕೀರ್ತಿಸುವಂತಹ ನನ್ನ ಪ್ರಿಯಕರನಾದ ಶ್ಯಾಮಸುಂದರ ನಿಮ್ಮೊಂದಿಗೆ ಉದ್ಧವ ಕೇಳ್ತಾನೆ, ಅಪ್ಪ ದೊಡ್ಡ ದೊಡ್ಡ ಯೋಗಿಗಳು ಋಷಿ ಮುನಿಗಳು ಎಲ್ಲರೂ ಕೂಡ ಆ ಪರಮಾತ್ಮನಾದಂತಹ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಅಂತಹ ಕೃಷ್ಣ ಪರಮಾತ್ಮನು, ಅಂತಹ ಶ್ಯಾಮಸುಂದರನು, ಆ ಕೃಷ್ಣ ಪರಮಾತ್ಮನು ನಿಮ್ಮ ಜೊತೆಗೆ ಎಲ್ಲೆಲ್ಲಿ ಕಾಲ ಕಳೆದ ಅನ್ನುವುದನ್ನ ಒಂದು ಸ್ವಲ್ಪ ಹೇಳ್ರಪ್ಪ, ಹೇಳ್ರಿ. ಯಾಕೆ ಅಂದ್ರೆ ಆ ಉದ್ಧವ ಅವನು ಏನೇನು ಮಾಡ್ದ ಅನ್ನೋದು ಹಿಂಗೆ ಹೇಳಿ ಅಂತ ಹೇಳಿದಾಗ ಆ ಕೃಷ್ಣನ ಎಲ್ಲಾ ಬಾಲ ಲೀಲೆಗಳನ್ನ
ಆ ಗೋಪಿಕೆಯರು ಕಣ್ಣೀರ್ ಹಾಕೊಂಡು ಹೇಳ್ತಾರೆ, ನೋಡ್ರಿ, ಹೇ ನಾಥ, ಹೇ ರಮಾನಾಥ, ಹೇ ವ್ರಜನಾಥ, ಆರ್ತಿನಾಶನ, ಮಗ್ನ ಮುಗ್ಧರ ಗೋವಿಂದ, ಗೋಕುಲಂ ವೃಜಿನಾರ್ಣವಾತ್. ನಮ್ಮೆಲ್ಲರಿಗೂ ಏಕೈಕ ಸ್ವಾಮಿ ಆಗಿರುವಂತಹ ಕೃಷ್ಣನೇ, ಪ್ರಾಣನಾಥನೇ, ಲಕ್ಷ್ಮೀರಮಣನೇ, ಗೋಕುಲನಾಥನೇ, ತಂದೆ ತಾಯಂದಿರಿಂದಲೂ ಕೂಡ ಆ ಒಂದು ಅತ್ಯಂತ ಸುಹೃದಯಿಂದಲೂ ಕೂಡ ನಿನಗೆ ಅತಿಯಾದ ಪ್ರಿಯವನ್ನ ಉಂಟು ಮಾಡುವಂತಹ ಆ ಗೋವುಗಳೆಲ್ಲರೂ ಕಾಯ್ತಾ ಇದ್ದಾರಪ್ಪ, ನಾವುಗಳು ಕಾಯ್ತಾ ಇದ್ದೀವಪ್ಪ. ಆದ್ರಿಂದ ನಿನ್ನನ್ನ ಕಾಣದೆ ಗೋವುಗಳಿಗೆ ದುಃಖ ಆಗ್ತಾ ಇದೆ, ನಮಗೆ ದುಃಖ ಆಗ್ತಾ ಇದೆ, ಎಲ್ಲರಿಗೂ ದುಃಖ ಆಗ್ತಾ ಇದೆಯಪ್ಪ. ದಯಮಾಡಿ ನೀನು ಏನು ಮಾಡು, ದರ್ಶನವನ್ನು ಕೊಡು, ದರ್ಶನವನ್ನು ಕೊಡು ಅಂತ ಹೇಳಿದಾಗ ಶುಕರು ಹೇಳ್ತಾರೆ ನೋಡಿ, ತತಸ್ತಾಹ ಕೃಷ್ಣ ಸಂದೇಶೈ ವ್ಯಪೇತ ವಿರಹ ಜ್ವರಾಹ ಉದ್ಧವಂ ಪೂಜಯಾಂಚಕ್ರುಹು ಜ್ಞಾತ್ವಾ ಆತ್ಮಾನಮಧೋಕ್ಷಜಂ. ನೋಡಿ, ತಕ್ಷಣ ಗೋಪಿಕೆಯರೆಲ್ಲರೂ ಕೂಡ ಆ ಉದ್ಧವನ ಜೊತೆ ಮಾತಾಡಿ ಆ ಕೃಷ್ಣನ ವಿಷಯ ಮಾತಾಡಿ ಅವರ ಮನಸ್ಸು ಶಾಂತವಾಯ್ತಂತೆ. ನೋಡಿ, ಆ ಕೃಷ್ಣನನ್ನೇ ತಮ್ಮ ಆತ್ಮಸ್ವರೂಪ ಅಂತ ತಿಳಿದುಕೊಂಡಂತಹ ಆ ಗೋಪಿಕೆಯರು ಅತ್ಯಂತ ಪ್ರೇಮ ಆದರಗಳಿಂದ ಉದ್ಧವನನ್ನ ಸತ್ಕಾರ ಮಾಡಿದ್ರಂತೆ. ಉದ್ಧವನನ್ನ ಸತ್ಕರಿಸಿದಾಗ ಉದ್ಧವ ಏನ್ ಮಾಡ್ದ ಗೊತ್ತಾ? ಉವಾಸ ಕತಿ ಚಿನ್ಮಾಸಾನ್ ಗೋಪೀನಾಂ ವಿನುದನ್ ಶುಚಃ ಕೃಷ್ಣ ಲೀಲಾ ಕಥಾಂ ಗಾಯನ್ ರಮಯಾಮಾಸ ಗೋಕುಲಂ. ಉದ್ಧವ ಒಂದು 5-6 ತಿಂಗಳು ಗೋಕುಲದಲ್ಲೇ ವಾಸ ಮಾಡ್ಬಿಟ್ನಂತೆ. ಏನಕ್ಕೆ ವಾಸ ಮಾಡಿದ ಗೊತ್ತಾ? ಆ ಎಲ್ಲಾ ಗೋಪಿಕೆಯರು ಕೂಡ ಆ ಕೃಷ್ಣ ಪರಮಾತ್ಮನ ಲೀಲೆಯನ್ನ ಹಾಡಿ ಹೊಗಳ್ತಿದ್ರಲ್ಲ, ನಿತ್ಯ ಗೋಪಿಕೆಯರು ಹೇಳುವಂತಹ ಕೃಷ್ಣನ ಕಥೆಯ ಆ ಲೀಲಾ ಕಥೆಯನ್ನು ಶ್ರವಣ ಮಾಡ್ತಾ 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 ಏನ್ ಮಾಡದಂತೆ ಆ ವ್ರಜವಾಸಿಗಳ ಜೊತೆಗೆ ಉದ್ಧವ ಆನಂದದಿಂದ ಇದ್ಬಿಟ್ಟಂತೆ. ಯಾವಂತ್ಯಹಾನಿ ನಂದಸ್ಯ ವ್ರಜೇ ವತ್ಸೀತ್ಸ ಉದ್ಧವ ವ್ರಜೌಕಸಾಂ ಕ್ಷಣಪ್ರಾಯಾನ ಆಸನ್ನ ಕೃಷ್ಣಸ್ಯ ವಾರ್ತೆಯ. ಅವನು ಅಷ್ಟು ದಿನಗಳು ಕೂಡ ಏನಾಯ್ತಂತೆ ಗೊತ್ತಾ? ಅಷ್ಟು ದಿನಗಳು ಇದ್ದಲ್ಲ, 4-5 ತಿಂಗಳುಗಳ ಕಾಲ ಇದ್ರೆ ಒಂದು ಕ್ಷಣದಲ್ಲಿ ಉದ್ಧವನಿಗೆ ಆ ತಿಂಗಳುಗಳು ಮುಗಿದು ಹೋಗ್ಬಿಡ್ತಾನೆ. ಯಾಕೆ ಗೊತ್ತಾ? ಆ ಕೃಷ್ಣನ ಕಥೆಯನ್ನ ಕೇಳ್ತಾ ಇದ್ರೆ ದಿನಗಳು, ಮಾಸಗಳು, ತಿಂಗಳುಗಳು ಮುಗಿದೇ ಹೋಗುತ್ತೆ. ನೋಡಿ, ಈಗ ನಾನು ಬಂದು ಇವತ್ತಿಗೆ 7 ದಿನ ಆಯ್ತು ಈ ಊರಿಗೆ ಬಂದು. ನಾಳೆ ಬೆಳಗ್ಗೆ ಉಪನ್ಯಾಸ ಆಯ್ತಂದ್ರೆ ಸಪ್ತಾಹ ಕೊನೆ. ಎಷ್ಟು ಬೇಗ ಮುಗಿದು ಹೋಯ್ತು. ಅದೇ ನಾವೊಂದು ಬೆಂಗಳೂರು ನಗರದಲ್ಲಿದ್ರೆ ಅಬ್ಬಬ್ಬಾ ಏನೋ ಒಂದು ದಿನ ಮುಗಿಯೋದು ಕಷ್ಟ ಆಗುತ್ತೆ. ವಾರಗಳು, ತಿಂಗಳುಗಳು ಮುಗಿದು ಹೋಗುತ್ತೆ. ಭಗವಂತನ ಚಿಂತನೆಯಲ್ಲಿದ್ರೆ ನಮಗದು ಗೊತ್ತಾಗೋದಿಲ್ಲ. ಆಗ ಆ ಉದ್ಧವನು ಎಷ್ಟು ದಿನ ವ್ರತದಲ್ಲಿದ್ನೋ ಆ ಎಲ್ಲ ಗೋಪಿಕೆಯರು ಕೂಡ ಆ ಕೃಷ್ಣನಲ್ಲಿ ನೆಟ್ಟ ಹೃದಯರಾಗಿ ತನ್ಮಯರಾಗಿ ಇರುವುದನ್ನು ನೋಡಿ ಆ ಪ್ರೇಮಮೂರ್ತಿಗಳಾದ ಗೋಪಿಕೆಯರನ್ನ ನಮಸ್ಕರಿಸಿ ನೋಡಿ ಉದ್ಧವನಿಗೆ ಹೃದಯಕ್ಕೆ ಸಂತೋಷ ಆಯ್ತಂತೆ. ಏನಪ್ಪ ಇದು, ಈ ಮಟ್ಟಿನ ಭಕ್ತಿಯನ್ನ ಭಗವಂತನ ಮೇಲೆ ಬೆಳೆಸ್ಕೊಳ್ಬಹುದಾ ಅಂತ ಉದ್ಧವನಿಗೆ ಆಶ್ಚರ್ಯ ಆಗೋಯ್ತಂತೆ. ಉದ್ಧವನಿಗೆ ಆಶ್ಚರ್ಯವಾಗಿ ಏನ್ ಮಾಡದಂತೆ, ನಮಸ್ಯನ್ನಿತಂ ಜಗೌ, ಆ ಪ್ರೇಮ ಮೂರ್ತಿಗಳಾದ ಗೋಪಿಕೆಯರಿಗೆ ಉದ್ಧವ ನಮಸ್ಕಾರವನ್ನ ಮಾಡಿ, ದೀರ್ಘದಂಡ ನಮಸ್ಕಾರವನ್ನ ಮಾಡಿ ಕೈ ಮುಗಿದುಕೊಂಡು ಈ ರೀತಿ ಹೇಳಿದಂತೆ ಉದ್ಧವ. ನೋಡಿ ಹೇಳ್ತಾನೆ, ಏತಾಃ ಪರಂ ತನುಭೃತೋ ಭುವಿ ಗೋಪವಧ್ವಃ ಗೋವಿಂದ ಏವ ನಿಖಿಲಾತ್ಮನಿರೂಢ ಭಾವಾಃ ವಾಂಛಂತಿ ಯದ್ಭವಭಿಯೋ ಮುನಯೋ ವಯಂಚ ಕಿಂ ಬ್ರಹ್ಮ ಜನ್ಮಭಿರನಂತ ಕಥಾರಸಸ್ಯ. ಆಹಾ, ಈ ಭೂಮಿಯಲ್ಲಿ ಕೇವಲ ಈ ಗೋಪಿಕೆಯರ ಶರೀರ ಧಾರಣೆಯೇ, ಗೋಪಿಕೆಯರಾಗಿ ಹುಟ್ಟಿ ಈ ಶರೀರವನ್ನು ಧಾರಣೆ ಮಾಡಿದರಲ್ಲ, ಈ ಗೋಪಿಕೆಯರೇ ಸರ್ವಧನ್ಯರು, ಎಲ್ಲಾ ರೀತಿಯಿಂದ ಸಾರ್ಥಕ್ಯವನ್ನ ಹೊಂದಿದರಪ್ಪ. ಯಾಕೆ ಅಂದ್ರೆ ಆ ಸರ್ವಾತ್ಮನಾದ ಭಗವಂತನಾದ ಕೃಷ್ಣನ ಪರಮ ಪ್ರೇಮವನ್ನ ಈ ಗೋಪಿಕೆಯರು ಪಡೆದಂಥವರಾಗಿದ್ದಾರೆ. ಸಂಸಾರಕ್ಕೆ ಭಯಪಡುವಂತಹ ಮುನಿಗಳು, ಭಕ್ತರಾದಂತಹ ನಾವು ಎಲ್ಲರೂ ಕೂಡ ಏನು ಬಯಸ್ತೇವೆ ಗೊತ್ತಾ? ಆ ಗೋಪಿಕೆಯರೊಳಗೆ ಕೃಷ್ಣನಿಗೆ ಯಾವ ಮಟ್ಟಿನ ಪ್ರೇಮ ಇತ್ತೋ ಆ ಪ್ರೇಮ ನಮಗೆ ಬರಲಿ ಅಂತ ನಾವುಗಳು ಬಯಸ್ಕೊಂಡಿರ್ತೀವಿ. ಅಂತಹ ಕಥಾರಸವನ್ನ ಕೃಷ್ಣ ಪರಮಾತ್ಮ ಈ ಪ್ರೇಮಿ ಭಕ್ತರಿಗೆ ಕೊಟ್ನಲ್ಲ. ಬ್ರಹ್ಮ ಜನ್ಮಭಿರನಂತ ಕಥಾರಸಸ್ಯ,
ಯಾವ ಋಷಿಗಳಿಗೆ ಸಿಗಲಿಲ್ಲ, ಯಾವ ಮುನಿಗಳಿಗೆ ಸಿಗಲಿಲ್ಲ, ಯಾವ ಒಬ್ಬ ಬ್ರಾಹ್ಮಣನಿಗೆ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ. ಈ ಗೋಪಿಕೆಯರಿಗೆ ನಾವಿಲ್ಲಿ ಎಷ್ಟು ಜನ ಹೇಳ್ತೇನೆ, ಆ ಬ್ರಾಹ್ಮಣರ ಜನ್ಮದಿಂದಾಗಲಿ ಬ್ರಹ್ಮನ ಜನ್ಮದಿಂದಾಗ್ಲಿ ಏನಾಗ್ಬೇಕಾಗಿದ್ಯಪ್ಪ, ಆ ಗೋಪಿಕೆಯರಿಗೆ ಇರುವಂತಹ ಪ್ರೇಮ ನಮಗೆ ಸಿಗಲಿಲ್ಲ ಅಂದ್ರೆ ಸುಮ್ನೆ ಉತ್ತಮ ಕುಲದಲ್ಲಿ ಹುಟ್ಟುತ್ವಿ ಅಂತ ಅಂದುಕೊಂಡು ತಿರುಗೋದಲ್ಲ. ಉತ್ತಮನಂತೆ ಬದುಕುವುದನ್ನ ಕಲಿಬೇಕು ಮೊದಲು. ಉತ್ತಮನಂತೆ ಬದುಕೋದು ಅಂದ್ರೆ ಅರ್ಥ ಏನು? ಭಗವಂತನನ್ನ ತಿಳಿದುಕೊಳ್ಳೋದಿಕ್ಕೆ ಎಷ್ಟರ ಮಟ್ಟಿಗೆ ನಾವು ಬದುಕುತ್ತೇವೋ ಅದು ಉತ್ತಮನ ಬದುಕು. ನಾವು ಯಾವತ್ತು ತಾನೇ ಆ ಭಗವಂತನನ್ನೇ ನೋಡ್ಬೇಕು, ಭಗವಂತನನ್ನೇ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೇವೆ, ಯಾವತ್ತು ಮಾಡ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ, ಕ್ಷೇಮಾಸ್ತ್ರಿಯ ವನಚರೀಹಿ ವ್ಯಭಿಚಾರ ದುಷ್ಟಾಹ ಕೃಷ್ಣೇ ಕ್ವಚೈಷ ಪರಮಾತ್ಮ ನಿರೂಢ ಭಾವ ನನ್ವೀಶ್ವರೋ ಅನುಭಜತಃ ಅವಿದಿಶೋಪಿ ಸಾಕ್ಷಾತ್ ಶ್ರೇಯಸ್ತನೋತ್ಯಗದರಾಜ ಇವೋಪಯುಕ್ತಾಹ. ಈ ವನಚಾರಿಗಳು ಆದಂತಹ ಯಾವ ಆಚಾರ ವಿಚಾರ ಇತ್ತು ಗೋಪಿಕೆಯರಿಗೆ? ಕಾಡಲ್ಲಿ ವಾಸ ಮಾಡುವಂತಹ ವನಚಾರಿಗಳಾಗಿದ್ದಾರೆ, ಜ್ಞಾನರಹಿತರಾಗಿದ್ದಾರೆ. ಯಾವ ಉತ್ತಮ ಕುಲದಲ್ಲಿ ಹುಟ್ಟಿದ್ರು? ಆ ಗೋಪಾಲಕರ ಜನ್ಮವನ್ನ ಅವರು ಪಡೆದಿದ್ದಾರೆ. ಅವರಲ್ಲಿ ಅಂತಹವರಾದ್ರೂ ಕೂಡ ಆ ಪರಮಾತ್ಮನಾದ ಕೃಷ್ಣನಲ್ಲಿ ಅವರಿಗಿರುವಂತಹ ಗಾಢವಾದ ಒಂದು ಭಕ್ತಿ ನಮಗೂ ಬರ್ತಾ ಇಲ್ವಲ್ಲ. ಆಹಾ, ಧನ್ಯ ಧನ್ಯ, ಈ ವ್ರಜಭೂಮಿ ಧನ್ಯ, ಆ ವ್ರಜ ಭೂಮಿಯೊಳಗಿರುವ ಗೋಪಿಕೆಯರು ಧನ್ಯ, ಆ ವ್ರಜ ಭೂಮಿಯಲ್ಲಿರುವ ಹಸುಗಳು ಧನ್ಯ, ಆ ಕರುಗಳು ಧನ್ಯ, ವ್ರಜದೊಳಗಿರುವಂತಹ ಆ ವ್ರಜ ಭೂಮಿಯಲ್ಲಿರುವ ಒಂದು ಮಣ್ಣಿನ ಕಣವೂ ಧನ್ಯ ಅಂತ ಹೇಳ್ಬಿಡ್ತಾನೆ ಉದ್ಧವ. ಒಂದು ಮಣ್ಣಿನ ಕಣವೂ ಧನ್ಯವಾಗಿದೆ. ಆ ದಯಾಮಯವಾದ ಭಗವಂತನನ್ನ ಅನನ್ಯ ಶರಣಾಗಿ ಭಜಿಸ್ತಾರಲ್ಲ, ಎಂತಹ ಯಾವ ವಿದ್ಯೆ ಕಲ್ತಿದ್ದಾರೆ, ಯಾವ ಶಾಸ್ತ್ರ ಕಲ್ತಿದ್ದಾರೆ, ಯಾವ ವೇದ ಕಲ್ತಿದ್ದಾರೆ ಗೋಪಿಕೆಯರು, ಯಾವ ಇದನ್ನು ಮಾಡಿದ್ದಾರೆ. ಆದರೂ ಆ ಕೃಷ್ಣನ ಮೇಲೆ ಎಂತಹ ಒಂದು ಅನನ್ಯವಾದ ಪ್ರೇಮ ಇದೆ. ಆ ಪ್ರೇಮ ನಮಗೆ ಬರ್ಲಿಲ್ವೇ ಅಂತ ಅಂದುಕೊಂಡು ನೋಡಿ. ಮುಂದಿನ ಮಾತು ಹೇಗಿದೆ ಅಂದ್ರೆ ಉದ್ಧವ ಹೇಳೋದು, ಆಸಾಮಹೋ ಚರಣ ರೇಣು ಜುಷಾಮಸ್ಯ ವೃಂದಾವನೆ ಕಿಮಪಿ ಗುಲ್ಮ ಲತೌಷಧೀನ ಯಾದುಸ್ತ್ಯಜಂ ಸ್ವಜನ ಮಾರ್ಯ ಪಥಂಚ ಹಿತ್ವಾ ಬೇಜುರ್ಮುಕುಂದ ಪದವಿ ಶ್ರುತಿಭಿ ವಿಮೃಗ್ಯ. ನೋಡಪ್ಪ, ಒಂದೇ ಒಂದು ಭಗವಂತ, ನಾನು ನಿಮಗೆ ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಜಗತ್ತೊಳಗೆ ಯಾರೂ ಕೂಡ ಸರ್ವಸ್ವವನ್ನೂ ತ್ಯಾಗ ಮಾಡಲು ಸಾಧ್ಯ ಇಲ್ಲ. ಅಂತಹ ಒಂದು ತ್ಯಾಗವನ್ನ ಈ ಗೋಪಿಕೆಯರು ಮಾಡಿದ್ರು. ಗಂಡನನ್ನ, ಮಕ್ಕಳನ್ನ, ಮನೆಯನ್ನ, ಸಂಪತ್ತನ್ನ ಎಲ್ಲವನ್ನೂ ಕೂಡ ತ್ಯಾಗವನ್ನ ಮಾಡಿ ಕೇವಲ ಭಗವಂತನೇ ಬೇಕು ಎಂಬ ಭಾವವನ್ನ ಗಟ್ಟಿಯಾಗಿ ಹಿಡಿದು ಆ ಭಗವಂತನ ಪದವಿಯನ್ನ ಈ ಗೋಪಿಕೆಯರು ಪಡೆದು ಬಿಟ್ರಪ್ಪ. ಭಗವಂತ, ನನಗೆ ನಿಜವಾಗ್ಲೂ ನೀನು ಮತ್ತೆ ಹುಟ್ಟಿಸಬೇಕು ಅಂತ ಅಂದುಕೊಂಡ್ರೆ, ನನ್ನನ್ನೇನಾದ್ರೂ ನೀನು ಮತ್ತೆ ಇನ್ನೊಂದು ಜನ್ಮವನ್ನು ಹುಟ್ಟಿಸ್ಬೇಕು ಅಂತ ಅಂದುಕೊಂಡ್ರೆ, ಈ ಗೋಪಿಕೆಯರು ಓಡಾಡುವ ರಸ್ತೆಯ ದಾರಿಯ ಆ ಒಂದು ಮಣ್ಣಿನ ಕಣವಾಗಿ ನನ್ನನ್ನು ಹುಟ್ಟಿಸಪ್ಪ. ಅವರ ಒಂದು ಪಾದ ಧೂಳಿ ನನ್ನ ಮೇಲೆ ಕಾಲಿಟ್ರು ಅಂದ್ರೆ ಗೋಪಿಕೆಯರು, ನಾನು ಶುದ್ಧನಾಗ್ತೇನೆ ಅಂತ ಅನ್ನಿಸ್ಕೊಳ್ತೇನೆ. ಇಲ್ಲ, ಸತತವಾಗಿ ಸೇವಿಸುವಂತಹ ಈ ವೃಂದಾವನದಲ್ಲಿ ಯಾವುದಾದ್ರೂ ಒಂದು ಪೊದೆಯಾಗಿ ಹುಟ್ಟಿಸು, ಯಾವುದಾದ್ರೂ ಒಂದು ಕಲ್ಲಾಗಿ ಹುಟ್ಟಿಸು, ಯಾವುದಾದ್ರೂ ಒಂದು ಗಿಡವಾಗಿ ಹುಟ್ಟಿಸಪ್ಪ. ಆ ಗೋಪಿಕೆಯರ ಒಂದು ಪಾದ ಧೂಳಿಯ ಸೇವೆಯನ್ನ ಮಾಡ್ತಾ ನನ್ನ ಜೀವನವು ಪಾವನವಾಯಿತು ಅಂತ ತಿಳ್ಕೊಳ್ತೇನೆ. ಇದುವರೆಗೂ ಕೂಡ ನಾನು ಇಂತಹ ಕೃಷ್ಣ ಪ್ರೇಮಿಗಳನ್ನ, ಇಂತಹ ಕೃಷ್ಣ ಭಕ್ತರನ್ನ ನಾನು ಇದುವರೆಗೂ ನೋಡಿಲ್ಲ. ಇದು ಆಗ ಯಾಕೆ ಹೇಳ್ತಾರೆ, ಒಂದೇ ನಂದ ವ್ರಜಸ್ತ್ರೀಣಾಂ ಪಾದರೇಣು ಅಭೀಕ್ಷ್ಣಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಆ ನಂದ ಗೋಕುಲದಲ್ಲಿರುವಂತಹ ಗೋಪಿಕೆಯರ ಪಾದ ಧೂಳಿಗೆ ನಾನು ಪುನಃ ನಮಸ್ಕಾರವನ್ನು ಮಾಡ್ತೇನೆ, ಅದನ್ನ ಶಿರಸ್ಸಿನಲ್ಲಿ ಧರಿಸಿಕೊಡ್ತೇನೆ. ಆ ಗೋಪಿಕೆಯರು ತನ್ಮಯರಾಗಿ ಹಾಡುವ ಆ ಕೃಷ್ಣನ ಲೀಲಾ ಪ್ರಸಂಗದ ಗೀತೆಗಳು 3 ಲೋಕವನ್ನೂ ಕೂಡ ಪಾವನಗೊಳಿಸುವಂಥದ್ದಾಗಿದೆ ಅಂತ ಹೇಳಿ, ಆ ಉದ್ಧವನು ನಂದ ಗೋಕುಲದೊಳಗೆ
ಅನೇಕ ತಿಂಗಳುಗಳ ಕಾಲ ಇರ್ತಾನೆ. ಅನೇಕ ತಿಂಗಳುಗಳ ಕಾಲ ಇದ್ದು ಆ ನಂದ ಯಶೋದೆಯರಿಗೆ ನಮಸ್ಕಾರವನ್ನು ಮಾಡಿ ಉದ್ಧವನು ಹೊರಟು ನಿಲ್ತಾನೆ. ರಥ ಸಿದ್ಧ ಆಗತ್ತೆ, ಕುದುರೆಗಳು ಸಿದ್ಧ ಆಗತ್ತೆ. ಮತ್ತೆ ನಂದಗೋಪ ಉದ್ಧವನಿಗೆ ಬಹಳ ಬಳುವಳಿಯನ್ನ ಕೊಡ್ತಾನೆ. ಚಿನ್ನ, ಬೆಳ್ಳಿ, ಹಾಲು, ಮೊಸರು, ಬೆಣ್ಣೆ ಎಲ್ಲವನ್ನೂ ಕೂಡ ಕೊಡ್ತಾನೆ. ಕೊಟ್ಟುಬಿಟ್ಟು ಆ ಉದ್ಧವ ಚಿಕ್ಕವ ಅಲ್ಲ, ಒಂದು ಆಶೀರ್ವಾದವನ್ನ ಮಾಡ್ತಾನೆ. ನೋಡಿ, ಇನ್ನು ಮುಂದೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ, ಯಾರು ಬಂದು ನಮಸ್ಕಾರ ಮಾಡಿದ್ರೆ ಈ 2 ಶ್ಲೋಕವನ್ನು ಹೇಳಿ ಆಶೀರ್ವಾದ ಮಾಡಬೇಕು ಅಂತ. ಒಂದು 10 ಸಲ ಓದಿದ್ದೀನಿ 2 ಶ್ಲೋಕವನ್ನ ನಾನು. ಈ ರೀತಿ ಆಶೀರ್ವಾದ ಮಾಡ್ಬೋದಾ? ಹೀಗೆ ಆಶೀರ್ವಾದ ಮಾಡು. ನೋಡಿ, ಆ ನಂದಗೋಪನ ಆಶೀರ್ವಾದ ನೋಡಿ ಹೇಗಿದೆ. ಮನಸೋ ವೃತ್ತಯೋ ನಸ್ಯು ಕೃಷ್ಣ ಪಾದಾಂಬುಜಾಶ್ರಯ ವಾಚೋಭಿಧಾಯಿನಿ ನಾಮ್ನಾಂ ಕಾಯಸ್ತತ್ ಪ್ರಹ್ವಣಾದಿಷು ಕರ್ಮಭಿರ್ ಬ್ರಹ್ಮ್ಯಮಾನಾನಾಂ ಯತ್ರ ಕ್ವಾಪೀಶ್ವರೇಚ್ಛಯ ಮಂಗಲಾಚರಿತೈರ್ದಾನೈಃ ರತಿರ್ನಃ ಕೃಷ್ಣ ಈಶ್ವರೇ. ಕೃಷ್ಣ ಉದ್ಧವ, ನಾನು ನಿನಗೊಂದು ಆಶೀರ್ವಾದವನ್ನು ಮಾಡ್ತೀನಿ, ತಗೊಳಪ್ಪ. ನಿನ್ನ ಮನಸ್ಸು ಯಾವಾಗಲೂ ಕೂಡ ನಿನ್ನ ಮನಸ್ಸಿನೊಳಗೆ ಏಳುವಂತಹ ಸಕಲ ವೃತ್ತಿಗಳೂ ಕೂಡ ಆ ಕೃಷ್ಣನ ವಿಷಯದ್ದಾಗಿರುವಂತಹ ವೃತ್ತಿಗಳೇ ಏಳಲಿ. ನಿನ್ನ ಒಂದು ಪ್ರತಿಯೊಂದು ಸಂಕಲ್ಪವೂ ಕೂಡ ಭಗವಂತನನ್ನ ಪಡೆಯುವ ಸಂಕಲ್ಪವೇ ಆಗಿರಲಿ. ನಿನ್ನ ಬಾಯಿಯೊಳಗೆ ಬರುವಂತಹ ಪ್ರತಿಯೊಂದು ಮಾತೂ ಕೂಡ ಭಗವಂತನ ನಾಮವೇ ಆಗಿರಲಿ. ನೀನು ಮಾಡುವಂತಹ ಪ್ರತಿಯೊಂದು ಶರೀರದಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಭಗವತ್ ಪ್ರೀತಿಗಾಗೇ ಮಾಡುವಂಥದ್ದಾಗಲಿ, ಭಗವತ್ ಪ್ರೀತಿ ಮಾಡುವಂಥದ್ದೇ ಆಗಲಿ. ನಿನ್ನ ಜೀವನ ಪೂರ್ತಿ ಅವನ ಸೇವೆಯಲ್ಲೇ ಕಳೆಯಲಿ. ಇದು ನಾನು ನಿನಗೆ ಮಾಡುತ್ತಿರುವ ಆಶೀರ್ವಾದ ಅಪ್ಪ. ಆಶೀರ್ವಾದ, ಆಶೀರ್ವಾದ. ನೋಡಿ ಹೇಗಿದೆ ನೋಡಿ ಆಶೀರ್ವಾದ. ಸಣ್ಣದಾಗಿ ಯೋಚನೆ ಮಾಡಿ, ಯಾರು ಈ ತರ ಆಶೀರ್ವಾದ ಮಾಡ್ತಾರ? ಹೋಗಿ ನಮಸ್ಕಾರ ಮಾಡಿದ್ರೆ ಮಕ್ಕಳು ಚೆನ್ನಾಗಿರ್ಲಿ, ಮನೆಯವರು ಚೆನ್ನಾಗಿರ್ಲಿ, ನಿನ್ ಚೆನ್ನಾಗಿ ಒಳ್ಳೆ ಉದ್ಯೋಗದಲ್ಲಿ ಚೆನ್ನಾಗಿರೋದು ಸಿಗ್ಲಿ, ಇನ್ನೊಂದ್ ಮಾಡಿ ಕಟ್ಕೊಂಡು ಏನು ಮಾಡ್ಬೇಕದನ್ನ? ಭಗವಂತ ಹೇಳ್ತಾನೆ, ನಿನ್ನ ಪ್ರಾರಬ್ಧಕ್ಕೆ ಏನು ಬರ್ದಿದೆಯೋ ಅದು ನಿನಗೆ ಸಿಕ್ಕೇ ಸಿಗತ್ತೆ. ನೀನ್ ಅದಕ್ಕೆ ಒದ್ದಾಡ್ಲೇಬೇಕಾಗಿಲ್ಲ. ನೀನ್ ಪೂರ್ಣ ಪ್ರಮಾಣದಲ್ಲಿ ಏನಕ್ಕೆ ಒದ್ದಾಡ್ಬೇಕು ಗೊತ್ತಾ? ನೀನು ಭಗವಂತನನ್ನ ಪಡೆಯಕ್ಕೆ ಒದ್ದಾಡ್ಬೇಕು. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ನಂದಗೋಪನು ಉದ್ಧವನಿಗೆ ಮಾಡಿದ ಆಶೀರ್ವಾದವನ್ನು ಹೇಳ್ತೀನಿ. ಉದ್ಧವ, ನಿನ್ನ ಮನಸ್ಸಿನಲ್ಲಿ ಕೇವಲ ನಿನ್ನ ಮನಸ್ಸಿನಿಂದ ಏಳುವಂತಹ ಎಲ್ಲಾ ವೃತ್ತಿಗಳೂ ಕೂಡ, ಪ್ರತ್ಯಯಗಳೂ ಕೂಡ ಭಗವಂತನ ವಿಷಯಕವಾದಂತಹ ಆ ಕೃಷ್ಣನ ಪ್ರತ್ಯಯಗಳೇ ಏಳಲಿ. ನಿನ್ನ ಪ್ರತಿಯೊಂದು ಸಂಕಲ್ಪವೂ ಕೂಡ ಭಗವಂತನನ್ನ ಪಡೆಯುವ ಸಂಕಲ್ಪವೇ ಆಗಿರಲಿ. ನಿನ್ನ ಬಾಯಿಯಿಂದ ಆಡುವ ಪ್ರತಿಯೊಂದು ಮಾತೂ ಕೂಡ ಕೃಷ್ಣನ ನಾಮವೇ ಆಗಿರಲಿ. ನಿನ್ನ ಶರೀರದಿಂದ ಮಾಡುವ ಎಲ್ಲಾ ಕೆಲಸವೂ ಕೂಡ ಭಗವತ್ ತುಷ್ಟಿಗಾಗಿಯೇ ಮಾಡುವಂಥದ್ದಾಗಲಿ. ಯಾಕೆ? ಈ ಪಾಪ ಪುಣ್ಯ ಎಲ್ಲವೂ ಕೂಡ ಭಗವಂತನ ಇಚ್ಛೆ. ನಾವು ಯಾವ ಜನ್ಮದಲ್ಲಿ ಹುಟ್ಟಿದಿವಿ ಭಗವಂತನ ಇಚ್ಛೆ. ನಾವು ಹೇಗೆ ಜೀವನವನ್ನ ಮಾಡಬೇಕು ಭಗವಂತನ ಇಚ್ಛೆ. ಆದರೆ ಯಾವುದೋ ಒಂದು ಜನ್ಮದೊಳಗೆ ಹುಟ್ಟಿ ನಾವುಗಳು ಏನು ಮಾಡಬೇಕು? ಆ ಸರ್ವೇಶ್ವರನಾದಂತಹ ಆ ಭಗವಂತನನ್ನ ಸದಾಕಾಲ ಹೃದಯದೊಳಗೆ ಇಟ್ಟುಕೊಳ್ಳಬೇಕು. ಸದಾಕಾಲ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ನಿನಗೆ ಅಚಲವಾದ ನೋಡಿ, ರತಿರ್ನಃ ಕೃಷ್ಣ ಈಶ್ವರೇ. ಏನ್ ಆಶೀರ್ವಾದ ಗೊತ್ತಾ ಉದ್ಧವ? ಆ ಕೃಷ್ಣನ ಮೇಲಿನ ಪ್ರೀತಿ ಅಚಂಚಲವಾಗಿರಲಿ. ಇದು ನಿನಗೆ ನಾನು ಮಾಡುತ್ತಿರುವ ಆಶೀರ್ವಾದ ಅಂತ ಉದ್ಧವನಿಗೆ ಆ ನಂದಗೋಪ ಆಶೀರ್ವಾದವನ್ನ ಮಾಡ್ತಾನೆ. ಈ ರೀತಿಯಾಗಿ ಆ ಉದ್ಧವ ಪರಮ ಭಕ್ತನಾದಂತಹ, ಕೃಷ್ಣನ ಪರಮ ಭಕ್ತನಾದಂತಹ ಉದ್ಧವ ಆ ನಂದಗೋಪನಿಂದ ಕಳುಹಿಸಿಕೊಟ್ಟು ಮಥುರಾ ಪಟ್ಟಣಕ್ಕೆ ಬರ್ತಾನೆ. ಆ ಮಥುರಾ ಪಟ್ಟಣಕ್ಕೆ ಬಂದ ಮೇಲೆ ಆ ಕೃಷ್ಣನ ಸಮೀಪಕ್ಕೆ ಹೋಗ್ತಾನೆ. ಆ ಕೃಷ್ಣನ ಸಮೀಪದೊಳಗೆ ಇದ್ದುಕೊಂಡಿರುವವನಾಗಿ ಆ ನಂದಗೋಪನ ಸ್ಥಾನದಲ್ಲಿ ಆದಂತಹ ಎಲ್ಲ ಘಟನೆಯನ್ನ ಹೇಳ್ತಾನೆ. ಕೃಷ್ಣ, ಓ ಉದ್ಧವ, ಒಂದು ಸಂದೇಶ ತಗೊಂಡು ಹೋಗಿ ಕೊಡೋ ಅಂತ ಹೇಳಿದ್ರೆ 6 ತಿಂಗಳು ಮೇಲ್ ಬಂದಿದೆಯಲ್ಲೋ, ಏನೋ ಮಾಡ್ತಿದ್ದೆ ಅಲ್ಲಿ. ನಾನು ಹೇಳ್ತೀನಿ, ಹೋಗಪ್ಪ ಅವ್ರ ಮನೆಗೆ ಹೋಗಿ ಇದನ್ನ ಕೊಟ್ಬಾ ಅಂದ್ರೆ
ಅವ್ರ ಮನೆಯಲ್ಲೇ 6 ತಿಂಗಳು ಯಾರು ಉಳ್ಕೋತಾರ? ಈಗ ಯಾರೋ ಹೇಳಿದೆ, ಸಂತೋಷು ಹೋಗಪ್ಪ ಒಂಚೂರು ಅಲ್ಲಿ ಹೋಗ್ಬಿಟ್ಟು ಆ ಜಾನಕಿ ಅಮ್ಮನ ಮನೆಗೋ ಶಬರೀಶ್ ಮನೆಗೋ ಹೋಗ್ಬಿಟ್ಟು ಏನ್ ಮಾಡು ಅಂದ್ರೆ ಇದನ್ ಕೊಟ್ಬಾ ಅಂದ್ರೆ, ಕೊಟ್ಬಾ ಅಂತಿದ್ದೆ ಹೇಳ್ಬಾ ಅಂತಿದ್ದೆ ತಪ್ಪು ಮಾಡ್ಬಿಟ್ಟದ. ಅವ್ರಿಗೆ ಬೇಜಾರು ಬಂದ್ಬಿಡ್ಬೇಕು, ಯಾಕಾರು ಇವ್ರು ಬಂದ್ರು ಅಂತ 6 ತಿಂಗಳು ಕೊಡಕ್ ಬಂದವನೇ 6 ತಿಂಗಳು ಅಲ್ಲೇ ಉಳಿದ್ಬಿಟ್ಟ. ಕೃಷ್ಣ ಹೇಳ್ತಾನೆ, ಅದಕ್ಕೆ ಉದ್ಧವ ಏನ್ ಹೇಳ್ತಾನೆ ಗೊತ್ತಾ, ನಕ್ ಬಿಡ್ತಾನೆ, ಕೃಷ್ಣ ಅಲ್ಲಿ ಏನ್ ಮಾಡ್ದೆ ಅನ್ಕೊಂಡಿದ್ಯಾ ನೀನು, ಗೊತ್ತಿದೆ ನಡಿ, ಅದನ್ನೇನ್ ಮತ್ತೆ ಹೇಳ್ಬೇಡ. ಕೃಷ್ಣನು ಸರ್ವಾಂತರ್ಯಾಮಿ. ಇನ್ನೊಂದು ವಿಷಯ ಗೊತ್ತಾ, ಕೃಷ್ಣ ಸ್ವಯಂ ಆಗಿ ತನ್ನನ್ನ ಹೊಗಳಿಸಿಕೊಳ್ಳುವ ಜಾಗದಲ್ಲಿ ಅವನು ಇರ್ತಿರ್ಲಿಲ್ಲ, ಮತ್ತೆ ಹೊಗಳುವನ್ನ ಕಂಡ್ರೂ ಅವನಿಗೆ ಆಗ್ತಿರ್ಲಿಲ್ಲ. ಭಗವಂತ ಪರೋಕ್ಷ ಪ್ರಿಯಾಹ ಇವಹಿ ದೇವಾಹ ಅಂತ. ಮುಖಸ್ತುತಿ ಮಾಡಿದ್ರೆ ಯಾವತ್ತೂ ಯಾರಿಗೂ ಅದಿಷ್ಟ ಆಗೋದಿಲ್ಲಂತೆ ಭಗವಂತರಿಗೆ. ಅಲ್ಲಿಂದ ಹೊರಟು ಎದ್ದು ಹೋಗ್ಬಿಡ್ಬೇಕಂತೆ. ಒಬ್ಬ ಸಾಧಕನ ಪ್ರಥಮ ಲಕ್ಷಣ ಏನ್ ಗೊತ್ತಾ, ಅವ್ರು ಹೇಳಿದ್ರು, ಗುರುಗಳೇ ಈ ಹಾರ ತೆಗಿಬೇಡಿ ಅಂತ. ಒಬ್ರು ಹೇಳಿದ್ರು ಅಂತ ಈ ಹಾರವನ್ನು ಹಾಕೊಂಡಿದೀನಿ, ಇಲ್ಲ ಅಂದ್ರೆ ಈ ಹಾರವೂ ಭಾರವೇ. ಯಾರಾದ್ರೂ ಒಂದು ಮಾತು ಹೇಳಿದ್ರು ಅಂದ್ರೆ, ಅಪರೋಕ್ಷ ಪ್ರಿಯಾಹ ಇವಹಿ ದೇವಾಹ, ದೇವತೆಗಳು ಹೆಂಗ್ ಇಷ್ಟಪಡ್ತಾರೆ ಗೊತ್ತಾ, ಅವ್ರನ್ನ ಯಾರ್ದೋ ಒಂದು ಮೂಲಕ ಅವ್ರು ಇಲ್ದೇ ಇದ್ದಾಗ ಅವ್ರನ್ನ ಹೊಗಳಿದ್ರೆ ಅವ್ರು ಇಷ್ಟಪಡ್ತಾರಂತೆ. ನೇರವಾಗಿ ಹೊಗಳಿದ್ರೆ ದೇವತೆಗಳು ಇಷ್ಟಪಡೋದಿಲ್ಲ. ದೇವತೆಗಳು ಇಷ್ಟಪಡ. ಕೃಷ್ಣ ಅಲ್ಲಿ ಏನ್ ಮಾಡ್ತಿದ್ದೆ ಗೊತ್ತಾ ಅಂದ್ಕೊಂಡೆ, ಕೃಷ್ಣ ಏನ್ ಹೇಳಿದ ಗೊತ್ತಾ, ಗೊತ್ತಿದೆ ಬಿಡು, ಮತ್ತೆ ಅದನ್ನೇನ್ ಹೇಳ್ಬೇಡ, ಮತ್ತೆ ಗೋಪಿಕೆಯರ ಜೊತೆಗೆ ಅವನ ಲೀಲೆ ಅವನ ಇದು ಅದೇನೇ ಹೇಳ್ಬೇಡ. ಆಗ ಏನ್ ಮಾಡ್ತಾನೆ ಅಂದ್ರೆ, ಭಗವಂತ ಮಾತು ಕೊಟ್ಟಿದ್ದ ಏನಂತ, ಕುಬ್ಜೆ ಮತ್ತು ಅಕ್ರೂರನ ಮನೆಗೆ ಬರ್ತೇನೆ ಅಂತ. ಕುಬ್ಜನ ಮನೆಗೆ ಅಕ್ರೂರನ ಮನೆ, ಮಥುರಾ ಪಟ್ಟಣದಲ್ಲಿ ಎಲ್ಲ ವಿಷಯ ಗೊತ್ತಾಯ್ತು. ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಆ ಕುಬ್ಜೆಯ ಮನೆಗೆ ಹೋಗಿ ಅವಳ ಸತ್ಕಾರವನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರವನ್ನ ಮಾಡಿ ನಂತರ ಅಕ್ರೂರನ ಮನೆಗೆ ಬರ್ತಾನೆ. ಅಕ್ರೂರನು ಕೃಷ್ಣನ ಚಿಕ್ಕಪ್ಪ. ಅವನು ಏನ್ ಮಾಡ್ತಾನೆ ಅಂದ್ರೆ, ನನಾಮ ಕೃಷ್ಣಂ ರಾಮಂಚ ಸತೈಹಿ ಅಪ್ಯಭಿವಾದಿತಃ ಪೂಜಯಾಮಾಸ ವಿಧಿವತ್ ಕೃತಾಸನ ಪರಿಗ್ರಹಾನೆ. ಕೃಷ್ಣ ಪರಮಾತ್ಮ ಬಂದ ಕೂಡಲೇ ನಾನಾ ವಿಧವಾಗಿ ಅಕ್ರೂರನು ಇವನಿಗೆ ರಾಮ ಕೃಷ್ಣ ಇಬ್ಬರಿಗೂ ಕೂಡ ಪೂಜೆಯನ್ನ ಮಾಡ್ತಾನೆ. ಏನ್ ಮಾಡ್ತಾನೆ, ಪಾದೇವನೇ ಜನಿರಾಪೋ ಧಾರಯನ್ ಶಿರಸಾ ನೃಪ ಅರ್ಹಣೆ ನಂಬರೈ ದಿವ್ಯೈ ಗಂಧಸೃಗ್ಭೂಷಣೋತ್ತಮೈ ಅರ್ಚಿತ್ವಾ ಶಿರಸಾ ರಮ್ಯ ಪಾದಾವಂಕಗತೋ ಮೃಜನ್ ಪ್ರಶ್ರಯಾವನತೋ ಅಕ್ರೂರಃ ಕೃಷ್ಣ ರಾಮಾವಭಾಷತ. ಆ ಭಗವಂತನ ಚರಣಗಳನ್ನ ತೊಳಿತನಂತೆ, ಆ ಪಾದೋದಕವನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾನಂತೆ. ಬಳಿಕ ಅನೇಕ ವಿಧದ ದಿವ್ಯವಾದ ವಸ್ತ್ರ, ಗಂಧ, ಮಾಲ, ಆಭೂಷಣಗಳು ಎಲ್ಲವನ್ನೂ ಕೂಡ ಪೂಜಾ ಸಾಮಗ್ರಿಗಳಿಂದ ಅವನಿಗೆ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನಂತೆ. ಆ ಭಗವಂತನ ಚರಣವನ್ನ ತನ್ನ ತೊಡೆಯ ಮೇಲಿಟ್ಟುಕೊಂಡು ಕೃಷ್ಣ ಪರಮಾತ್ಮ ಒತ್ತುಕೊಳ್ತಾ ವಿನಯದಿಂದ ಆ ಕೃಷ್ಣನನ್ನ ಕುರಿತು ಮಾತನಾಡ್ತಾನಂತೆ. ಮಾತನಾಡಿದಾಗ ಅವನು ಹೇಳ್ತಾನೆ, ನೀವೆಲ್ಲರೂ ಕೂಡ ಈ ಜಗತ್ತಿನ ಉದ್ಧಾರಕ್ಕೋಸ್ಕರವೇ ನೀನು ಅವತಾರವನ್ನ ಮಾಡಿರುವಂಥವನು ಆಗಿದೆಯಪ್ಪ. ಇಂತಹ ಒಂದು ಶರೀರದಿಂದ ನೀನು ಏನು ಮಾಡಿದೀಯಾ, ನಮ್ಮ ಮನೆಗೆ ಆಗಮಿಸಿ ನನ್ನ ಸತ್ಕಾರವನ್ನ ನೀನು ಸ್ವೀಕರಿಸ್ತಿದೀಯಾ ಅಂದ್ರೆ ಅದು ನಿಜವಾಗಲೂ ಕೂಡ ಅದು ಸಾಮಾನ್ಯದಲ್ಲಪ್ಪ ಅಂತ ಹೇಳಿ ಹೊಗಳಿದವನಾಗಿ ಹೇಳ್ತಾನೆ. ಸತ್ವಂ ಪ್ರಬೋಧ್ಯ ವಸುದೇವ ಗೃಹೇವ ತೀರ್ಣಃ ಸ್ವಾಂಶೇನ ಭಾರಮಪನೇತು ಮಿಹಾಸಿ ಭೂಮೇ ಅಕ್ಷೋಹಿಣೀ ಶತವಧೇನ ಸುರೇತರಾಂಶ ರಾಜ್ಞಾಮಮುಷ್ಯ ಚ ಕುಲಸ್ಯ ಯಶೋ ವಿತನ್ವನ್. ಸ್ವಾಮಿ, ಈ ಸಮಯದೊಳಗೆ ಆ ನಾರಾಯಣನ ಅಂಶ ಸಂಭೂತನಾದಂತಹ ನೀನು ಆ ಬಲರಾಮನೊಡನೆ ಹುಟ್ಟಿ ಭೂಭಾರವನ್ನ ಕಳೆಯುವ ಸಲುವಾಗಿಯೇ ವಸುದೇವನ ಮನೆಯಲ್ಲಿ ನೀನು ಅವತರಿಸಿದೆಯಪ್ಪ. ಆ ಒಂದು ರಾಕ್ಷಸಾಂಶ ಭೂತರಾದಂತಹ ರಾಜರುಗಳ 100 ಅಕ್ಷೋಹಿಣಿ ಸೈನ್ಯ ಉಳಿದಿದೆ. ಇನ್ನು ನೀನು ಇದುವರೆಗೂ ಕೂಡ ಒಂದು ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿಲ್ಲ. ಎಲ್ಲ ದೊಡ್ಡ ದೊಡ್ಡ ರಾಕ್ಷಸರನ್ನ ನಾಶ ಮಾಡಿದೀಯ ಅಷ್ಟೇ. 100 ಅಕ್ಷೋಹಿಣಿ ಸೈನ್ಯ ಇದೆ. ಆ ಎಲ್ಲ ಸೈನ್ಯವನ್ನು ಕೂಡ ನೀನು ನಾಶ ಮಾಡ್ಬೇಕಾಗಿದೆಯಪ್ಪ. ಇಂದು ನಿಜವಾಗ್ಲೂ ನೀನು ನಮ್ಮನೆಗೆ ಬಂದಂಥದ್ದಕ್ಕೆ ಏನಾಯ್ತು, ನಮ್ಮ ಪಿತೃಗಳು ತೃಪ್ತರಾದರು, ಸಮಸ್ತ ದೇವತೆಗಳು ತೃಪ್ತರಾದರು, ಭೂತಗಣಗಳು, ರಾಜರು ಎಲ್ಲರೂ ಕೂಡ ನೀನು ಬಂದಿದ್ದಕ್ಕೆ ತೃಪ್ತರಾದ್ರಪ್ಪ. ಯಾವ ಗಂಗೆ ನಿನ್ನ ಚರಣವನ್ನು ಮುಟ್ಟಿದ್ದಕ್ಕೇನೆ 3 ಲೋಕಗಳ ಪಾಪವನ್ನ ಕಳೆಯುವ ಶಕ್ತಿ ಬಂತು. ಅಂತಹ ಕಾಲನ್ನ
ಪಾದವನ್ನು ತೊಳೆಯುವ ಒಂದು ಭಾಗ್ಯವನ್ನ ನೀನು ನನಗೆ ಕರುಣಿಸುತ್ತೀಯಪ್ಪ. ನಿಜವಾಗೂ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಧನ್ಯ. ಪ್ರಭೋ ನೀನು ಎಂಥವನ್ನಿನೋ. ಕಫ್ ಪಂಡಿತ ಸ್ತದಪರಂ ಶರಣಂ ಸಮೀಯಾತ್ ಭಕ್ತ ಪ್ರಿಯ ಧೃತಿಗಿರಹ ಸುಹೃದ ಕೃತಜ್ಞಾತ್ ಸರ್ವಂ ದದಾತಿ ಸುಹೃದೋ ಭಜತೋಭಿಕಾಮಾನ್ ಆತ್ಮಾನಮಪ್ಯುಚ ಅಪ್ಯುಪಚ ಉಪಚಯೌನ ಯಸ್ಯ. ಏನು ಪ್ರಭೋ ನೀನು ಎಂಥವನೋ, ಆ ಪ್ರೇಮಿ ಭಕ್ತರ ಪರಮಪ್ರಿಯನಾಗಿದೀಯಾ, ಸತ್ಯವಾದಿಯೂ ಆಗಿದೆಯಾ, ಅಕಾರಣ ಹಿತೈಷಿ ಆಗಿದೆಯಾ. ಈ ಒಂದು ಶಬ್ದ ಇದೆಯಲ್ಲ ಬಹಳ ಇಷ್ಟ ನನಗೆ, ಅಕಾರಣ ಹಿತೈಷಿ. ನಾವೊಬ್ಬ ವ್ಯಕ್ತಿಯನ್ನ ಹೇಗೆ ಇಷ್ಟಪಡ್ತೀವಪ್ಪ ಅಂದ್ರೆ, ಅವನೊಳಗೆ ಏನಾದರೂ ನನಗೆ ಬೇಕಾಗಿರುವ ವಸ್ತು ಇದ್ದರೆ, ಇಲ್ಲ ಆ ವ್ಯಕ್ತಿ ನನಗೆ ಬೇಕಾಗಿದ್ದರೆ ಮಾತ್ರ ಆ ವ್ಯಕ್ತಿಯನ್ನ ನಾನು ಇಷ್ಟಪಡ್ತೇನೆ. ಭಗವಂತನು ಹಾಗಲ್ವಂತೆ. ನಿನ್ನಿಂದ ನನಗೇನೂ ಆಗಬೇಕಾಗಿಲ್ಲ ಕಣೋ, ನಾನು ಮಾತ್ರ ನಿನ್ನನ್ನು ಇಷ್ಟಪಡ್ತೇನೆ, ನಾನು ಮಾತ್ರ ನಿನ್ನ ಇಷ್ಟಪಡ್ತೇನೆ ಅಂತ ಅಂತಹ ಹಿತೈಷಿಯಾಗಿದ್ದನಂತೆ ಆ ಭಗವಂತನು. ಅದಾದ ನಂತರ ಹೇಳ್ತಾರೆ, ನೀನು ಮಾಡಿದಂತಹ ಮಹದುಪಕಾರವನ್ನು ಭಗವಂತ ನಮಗೇನು ಉಪಕಾರ ಮಾಡ್ತಾನೆ, ಅಂತಹ ಮಹದುಪಕಾರವನ್ನು ಕೂಡ ಭಗವಂತ ಸ್ಮರಿಸೋದಿಲ್ವಂತೆ. ನಾವೇನಾದರೂ ಭಗವಂತನಿಗೆ ಒಂದು ತುಳಸಿಯನ್ನ, ಒಂದು ಹೂವು, ಒಂದು ಚಿಕ್ಕ ಹೂವನ್ನ, ಕೃಷ್ಣ ಇದು ನಿನಗೆ ಅರ್ಪಣೆ ಕಣೋ ಅಂತ ಇಟ್ರೆ ಅದನ್ನ 10 ಜನಕ್ಕೆ ಹೇಳ್ಕೊಂಡ್ ಬರ್ತಾನ. ಇವತ್ತು ಉದ್ಧವ ನನಗೊಂದು ಹೂವಿಟ್ಟ, ಉದ್ಧವ ಇವತ್ತು ನನಗೊಂದು ತುಳಸಿ ಕೊಟ್ಟ. ಅವನು ಎಷ್ಟು ಮಾಡಿದ್ರು ಕೂಡ ಒಮ್ಮೆಯೂ ಅವನು ಹೇಳ್ಕೊಳ್ಳಲ್ವಂತೆ. ನಾವೇನಾದರೂ ಅವನಿಗೆ ಮಾಡಿಬಿಟ್ರೆ ಅದನ್ನು ಯಾವಾಗ್ಲೂ ಕೂಡ ಅವನು ಹೇಳ್ತಾನಂತೆ, ಅಂಥವನಪ್ಪ ಅಂಥವನು. ಆದ್ರಿಂದ ಪರಮ ಪುರುಷ ಪರಮಾತ್ಮನಾದ ನಿನ್ನನ್ನ ಬಿಟ್ಟು ಪಂಡಿತರು ಯಾರು ತಾನೇ ಬೇರೆಯವರನ್ನ ಆಶ್ರಯಿಸುವುದಕ್ಕೆ ಸಾಧ್ಯಪ್ಪ. ಆದ್ರಿಂದ ನಾನು ಪತ್ನಿ, ಪುತ್ರ, ಸ್ವಜನ, ಧನ, ಮನೆ, ಮಠ ಈ ಎಲ್ಲ ಮೋಹ ಪಾಶಗಳಿಂದ ಬಂಧಿಸಲ್ಪಟ್ಟಿದ್ದೇನೆ. ಹೇಗಾದ್ರೂ ಮಾಡಿ ನೀನು ಈ ನನ್ನ ಮಾಯಾಜಾಲವನ್ನ ಕತ್ತರಿಸಿ ಹಾಕಪ್ಪ ಅಂತ ಅಕ್ರೂರ ಅವನ ಪಾದವನ್ನ ಒತ್ತುತ್ತಾ ಹೇಳ್ಕೊಂಡಾಗ ಭಗವಂತ ಹೇಳ್ತಾನೆ ನೋಡಿ, ಈ ಒಂದು 4-5 ಮಾತುಗಳಿದೆಯಲ್ಲ ಭಗವಂತನ ಮಾತು, ನಿತ್ಯ ಪಾರಾಯಣ ಮಾಡ್ಬೇಕು ಈ 4-5 ಮಾತನ್ನ, 4-5 ಶ್ಲೋಕವನ್ನು. ನಿಜವಾಗಲೂ ಈಗಿನ ಪ್ರಪಂಚದೊಳಗೆ ಮನುಷ್ಯರ ಸ್ಥಿತಿ ಏನಿದೆ ಅನ್ನೋದನ್ನ ಭಗವಂತ ಹೇಳಿದ್ದಾನೆ ಈ 5 ಶ್ಲೋಕದಲ್ಲಿ. ಹೇಳ್ತಾರೆ, ಶ್ರೀ ಭಗವಾನು ವಾಚ ತ್ವನ್ನೋ ಗುರುಃ ಪಿತೃವ್ಯಶ್ಚ ಶ್ಲಾಘ್ಯೋ ಬಂಧುಶ್ಚ ನಿತ್ಯದ ವಯಂತು ರಕ್ಷ್ಯಾಹ ಪೋಷ್ಯಾಶ್ಚ ಅನುಕಂಪ್ಯಾಹ ಪ್ರದಾಹಿವಃ. ಅಯ್ಯ, ನೀನು ನಮ್ಮ ಗುರು ಆಗಿದೆಯಾ, ನಮ್ಮ ಹಿತೋಪದೇಶಕನಾಗಿದೆಯಾ, ನಮ್ಮ ಚಿಕ್ಕಪ್ಪನಾಗಿದೆಯಾ, ನಮ್ಮ ವಂಶದೊಳಗೆ ಹುಟ್ಟಿದಂತಹ ಅತ್ಯಂತ ಪ್ರಶಂಸನೀಯ ಮನುಷ್ಯನಾಗಿದೆಯಾ. ಹೀಗಿದ್ದಾಗ ನಾವು ಬಾಲಕರಾಗಿದ್ದೇವಪ್ಪ, ನಾನು ನಿನ್ನ ಸೇವೆಯನ್ನ ಮಾಡಬೇಕು, ನೀನು ನಮ್ಮ ಸೇವೆ ಮಾಡೋದು ಅಂದ್ರೆ ಏನಪ್ಪ? ಖಂಡಿತವಾಗ್ಲೂ ಇದು ಯಾಕೋ ನನಗೆ ಇಷ್ಟ ಆಗ್ತಾ ಇಲ್ಲ. ನೋಡಿ ಭಗವಂತ ಹೇಳೋದು, ಭವದ್ವಿಧ ಮಹಾಭಾಗ ನಿಷೇವ್ಯ ಅರ್ಹಸತ್ತಮಾಹ ಶ್ರೇಯಸ್ಕಾಮೈಹಿ ನೃಭಿರ್ನಿತ್ಯಂ ದೇವಾಹ ಸ್ವಾರ್ಥಾಹ ನ ಸಾಧವಃ. ತನ್ನ ಪರಮ ಶ್ರೇಯಸ್ಸನ್ನ ಬಯಸುವವನು ನಿಮ್ಮಂತಹ ಪರಮ ಪೂಜನೀಯರು ಭಾಗ್ಯವಂತರು ಆದಂತಹ ಸತ್ಪುರುಷರನ್ನ ಸದಾ ಸೇವಿಸಬೇಕಪ್ಪ. ಯಾರು ಒಬ್ಬ ಬಂದು ನನಗೆ ಭಾರಿ ಒಳ್ಳೇದಾಗಬೇಕು, ನನಗೆ ಭಾರಿ ಒಳ್ಳೇದಾಗಬೇಕು ಅನ್ನುವ ಉದ್ದೇಶವನ್ನ ಇಟ್ಟುಕೊಂಡು ಯಾರಾದರೂ ಒಬ್ಬ ಇದ್ದಾನೆ ಅಂದ್ರೆ ಅವನು ನಿನ್ನಂಥವರನ್ನ ಸೇವಿಸಿದರೆ ಅವರಿಗೆ ಪರಮ ಮಂಗಳವಾಗುತ್ತೆ. ಆ ಭಗವತ್ ತತ್ವದ ವಿಷಯ ಗೊತ್ತಾಗುತ್ತಪ್ಪ. ಯಾಕಂದ್ರೆ ದೇವತೆಗಳೊಳಗೂ ಸ್ವಾರ್ಥ ಇರುತ್ತಂತೆ, ಸತ್ಪುರುಷರೊಳಗೆ ಸ್ವಾರ್ಥ ಇರೋದಿಲ್ಲ. ನೋಡಿ ಈ ಮಾತು ಕೃಷ್ಣ ಹೇಳ್ತಿರೋ ಮಾತಿದು. ದೇವತೆಗಳೊಳಗೂ ಸ್ವಾರ್ಥ ಇರುತ್ತೆ, ಆದರೆ ನಿನ್ನಂಥವರೊಳಗೆ ಸತ್ಪುರುಷರಲ್ಲಿ ಸ್ವಾರ್ಥ ಇರೋದಿಲ್ಲ. ಈ ಒಂದು ಶ್ಲೋಕವನ್ನು ನೆನ್ಪಿಟ್ಕೊಳ್ಳಿ. ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ ತೇ ಪುನಂತಿರುಕಾಲೇನ ದರ್ಶನಾದೇವ ಸಾಧವಃ ನಹಿ ಅಮ್ಮಯಾನಿ ತೀರ್ಥಾನಿ. ಎಲ್ಲೋ ಒಂದ್ ಕಡೆಗೆ ನೀರಿದೆ, ಎಲ್ಲೋ ಒಂದ್ ಕಡೆಗೆ ನೀರು ನಿಂತಿರುವಂತಹ ಒಂದು ಸರೋವರ ಇದೆ, ಎಲ್ಲೋ ಒಂದ್ ಕಡೆಗೆ ನೀರು ಹರಿಯುವಂತಹ ನದಿ ಇದೆ ಅಂದ್ರೆ ಅವೆಲ್ಲವೂ ಕೂಡ ತೀರ್ಥ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಒಂದು ಕಲ್ಲನ್ನ ಕಡಿದು ಇಟ್ಟಿದ್ದಾರೆ ಮೂರ್ತಿಯಾಗಿ, ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿ ಒಂದು ಮೂರ್ತಿಯನ್ನ ಕೆತ್ತಿದ್ದಾರೆ ಅಂದ ಕೂಡಲೇ ಆ ಮೂರ್ತಿಗಳು ಭಗವಂತನ ವಿಗ್ರಹ ಆಗೋದಿಲ್ವಂತೆ. ಯಾವಾಗ ಆಗ್ತವೆ ಗೊತ್ತಾ? ಒಬ್ಬ ಸತ್ಪುರುಷ ಬಂದು ಆ ನದಿಯ ನೀರನ್ನು ನೋಡಿದಾಗ
ಆ ನದಿಯ ನೀರನ್ನು ಮುಟ್ಟಿದಾಗ ಆ ನದಿಗೆ ತೀರ್ಥತ್ವ ಪ್ರಾಪ್ತಿ ಆಗತ್ತಂತೆ. ಅದೇ ರೀತಿಯಾಗಿ ಒಬ್ಬ ಸತ್ಪುರುಷ ಬಂದು ಆ ಕಲ್ಲಿನ ವಿಗ್ರಹವನ್ನ ನೋಡಿ ಅದನ್ನ ಸ್ಪರ್ಶಿಸಿ ಅದನ್ನ ಮುಟ್ಟಿದರೆ ಆ ವಿಗ್ರಹಕ್ಕೆ ಭಗವಂತನ ಶಕ್ತಿ ಅದಕ್ಕೆ ಬರುತ್ತಂತೆ. ಆಗ ಅದು ವಿಗ್ರಹ ಅಂತ ಅನ್ನಿಸಿಕೊಳ್ಳತ್ತೆ ಹೊರತು ಇಲ್ಲ ಅಂದ್ರೆ ನಹಿ, ಬರೀ ಎಲ್ಲ ಅದು ನೀರು ಕಲ್ಲು ಅಷ್ಟೇ, ಅವು ವಿಗ್ರಹ ಆಗೋದಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಏನು, ಸಭವಾನ್ ಸುಹೃದಮ್ಮಯ್ಯನ ನಮ್ಮ ಗುರುಗಳಿಗೆ ತುಂಬಾ ಇಷ್ಟವಾದ ಶ್ಲೋಕ ಇದು. ನಮ್ಮ ಗುರುಗಳಿಗೆ, ಸುದರ್ಶನ ನಹ್ಯಮ್ಮಯಾನಿ ತೀರ್ಥಾನಿ ನದೇವಾಹ ಮುಚ್ಚಿಲಾಮಯಾಹ ತೇ ಪುನಃ ತಿರುಕಾಲೇನ ದರ್ಶನಾದೇವ ಸಾಧವಃ. ಯಾವಾಗ್ಲೂ ಹೇಳೋರು ಈ ಶ್ಲೋಕ ನಮ್ಮ ಗುರುಗಳು. ಹೆಸರು ನೋಡ ಇಲ್ಲಿ ಎಲ್ಲಾ ನೀರುನು ತೀರ್ಥ ಅಲ್ಲ ಕಣೋ. ಯಾಕೆ ಹೇಳು, ಹೇಮಾವತಿ ನದಿ ತೀರ್ಥ ಅಂತ ಹೇಳ್ತೀವಿ. ಸ್ವಾಮಿಗಳು ಹೋಗಲ್ಲಿ ಸ್ನಾನ ಮಾಡ್ತಾ ಇದ್ರು. ಸಚ್ಚಿದಾನಂದೆಯಿಂದ ಸರಸ್ವತಿ ಸ್ವಾಮಿಗಳು ಹೋಗಿ ಅಲ್ಲಿ ಸ್ನಾನ ಮಾಡ್ತಿದ್ರು, ಅದಕ್ಕದು ತೀರ್ಥ. ಯಾಕೆ ಕಾವೇರಿ ನದಿ ತೀರ್ಥ? ಅಲ್ಲಿ ರಾಮಾನುಜರು ಮುಳುಗಿದ್ರು, ಅವರ ಗುರುಗಳು ಮುಳುಗಿದ್ರು, ಅದಕ್ಕೆ ಕಾವೇರಿ ತೀರ್ಥ ಅಂತ ಹೇಳುವುದು ನಾವು. ಯಾಕೆ ನಾವು ಗಂಗೆಯನ್ನ ತೀರ್ಥ ಅಂತ ಹೇಳ್ತೀವಿ? ಅಲ್ಲಿ ವಸಿಷ್ಠರು ಮುಳುಗಿದ್ರು, ವಾಮದೇವರು ಮುಳುಗಿದ್ರು, ವ್ಯಾಸರು ಮುಳುಗಿದರೆ, ನಾರದರು ಮುಳುಗಿದರೆ, ಕೃಷ್ಣ ಮುಳುಗಿದಾನೆ, ಅದಕ್ಕದು ಗಂಗಾ ಅನ್ನೋದು ತೀರ್ಥ. ಬರೀ ಒಂದು ಕಲ್ಲನ್ನ ಕಡೆದು ಮನೇಲಿ ಇಟ್ಟುಕೊಂಡು ಕೂಡಲೇ ವಿಗ್ರಹ ಆಗೋದಿಲ್ಲ, ಅದು ಭಗವಂತ ಆಗೋದಿಲ್ಲ. ಅದು ಯಾವ ಒಬ್ಬ ಸತ್ಪುರುಷ ವಿಗ್ರಹವನ್ನು ಮುಟ್ಟಿದ್ರೆ, ಈಗ ಒಂದು ಮರದ ಹಲಿಗೆ ಯಾವಾಗ ಪಾದುಕೆ ಆಗುತ್ತೆ? ಒಬ್ಬ ಗುರುವಿನ ಕಾಲಿನ ಸ್ಪರ್ಶದಿಂದ ಅದಕ್ಕೆ ಪಾದುಕೆ ಅಂತ ಬರುತ್ತೆ. ಇಲ್ಲಾಂದ್ರೆ ಮರದ ಹಲಿಗೆ ಆಗುತ್ತದು, ಪಾದುಕೆ ಆಗಕ್ಕೆ ಸಾಧ್ಯವಾ? ಅದು ಮರದ ಹಲಿಗೆಯ ಹೊರತು ಪಾದುಕೆ ಅಲ್ಲ. ಒಬ್ಬ ಸತ್ಪುರುಷನ ಸ್ಪರ್ಶದಿಂದ, ಒಬ್ಬ ಮಹಾತ್ಮನ ಸ್ಪರ್ಶದಿಂದ ಕಲ್ಲು ವಿಗ್ರಹವಾಗುತ್ತೆ, ನೀರು ತೀರ್ಥವಾಗುತ್ತೆ, ಒಂದು ಮರದ ಹಲಿಗೆ ಪಾದುಕೆಯಾಗುತ್ತೆ. ಕೃಷ್ಣ ಹೇಳ್ತಿರೋದು ಇವೆಲ್ಲ ತೀರ್ಥಗಳು ಎಲ್ಲವೂ ಅಕ್ರೂರ. ನೀನು ಆ ವಿಗ್ರಹವನ್ನ ನೋಡಿದ್ದಕ್ಕೆ ಪೂಜೆ ಮಾಡೋದಕ್ಕೆ ಅರ್ಹತೆ ಬಂತು, ನೀನು ಆ ನೀರನ್ನ ಮುಟ್ಟಿದ್ದಕ್ಕೆ ನಾವು ಹೋಗಿ ಸ್ನಾನ ಮಾಡ್ತಾ ಇದ್ದೀವಿ. ಅಂತಹ ಪವಿತ್ರಾತ್ಮನಪ್ಪ ನೀನು ಅಂತ ಹೇಳ್ತೀಯೇನೆ. ಭಗವಂತ ಕುತ್ತುಕೊಂಡು ಅಕ್ರೂರನಿಗೆ ಹೊಗಳ್ತಾ ಇರೋದು, ನೀನಂತಹ ಪವಿತ್ರಾತ್ಮನು. ಆದ್ರಿಂದ ಏನೋ ಇಲ್ಲಿ ಹೇಳ್ತಾರೆ, ತೇಷು ರಾಜಾಂಬಿಕೋ ಪುತ್ರ. ಆ ಇಷ್ಟೆಲ್ಲ ಹೇಳಿದ ಮೇಲೆ ಏನಾಗುತ್ತೆ ಅಂದ್ರೆ, ನೀನು ಸುಹೃದರೊಳಗೆ ನಮ್ಮ ಹಿತೈಷಿ ಆಗಿದೆಯಪ್ಪ, ಸರ್ವಶ್ರೇಷ್ಠನಾಗಿದೆಯಾ. ಆದ್ದರಿಂದ ಚಿಕ್ಕಪ್ಪ ನಿನ್ನಿಂದ ಒಂದು ಸಣ್ಣ ಕೆಲಸ ಆಗ್ಬೇಕಪ್ಪ ಅಂತ. ಕೃಷ್ಣ ಯಾರಿಂದ ಯಾವ ಕೆಲಸವನ್ನ ಮಾಡಿಸ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಕೃಷ್ಣ ಅವರಿಂದ ಅದನ್ನ ಮಾಡಿಸ್ಕೊಳ್ತಾನೆ. ಸುಮ್ನೆ ಎಲ್ರಿಗೂ 108 ದೇವಸ್ಥಾನ ಉದ್ಧಾರ ಮಾಡಕ್ ಆಗ್ತಿತ್ತ? ಜಗತ್ತಲ್ಲಿ 100 ಜನ ಹುಟ್ಟಿದ್ರು, ಅಷ್ಟೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ, ಎಷ್ಟೋ ಕೋಟಿ 108 ದೇವಸ್ಥಾನ ಅಂದ್ರೆ ಒಂದು ದೇವಸ್ಥಾನಕ್ಕೆ 1 ಕೋಟಿ ಅಂದ್ರೂ ಕೂಡ 100 ಕೋಟಿ ಸಂಗ್ರಹ ಎಲ್ಲ ಆಗ್ತಿತ್ತು. ಆ ಕೃಷ್ಣ ಇವರನ್ನ ನಿಮಿತ್ತ ಮಾಡಿಕೊಂಡು ನೀನ್ ಇದೆಲ್ಲ ಮಾಡಪ್ಪ ಅಂತ ಅವರನ್ನ ಭೂಮಿಗೆ ಎಸೆದ. ಭೂಮಿಗೆ ಏನಕ್ಕೆ ಬಿಟ್ಟ? ಅದನ್ನೇ ಹೇಳ್ತಿರೋದು. ನಮ್ಮದು ಏನಿದೆ ನಾವು ಮಾಡಕ್ ಸಾಧ್ಯ ಇದೆಯಾ? ಅಷ್ಟು ದೊಡ್ಡ ಸಂಪತ್ತನ್ನ ಸಂಗ್ರಹ ಮಾಡಕ್ಕಾಗತ್ತ? ಯಾರ ಹತ್ರ ಹೋಗಿ ಕೇಳಿದ್ರೆ ಒಂದು ತಿಳ್ಕೊಳ್ಳಿ, ಎಲ್ಲರಿಗೂ ಈ ಮಾತನ್ನ ಹೇಳ್ತಿದ್ದೀನಿ. ನಮ್ಮ ಸಂಕಲ್ಪ ಶುದ್ಧವಾಯ್ತು ಅಂದ್ರೆ ಭಗವಂತ ಮುಂದೆ ನಿಂತು ಆ ಕೆಲಸವನ್ನ ಮಾಡಿಸ್ತಾನಂತೆ. ನಮ್ಮ ಸಂಕಲ್ಪದೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಹೇಳೋದೊಂದು ಮಾಡೋದೊಂದು ಅಂತ ಆಯ್ತು ಅಂದ್ರೆ ಭಗವಂತ ಆ ಕೆಲಸವನ್ನ ಅಲ್ಲಿಯೇ ನಿಲ್ಲಿಸ್ತಾನಂತೆ. ಈಗ ಎಷ್ಟೋ ಜನರು ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ, ಆ ಕೆಲಸ ಯಾಕೆ ಪೂರ್ಣ ಆಗಲ್ಲ ಹೇಳಿ? ಅದ್ರೊಳಗೆ ಏನೋ ಒಂದು ಸ್ವಾರ್ಥ ಭಾವ ಇರುತ್ತೆ. ಅದಕ್ಕೆ ನಿರಮ್ಮಳ ಭಾವದಿಂದ ಈಶ್ವರೋಮೇ ತುಷ್ಯತು ಅಂತ ಒಂದು ಕೆಲಸಕ್ಕೆ ಗುರುಗಳೇ ಈಗಲೂ ಸಂಕಲ್ಪ ಮಾಡಿ, ನೀವು ಆ ಕೆಲಸ ನಡೆದು ಹೋಗುತ್ತೆ. ಯಾಕೆ ಹೇಳಿ? ನಿಮ್ಮ ಸಂಕಲ್ಪ ಶುದ್ಧ ಸಂಕಲ್ಪ. ಅದಕ್ಕೆ ಬೆಳಗ್ಗೆ ಹಿಂಗ್ ಮಾತಾಡ್ಬೇಕಾದ್ರೆ 20ನೇ ವರ್ಷ ಭಾಗವತ ಹೇಳಿಸ್ತಾ ಇರೋದು, ಇದು 100 ವರ್ಷ ನಡಿಬೇಕು ಇದನ್ನ. ಅದಕ್ಕೋಸ್ಕರ ಒಂದು ದುಡ್ಡು ಇಟ್ಬಿಟ್ಟಿದ್ದೇನೆ, ಎಲ್ರಿಗೂ ಹೇಳಿಬಿಟ್ಟಿದ್ದೇನೆ. ಇಲ್ಲೇ ಯಾವಾಗ್ಲೂ ಕೂಡ ಈ ಜಾಗದಲ್ಲಿ ಆ ಭಾಗವತ ಕೇಳ್ತಾ ಇರಬೇಕು. ಆ ಹೇಳುವ ಆ ಮಾತಿನ ಧಾಟಿಯಲ್ಲಿ ಗೊತ್ತಾಯ್ತು,
ಅವ್ರ ಹೃದಯದೊಳಗೆ ಆ ಕೃಷ್ಣನ ಮೇಲೆ, ಆ ಭಾಗವತದ ಮೇಲೆ ಯಾವ ಮಟ್ಟಿನ ಪ್ರೇಮ ಇದೆ ಅಂತ. ನೀವು ನನಗೆ ಹಾರ ಹಾಕಿ ಕೂಡಿಸ್ಬಿಟ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ನೆನ್ನೆ ಇದುವರೆಗೂ ನಾನು ಒಂದು ಹಾರ ಹಾಕಿಸ್ಕೊಂಡಿಲ್ಲ ಅಂದ್ರು. ನಾಳೆ ನೀವು ಅವ್ರಿಗೊಂದು ಹಾರ ತರಬೇಕು. ಇದುವರೆಗೂ ನಾವು ಒಂದು ಯಾವ ದೇವಸ್ಥಾನಕ್ಕೆ ಹೋದ್ರು, ಅಷ್ಟೆಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಕೂಡ ನಾನು ಒಂದು ಹಾರ ಹಾಕಿಸ್ಕೊಂಡಿಲ್ಲ ಗುರುಗಳೇ ಇದುವರೆಗೂ. ಯಾಕಂದ್ರೆ ಆ ಹಾರ ಕೃಷ್ಣನ್ ಮೇಲೆ ಇದ್ರೇನೆ ಶೋಭೆ ಅಂತ ಹೇಳಿದ್ರು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆ ಮಟ್ಟಿನ ಒಂದು ನಿರ್ವ್ಯಾಜ್ಯ ಬುದ್ಧಿ. ಜಗತ್ತಿಗೆ ನಾನು ಎಲ್ಲವನ್ನೂ ಮಾಡಿದೆ, ನಾನು ಜಗತ್ತಿಗೋಸ್ಕರ ಮಾಡಿದೆ, ಕೃಷ್ಣನಿಗೋಸ್ಕರ ಮಾಡಿದೆ. ಅದರಿಂದ ನನ್ನನ್ನೇನು ಅಟ್ಟಕ್ಕೇರಿಸಿ ತಲೆ ಮೇಲೆ ಕೂಡಿಸ್ಕೋಬೇಕಾಗಿಲ್ಲ. ನಾನು ಮಾಡಿದ್ದಷ್ಟು ಈಶ್ವರೋಮೇ ತುಷ್ಯತು, ಭಗವಂತ ಪ್ರೀತಿಯಾಗ್ಲಿ ಅಂತ. ನೋಡಿ ಏನಕ್ಕೆ ಈ ವಿಷಯ ಬಂತು? ಕೃಷ್ಣನಿಗೆ ಗೊತ್ತಿದೆ ಯಾರಿಂದ ಯಾವ ಕೆಲಸ ಆಗತ್ತೆ ಅಂತ. ನನ್ನಿಂದ ಈ ಕೆಲಸ ಆಯ್ತು ಅಲ್ಲ, ನನ್ನಿಂದ ಇದಾಯ್ತು ಅಲ್ಲ. ನೋಡಿ, ಅದೇ ಉದ್ಧವನನ್ನ ಗೋಪಿಕೆಯರ ಹತ್ರ ಕಳಿಸ್ತಾ, ಅದೇ ಅಕ್ರೂರನಿಗೆ ಈಗ ಹೇಳ್ತಾ ಇದ್ದಾನೆ ಕೃಷ್ಣ, ಅಕ್ರೂರ ನನ್ಗೊಂದ್ ಸಣ್ಣ ಸಹಾಯ ಮಾಡ್ತೀಯಪ್ಪ ಅಂತ. ಚಿಕ್ಕಪ್ಪ ಧನ್ಯವಾದ. ಶುದ್ಧವಾಗಿ ತೊಳೆದು ಒಳ್ಳೆಯ ನೀರನ್ನ ಆ ಹೆಣ್ಮಗಳು ಇಡ್ತಾಳಪ್ಪ. ಉಪನ್ಯಾಸದ ಮಧ್ಯದಲ್ಲಿ ನೀ ತಂದಿಟ್ಟು ನೀರು ಕುಡಿತಿದ್ದೀನಮ್ಮ, ಕೃಷ್ಣ ಪ್ರೀತಿ ಅದು. ಆನಂದವಾಗಿರಪ್ಪ. ಇಷ್ಟು ಹೊಳೆಯೋಂಗೆ ಇಲ್ಲೇ ನೋಡಿದ್ ನಾನು, ನಮ್ಮ ಮನೇಲೂ ಇಷ್ಟು ಹೊಳೆಯಲ್ಲ ಇದೆ. ಪಾಪ ಅವ್ರಿದ್ದಕ್ಕೆ ಹೊಳಿತಿದ್ದೆ, ನೇತ್ರ ಇದ್ರೆ ಹೊಳಿತಾನೆ ಇರ್ಲಿಲ್ಲ ಅದು. ಯಾಕೆ ಅಂದ್ರೆ ಹೇಳ್ತಾ ಇದ್ದೀನಿ, ಅಕ್ರು ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಮಾತನ್ನ ಹೇಳ್ತಾನೆ ಅಂದ್ರೆ, ನಹಿ ಅಮ್ಮಯಾನ ತೀರ್ಥಾನ್. ಬಹಳ ಚೆನ್ನಾಗಿದೆ. ಅಕ್ರೂರ ನಿನ್ನಿಂದ ಒಂದು ಕೆಲಸ ಆಗ್ಬೇಕು ಕಣ. ನೋಡಿ, ಇಲ್ಲಿಂದ ಕೃಷ್ಣನ ರಾಜತಾಂತ್ರಿಕ ಬುದ್ಧಿ ಶುರುವಾಗುತ್ತೆ. ಫ್ರಮ್ ದಿಸ್, ಇಲ್ಲಿಂದ ಕೃಷ್ಣನು ಒಬ್ಬ ಯುವರಾಜನಾಗಿ, ಕೃಷ್ಣನು ಒಬ್ಬ ಲೋಕ ರಕ್ಷಕನಾಗಿ, ಕೃಷ್ಣನು ಒಬ್ಬ ಭೂಭಾರ ಹರಣಕ್ಕೆ ಹುಟ್ಟಿದವನಾಗಿ ಈಗ ಆ ಒಂದು ಕೆಲಸವನ್ನ ಅವನು ಮಾಡುವವನು ಆಗ್ತಾನೆ. ಏನು ಅಂದ್ರೆ, ಅಕ್ರೂರನಿಗೆ ಮೊದಲಿಗೆ ಹೇಳ್ತಾನೆ, ಅಕ್ರೂರ ಚಿಕ್ಕಪ್ಪ ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಏನು? ಪಾಂಡುರಾಜನು ಶರೀರವನ್ನ ಬಿಟ್ಟ ನಂತರ ನನ್ನ ಅತ್ತೆಯ ಮಕ್ಕಳ ಪರಿಸ್ಥಿತಿ ಯಾಕೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ, ಮತ್ತು ಅವರಿಗೆ ಸಮನಾದಂತಹ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಯುಧಿಷ್ಠಿರಾದಿ ಮಕ್ಕಳೆಲ್ಲರೂ ಕೂಡ ಏನ್ ಮಾಡ್ತಾರೆ? ತುಂಬಾ ದುಃಖಿತರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವರನ್ನ ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆದ್ರಿಂದ ಏನು ಅಂದ್ರೆ, ನೀನು ಹೋಗಪ್ಪ, ನನ್ನ ಅತ್ತೆಯ ಮಕ್ಕಳ ಸೌಖ್ಯವನ್ನ ಹೋಗಿ ನೋಡ್ಕೊಂಡು ಬಾ. ಆ ಧೃತರಾಷ್ಟ್ರನೋ ಕುರುಡನಾಗಿದ್ದಾನೆ, ದುರ್ಬಲ ಬುದ್ಧಿಯವನಾಗಿದ್ದಾನೆ, ಅದು ನಿಂಗೆ ಗೊತ್ತೇ ಇದೆ. ಆ ಪುತ್ರನ ವ್ಯಾಮೋಹದಿಂದ, ಆ ದುರ್ಯೋಧನನ ವ್ಯಾಮೋಹದಿಂದ ಪಾಂಡು ಮಕ್ಕಳನ್ನು ಮತ್ತು ತನ್ನ ಮಕ್ಕಳನ್ನು ಸಮನಾಗಿ ಕಾಣ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ನೀನ್ ಹೀಗೆ ಹಸ್ತಿನಾಪುರಕ್ಕೆ ಹೋಗಪ್ಪ, ಅಲ್ಲಿ ನನ್ನ ಅತ್ತೆಯ ಮಕ್ಕಳ ಸಮಾಚಾರವನ್ನ ತಿಳ್ಕೊಂಡು ಬಾ. ನೀನು ಹೋಗಿ ಏನ್ ಮಾಡು, ನನ್ನ ಅತ್ತೆಯ ಮಕ್ಕಳ ಸಮಾಚಾರವನ್ನ ತಿಳ್ಕೊಂಡು ಬಾ ಅಂತ ಹೇಳಿ ಅಕ್ರೂರನನ್ನ ಹಸ್ತಿನಾಪುರಕ್ಕೆ ಕಳುಹಿಸಿಕೊಡ್ತಾನೆ. ನೋಡಿ, ಅಕ್ರೂರ ಹಸ್ತಿನಾಪುರಕ್ಕೆ ಬರ್ತಾನೆ. ಹಸ್ತಿನಾಪುರಕ್ಕೆ ಬಂದಾಗ ಮೊದಲಿಗೆ ಹೋಗಿ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡ್ತಾನೆ. ಆ ರಾಜಸಭೆಗೆ ಹೋದಾಗ ಭೀಷ್ಮ, ವಿದುರ, ಕುಂತಿ, ಬಾಹ್ಲೀಕ ಮತ್ತು ಅವನ ಮಗ ಸೋಮದತ್ತ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ದುರ್ಯೋಧನ, ದ್ರೋಣಪುತ್ರನಾದಂತಹ ಅಶ್ವತ್ಥಾಮ, ಯುಧಿಷ್ಠಿರಾದಿ ಪಂಚ ಪಾಂಡವರು, ಇವರೆಲ್ಲರನ್ನೂ ಕೂಡ ಆ ಇಷ್ಟ ಮಿತ್ರರನ್ನ ಅಕ್ರೂರ ನೋಡ್ತಾನೆ. ಆ ಗಾಂಧಿನಿ ನಂದನಾದಂತಹ ಅಕ್ರೂರ
ನೋಡಿ, ಅಕ್ರೂರನ್ನ ಆ ಒಂದು ಅಮ್ಮನ ಹೆಸರು ಗಾಂಧಿನಿ ಅಂತ. ಆ ಗಾಂಧಿನಿ ನಂದನಾದಂತಹ ಅಕ್ರೂರ ಅವರೆಲ್ಲರನ್ನು ನೋಡಿ ಕ್ಷೇಮ ಸಮಾಚಾರವನ್ನ ತಿಳ್ಕೊಳ್ತಾನೆ. ಏನ್ ಮಾಡ್ತಾನೆ? ಉವಾಸ ಕತಿ ಚಿನ್ಮಾಸಾನ್ ರಾಜ್ಞೋ ವೃತ್ತ ವಿವಿತ್ಸಯ ದುಷ್ಪ್ರಜಸ್ಯ ಅಲ್ಪಸಾರಸ್ಯ ಖಲ ಖಲ ಚಂದಾನುವರ್ತಿನಃ. ಆಗ ಏನ್ ಮಾಡ್ತಾನೆ ಅಂದ್ರೆ, ತಕ್ಷಣ ಅಕ್ರೂರನ ನೋಡಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಹೆಂಗಿದ್ದಾರೆ ಅಂತ ನೋಡ್ಕೊಂಡ್ ಬರ್ಲಿಲ್ಲ. ಅಲ್ಲಿ ಹೋಗಿ ಒಂದಷ್ಟು ತಿಂಗಳು ಇದ್ದಂತೆ ಹಸ್ತಿನಾಪುರದಲ್ಲಿ. ಹಸ್ತಿನಾಪುರದೊಳಗೆ ಇದ್ದುಬಿಟ್ಟು ಏನಾಯ್ತು, ಅಲ್ಲಿ ಆ ಪಾಂಡವರೊಂದಿಗೆ ಹೆಂಗೆ ಧೃತರಾಷ್ಟ್ರ ವ್ಯವಹಾರ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಳ್ಬೇಕಾದಾಗ ಏನಾಯ್ತು ಅಂದ್ರೆ, ಅಲ್ಲೇ ವಾಸ ಮಾಡದ್ನಂತೆ. ಅವನು ಏನ್ ಮಾಡ್ತಿದ್ದಾನೆ ಅಂದ್ರೆ, ಅಪ್ಪ ಕೇವಲ ಅವನ ಮಗನ ಮಾತನ್ನ ಕೇಳ್ಕೊಳ್ತಾ ಆ ಪುತ್ರ ವ್ಯಾಮೋಹದಿಂದ ಭಾರೀ ಅನ್ಯಾಯವನ್ನ ಮಾಡ್ತಾ ಇದ್ದಂತೆ ಪಾಂಡುವಿನ ಮಕ್ಕಳಿಗೆ. ಮೊದಲು ಇವರೆಲ್ಲರೂ ಕೂಡ ಬದರಿ ಹತ್ರ ಇದ್ದವರು. ಪಾಂಡುವಿನವನ, ಆ ಪಾಂಡುವನ ಎಲ್ಲಿದ್ದೋ ಬದರಿಯ ಆ ಕಡೆ ಪಕ್ಕ ಸರಸ್ವತಿ ನದಿ ತೀರದಲ್ಲಿ ಇದ್ದಂಥದ್ದು. ಅಲ್ಲಿ ವ್ಯಾಸರು ಎಲ್ಲರೂ ಕೂಡ ಬರ್ತಾರೆ. ಅಮ್ಮ, ನೀನ್ ಇಲ್ಲಿರ್ಬಾರ್ದು, ಪಾಂಡುನು ಹೋದ, ಮಾದ್ರಿನೂ ಹೋದ್ಲು, ನೀನು ಮಕ್ಕಳನ್ನ ಕರ್ಕೊಂಡು ನಿಮ್ಮ ಅರಮನೆಗೆ ಹೋಗಮ್ಮ ಅಂತ ಹೇಳ್ತಾರೆ. ಹಸ್ತಿನಾಪುರದ ಬಾಗಿಲಿಗೆ ಬಂದು ನಿಂತ್ರೆ ಕುಂತಿಯನ್ನ ಒಳಗಡೆ ಕರ್ಕೊಳ್ಬೇಕಾ ಬೇಡವಾ ಅನ್ನೋದೇ ಸಂಶಯ ಧೃತರಾಷ್ಟ್ರನಿಗೆ. ಆ ಪಾಂಡುವಿನ ಅನುಗ್ರಹದಿಂದಲೇ ಧೃತರಾಷ್ಟ್ರನಿಗೆ ಸಿಂಹಾಸನ ಸಿಕ್ಕಿರುತ್ತೆ. ಧೃತರಾಷ್ಟ್ರನಿಗೇನು ಪಟ್ಟಾಭಿಷೇಕವೇ ಆಗಿರೋದಿಲ್ಲ, ಅವನು ಹೋಗಿ ಕೂತಿರ್ತಾನಷ್ಟೆ. ಯಾಕೆ? ಶಾಸ್ತ್ರದೊಳಗೆ ಕಣ್ಣಿಲ್ಲದವನಿಗೆ ರಾಜನಾಗುವ ಅರ್ಹತೆ ಇಲ್ಲ. ಯಾಕೆ? ರಾಜನು ನ್ಯಾಯಸ್ಥಾನದಲ್ಲಿ ಕುತ್ಕೊಳ್ಳೋನು. ನ್ಯಾಯಸ್ಥಾನದಲ್ಲಿ ಕುತ್ಕೊಳ್ಳೋನಿಗೆ ಕಿವಿಗಿಂತಲೂ ಕೂಡ ಕಣ್ಣು ಮುಖ್ಯ. ಯಾಕೆ? ಅವರ ಮುಖಚರ್ಯೆ ಅವೆಲ್ಲವನ್ನು ನೋಡಿ ಎಷ್ಟೋ ಒಂದು ತೀರ್ಮಾನಗಳನ್ನು ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರವೇ ಅವನು ರಾಜನಾಗಿ ಇರೋದಿಲ್ಲ. ಅವನು ಹೋಗಿ ಕುತ್ಕೊಂಡ್ಬಿಟ್ಟಿರ್ತಾನೆ. ಅದೆಲ್ಲದಕ್ಕಿಂತ ದೊಡ್ಡ ವಿಷಯ ಏನಾಗ್ಬಿಡುತ್ತೆ ಅಂದ್ರೆ, ಹಸ್ತಿನಾಪುರದ ಪರಂಪರೆ ಏನು ಅಂದ್ರೆ, ಹಿರಿ ಮಕ್ಕಳಿಗೆ ಪಟ್ಟಾಭಿಷೇಕ ಅಂತ ಆಗಿರುತ್ತೆ. ದುರ್ಯೋಧನನಿಗಿಂತ 1 ವರ್ಷ ದೊಡ್ಡವನು ಧರ್ಮರಾಜ. ದುರ್ಯೋಧನನಿಗಿಂತ 1 ವರ್ಷ ಮುಂಚಿತವಾಗಿ ಧರ್ಮರಾಜ ಹುಟ್ಟಿರ್ತಾನೆ. ಅವ್ರದ್ದು ಒಳಗಡೆ ಕರ್ಕೊಳ್ಬೇಕಾ ಬೇಡವಾ ಅನ್ನೋದೇ ಸಂಶಯ ಶುರುವಾಗ್ಬಿಡುತ್ತೆ. ಆಗ ಏನಾಗುತ್ತೆ ಅಂದ್ರೆ, ವ್ಯಾಸರು ಬರ್ತಾರೆ. ಏನ್ ಯೋಚನೆ ಮಾಡ್ತಾ ಇದೀಯಾ ಧೃತರಾಷ್ಟ್ರ, ಕರ್ಕೊ ಒಳಗೆ ಅಂತಾರೆ. ವ್ಯಾಸರ ಮಾತಿಗೆ ಹೆದರಿ ನಡುಗಿ ಕರ್ಕೊಂಡಿರ್ತಾನೆ ಧೃತರಾಷ್ಟ್ರ. ಅವನೇನ್ ಸಂತೋಷವಾಗಿ ಕರ್ಕೊಂಡಿರಲ್ಲ ಅವನು. ಧೃತರಾಷ್ಟ್ರನ ಹೊರಗಿನ ಕಣ್ಣಷ್ಟೇ ಕುರುಡಲ್ಲ, ಒಳಗಿನ ಕಣ್ಣು ಕುರುಡವನು. ಒಳಗಿನ ಕಣ್ಣು ಕೂಡ ಕುರುಡು. ನೋಡಿ, ಇಲ್ಲಿ ಹೇಳ್ತಾರೆ, ಆ ಕುಂತಿ ಹತ್ರ ಎಲ್ಲರಿಗೂ ನಮಸ್ಕಾರ ಮಾಡಿ ಕುಂತಿ ಹತ್ರ ಹೋಗ್ತಾನೆ. ಕುಂತಿ ಒಂದು ಮಾತನ್ನ ಹೇಳ್ತಾಳಪ್ಪ, ಯಾವ ಹೆಣ್ಣು ಕೂಡ ಈ ತರಹ ಮಾತನ್ನ ಆಡಬಾರ್ದು. ಯಾವ ಹೆಣ್ಣು ಕೂಡ. ಎಂಥ ಮಾತು ನೋಡಿ. ಅಪಿಸ್ಮರಂತಿ ನ ಸೌಮ್ಯ ಪಿತರೋ ಭ್ರಾತರಶ್ಚಮೆ ಭಗಿನ್ಯೋ ಭ್ರಾತೃಪುತ್ರ ಅಷ್ಟ ಜಾಮಯ ಸಖ್ಯೇವ ಭ್ರಾತೇಯೋ ಭಗವಾನ್ ಕೃಷ್ಣ ಶರಣ್ಯೋ ಭಕ್ತವತ್ಸಲ ಪೈತೃಶ್ವಸೇಯಾನ್ ಸ್ಮರತಿ ರಾಮಶ್ಚ ಅಂಬುರುಹೇ ಕ್ಷಣ. ಕುಂತಿಯ ಪರಿಸ್ಥಿತಿ ನೋಡಿ. ಇತ್ತ ಅಮ್ಮನ ಮನೆಯ ಸಪೋರ್ಟ್ ಇಲ್ಲ, ಇತ್ತ ಗಂಡನ ಮನೆಯ ಸಪೋರ್ಟು ಇಲ್ಲ. ವಸುದೇವನ ಸ್ವಂತ ತಂಗಿ ಕುಂತಿ, ಕೃಷ್ಣನಿಗೆ ಸ್ವಂತ ಸೋದರತ್ತೆ. ಅಪಿಸ್ಮರಂತಿ ನ ಸೌಮ್ಯ. ಅಪ್ಪ ಅಕ್ರೂರ, ಆ ಊರೊಳಗೆ ಮಥುರಾ ಪಟ್ಟಣದಲ್ಲಿ ಒಂದು ಹಬ್ಬ ಹರಿದಿನ ಏನಾದ್ರೂ ಆದಾಗ, ಒಂದು ಸಿಹಿ ಇತ್ಯಾದಿಗಳೆಲ್ಲವನ್ನು ಮನೇಲಿ ಮಾಡಿದಾಗ ಕುಂತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾರು ಮಾತಾಡ್ತಾರಪ್ಪ? ನೋಡಿ, ಕುಂತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕುಂತಿಗಿದಿಷ್ಟ. ಅಯ್ಯೋ, ಕುಂತಿ ಬರ್ಲೇ ಇಲ್ವಲ್ಲ. ಯಾವುದೋ ಒಂದು ಹಬ್ಬ ಆಯ್ತು, ಗೌರಿ ಹಬ್ಬ ಆಯ್ತು, ನಾಗರ ಪಂಚಮಿ ಆಯ್ತು, ಅಯ್ಯೋ ಕುಂತಿ ಬರ್ಬೇಕಿತ್ತು ಅಂತ ಯಾರು ಒಬ್ರು ಬಾಯೊಳಗೆ ನನ್ನ ಹೆಸರು ಕೇಳಿದೀಯಪ್ಪ? ಅಕ್ರೂರ ತಲೆ ತಗ್ಗಿಸ್ಬಿಡ್ತಾನೆ. ಕುಂತಿ ಏನು ಮಾತಾಡೋದಿಲ್ಲ, ಹಿಂಗ್ ಉಸಿರು ಎಳ್ಕೊಂಡಿರ್ತಾಳೆ. ಯಾವಾಗ ಅಕ್ರೂರ ಹಿಂಗ್ ತಲೆ ತಗ್ಗಿಸ್ತಾನೋ ಉಸಿರು ಎಳ್ಕೊಂಡಿರ್ತಾಳೆ.
ಉಸಿರು ಬಿಡ್ತಾಳಷ್ಟೆ. ಆ ಒಂದು ಉಸಿರು ಬಿಡ್ತಾಳಲ್ಲ, ಅದರಿಂದ ಗೊತ್ತಾಗುತ್ತೆ ಕುಂತಿ ಹೃದಯ ಎಷ್ಟು ಭಾರ ಆಯಿತು ಅಂತ. ಆಮೇಲೆ ಅಳಿಯಂದ್ರು, ಅಕ್ಕ ತಂಗಿರು ನನ್ನ ಸ್ಮರಿಸ್ತಾರ. ನನ್ನ ಅಳಿಯಂದನಾದಂತಹ ಕೃಷ್ಣನಿಗೆ, ನನ್ನ ಅಳಿಯನಾದ ಕೃಷ್ಣನಿಗೆ ನನ್ನ ನೆನಪಿದೆಯಪ್ಪ, ನನ್ನ ನೆನಪಿದೆಯಪ್ಪ, ಆ ರಾಮಕೃಷ್ಣರು ನನ್ನನ್ನು ಸ್ಮರಿಸ್ತಾರ ಅಂತ ಹೇಳಿದಾಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾಪ ಅಕ್ರೂರ? ಹೇಳ್ತಾಳೆ ನೋಡಿ, ಸಾಪತ್ನ ಮಧ್ಯೆ ಶೋಚಂತಿ ವೃಕಾಣಾಂ ಹರಿಣೀಮಿವ ಸಾಂತ್ವಯಿಷ್ಯತಿ ಮಾಂ ವಾಕ್ಯೈ ಪಿತೃಹೀನಾಂಶ ಬಾಲಕ. ತೋಳಗಳ ನಡುವೆ ಸಿಗಹಾಕಿಕೊಂಡಿರುವಂತಹ ಒಂದು ಹೆಣ್ಣು ಜಿಂಕೆಯಂತಾಗಿದೆಯಪ್ಪ ನನ್ನ ಪರಿಸ್ಥಿತಿ ಇಲ್ಲಿ. ಹಸ್ತಿನಾಪುರದಲ್ಲಿ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಅಕ್ರೂರ? ತೋಳಗಳ ನಡುವೆ ಸಿಗಹಾಕಿಕೊಂಡಂತಹ ಒಂದು ಹೆಣ್ಣು ಜಿಂಕೆಯ ಪರಿಸ್ಥಿತಿ ನಂದಾಗಿದೆ. ನನ್ನ ಎಲ್ಲಾ ದಿಕ್ಕಿಗೆ, ಯಾವ ದಿಕ್ಕಿಗೆ ನೋಡಿದ್ರೂ ಕೂಡ ಇಲ್ಲಿ ನನ್ನ ಶತ್ರುಗಳೇ ಇದಾರಪ್ಪ. ನನ್ನ ಮಕ್ಕಳು ತಂದೆಯನ್ನ ಕಳ್ಕೊಂಡಂಥವರಾಗಿದ್ದಾರೆ, ತಂದೆಯನ್ನ ಕಳ್ಕೊಂಡಂಥವರಾಗಿದ್ದಾರೆ. ಈ ಅನಾಥ ಮಕ್ಕಳನ್ನ ನಾನು ಅಂದುಕೊಂಡಿರೋದು ಏನು ಗೊತ್ತಾ? ನನ್ನ ಅಳಿಯ ಬರ್ತಾನೆ, ನನ್ನ ಮಕ್ಕಳನ್ನ ಕಾಪಾಡ್ತಾನೆ ಅಂತ ಧೈರ್ಯದಿಂದ ನಾನು ಇದೀನಪ್ಪ ಅಂತಾಳೆ. ಏನ್ ಹೇಳಿ? ನನ್ನ ಅಳಿಯ ಬರ್ತಾನೆ, ಅಳಿಯ ಬರ್ತಾನೆ, ನನ್ನ ಮಕ್ಕಳನ್ನ ಕಾಪಾಡ್ತಾನೆ ಎಂಬ ಒಂದೇ ಒಂದು ಧೈರ್ಯದಿಂದ ಈ ಜೀವವನ್ನ ಹಿಡಿದಿಟ್ಟುಕೊಂಡಿದ್ದೇನೆ. ಧರ್ಮರಾಜನಿಗಿಂತ ಸಣ್ಣವನು, ಭೀಮನ ಸಮವಯಸ್ಕನು ಕೃಷ್ಣ ಪರಮಾತ್ಮ. ಕೃಷ್ಣ ಧರ್ಮರಾಜನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದ ಬಂದು. 3 ವರ್ಷ ದೊಡ್ಡವನು ಧರ್ಮರಾಜ ಕೃಷ್ಣನಿಗಿಂತ. ಅರ್ಜುನನಿಗಿಂತ 1.5 ವರ್ಷ ದೊಡ್ಡವನು ಕೃಷ್ಣ. ಅವರಿಬ್ರು, ಭೀಮನು ಕೃಷ್ಣನು ಒಂದೇ ಸಮವಯಸ್ಕರು ನೋಡಿ. ಧರ್ಮರಾಜನಿಗೆ ಭೀಮ ನಮಸ್ಕಾರ ಮಾಡ್ತಿದ್ದಂತೆ, ಭೀಮನಿಗೆ ಕೃಷ್ಣ ಪರಮಾತ್ಮ ಅಪ್ಪಿಕೊಳ್ತಾ ಇದ್ದಂತೆ. ಅರ್ಜುನನ್ನ ಕೈ ಹಿಡ್ಕೊಂಡು ಆಟ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅರ್ಜುನನ ಕೈ ಹಿಡ್ಕೊಂಡು ಆಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಕೃಷ್ಣ. ಆಗ ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಭಾವನಃ ಪ್ರಪನ್ನಾಂ ಪಾಹಿ ಗೋವಿಂದ ಶಿಶುಭಿಶ್ಚಾವಸೀದ್ಯತಿ ನಾನ್ಯತ್ತವ ಪದಾಂಭೋಜಾತ್ ಪಶ್ಯಾಮಿ ಶರಣಂ ನೃಣಾಂ ಬಿಭ್ಯತಾ ಮೃತ್ಯು ಸಂಸಾರಾತ್ ಈಶ್ವರಸ್ಯಾಪವರ್ಗಿಕಾತ್ ನಮಃ ಕೃಷ್ಣಾಯ ಶುದ್ಧಾಯ ಬ್ರಹ್ಮಣೇ ಪರಮಾತ್ಮನೇ ಯೋಗೇಶ್ವರಾಯ ಯೋಗಾಯ ತ್ವಾಮಹಂ ಶರಣಂಗತಃ. ಕುಂತಿ ಹೇಳೋದು ಈ 3 ಶ್ಲೋಕ. ಇದನ್ನೊಂದು ಪರಂಪರೆಯಿಂದ ಹೇಳ್ತಾರೆ. ಈ 3 ಶ್ಲೋಕ ನಿತ್ಯ ಪಾರಾಯಣ ಮಾಡಿದ್ರೆ ನಮ್ಮೆಲ್ಲ ಒಂದು ಸಮಸ್ತ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ. ಯಾರಿಗೆ ತುಂಬಾ ಕಷ್ಟದೊಳಗಿರ್ತಾರೋ ಅವರು ಈ 3 ಶ್ಲೋಕವನ್ನ ಪಾರಾಯಣ ಮಾಡಿದ್ರೆ ನಿತ್ಯ ಎಂತಹ ಕಷ್ಟ ಆದ್ರೂ ಕೂಡ ಭಗವಂತ ಮುಂದೆ ನಿಂತು ಆ ಕಷ್ಟವನ್ನ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕೆ? ಕುಂತಿಗೆ ಆ ಮಟ್ಟಿನ ಕಷ್ಟ ಬಂದಾಗ ಕೃಷ್ಣ ಪರಮಾತ್ಮನನ್ನ ಸ್ತುತಿಸಿದಂತಹ ಸ್ತೋತ್ರ ಇದು. ಏನಂತಾನೆ? ಆ ಕೃಷ್ಣನು ತನ್ನ ಮುಂದೆಯೇ ನಿಂತಿದ್ದಾನೆ ಅನ್ನುವ ಭಾವವನ್ನ ಕುಂತಿ ತಗೊಂಡು ಈ ಗದ್ಗದಿದಳಾಗಿ ಹೇಳ್ತಾಳೆ, ಓ ಸಚ್ಚಿದಾನಂದ ಸ್ವರೂಪನಾದ ಕೃಷ್ಣನೇ, ನೀನು ಮಹಾಯೋಗಿಯಾಗಿದೆಯಪ್ಪ, ವಿಶ್ವಾತ್ಮನಾಗಿದೆಯಾ, ಸಮಸ್ತ ವಿಶ್ವಕ್ಕೆ ನೀನೇ ಆತ್ಮನಾಗಿದೆಯಪ್ಪ, ಜಗದ್ರಕ್ಷಕನಾಗಿದೆಯಾ. ಗೋವಿಂದ, ನಾನು ನನ್ನ ಮಕ್ಕಳ ಜೊತೆಗೆ ದುಃಖದ ಮೇಲೆ ದುಃಖವನ್ನ ಅನುಭವಿಸ್ತಾ ಇದ್ದೀನಪ್ಪ. ನನ್ನನ್ನು ರಕ್ಷಿಸು, ನನ್ನ ಮಕ್ಕಳನ್ನ ಕಾಪಾಡು. ಇಡೀ ಈ ಪ್ರಪಂಚ ಮೃತ್ಯುಮಯವಾಗಿದೆಯಪ್ಪ, ನೀನೊಬ್ಬನೇ ಮೋಕ್ಷವನ್ನ ಕರುಣಿಸುವವನಾಗಿದೆಯಪ್ಪ. ಕೃಷ್ಣ, ಈ ಮಾಯಾಲೇಶದಿಂದ ನನ್ನನ್ನು ಮುಕ್ತಿಗೊಳಿಸು, ನಾನು ನಿನಗೆ ಶರಣು ಬಂದಿದ್ದೇನೆ ಅಂತ ಅಳುತ್ತಾ ಸ್ತೋತ್ರವನ್ನ ಮಾಡಿದಾಗ ತಕ್ಷಣ ಶುಕರು ಹೇಳ್ತಾರೆ ನೋಡಿ, ಇತ್ಯನುಸ್ಮೃತ್ಯ ಸುಜನಂ ಕೃಷ್ಣಂಚ ಜಗದೀಶ್ವರಂ ಪ್ರಾರಾ ದುಃಖಿತ ರಾಜನ್ನ ಭವತಾಂ ಪ್ರಪಿತಾಮಹಿ. ನೋಡಿ, ಪರೀಕ್ಷಿತ ಮಹಾರಾಜನಿಗೆ ಕುಂತಿ ಮುತ್ತಜ್ಜಿ, ಅದಕ್ಕೆ ನೋಡಿ ಪ್ರಪಿತಾಮಹಿ ಅಂತ ಹೇಳಿದಾನೆ. ಪಿತಾಮಹಿ ಅಂದ್ರೆ ಅಜ್ಜಿ, ಪ್ರಪಿತಾಮಹಿ ಅಂದ್ರೆ ಮುತ್ತಜ್ಜಿ. ಯಾರು? ಪರೀಕ್ಷಿತ ಮಹಾರಾಜ. ಯಾಕೆ? ಅರ್ಜುನ ಅಜ್ಜ,
ಅಜ್ಜನ ಅಮ್ಮ ಯಾರು? ಕುಂತಿ. ಪರೀಕ್ಷಿತ, ಪರೀಕ್ಷಿತನ ಹಿಂದೆ ಅಭಿಮನ್ಯು, ಅಭಿಮನ್ಯುವಿನ ಹಿಂದೆ ಅರ್ಜುನ, ಅರ್ಜುನನ ಹಿಂದೆ ಕುಂತಿ. ಆಗ ಏನಾಯ್ತು? ಪ್ರಪಿತಾಮಹಿ ಅಂದ್ರೆ ಮುತ್ತಜ್ಜಿ ಅಂತ ಅರ್ಥ. ಶುಕಬ್ರಹ್ಮರು ಹೇಳ್ತಿದ್ದಾರೆ, ಈ ರೀತಿಯಾಗಿ ನಿನ್ನ ಮುತ್ತಜ್ಜಿ ಆ ಕೃಷ್ಣನನ್ನ ಸ್ಮರಣೆ ಮಾಡಿದ್ಲಪ್ಪ, ಸ್ಮರಣೆ ಮಾಡಿದ್ಲು. ಆಗ ಹೇಳ್ತಾರೆ ನೋಡಿ, ಯಾಸ್ಯಾನ್ ರಾಜಾನ ಭೈತ್ಯ ವಿಷಮಂ ಪುತ್ರಲಾಲಸಂ ಅವದಾತ್ ಸುಹೃದ ಮಧ್ಯೆ ಬಂದು ಬಿಸ್ ಸೌಹೃದೋದಿತಂ. ಆಗ ಧೃತರಾಷ್ಟ್ರನು ತನ್ನ ತಮ್ಮನ ಮಕ್ಕಳೊಂದಿಗೆ ಬಹಳ ಪಕ್ಷಪಾತವನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿದುಕೊಂಡು ಕುಂತಿ ಹತ್ತು ಬಿಡ್ತಾಳೆ. ವಿಷವನ್ನೆಲ್ಲ ಹಾಕ್ಬಿಟ್ರಪ್ಪ, ಎಲ್ಲ ಮಾಡ್ಬಿಟ್ರು ನನ್ನ ಮಕ್ಕಳಿಗೆ, ಇಲ್ಲೊಂದು ಸ್ವಲ್ಪವೂ ಕೂಡ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅತ್ತಾಗ ನೋಡಿ, ಆಗ ಧೃತರಾಷ್ಟ್ರನ ಬಳಿಗೆ ಅಕ್ರೂರ ಬರ್ತಾನೆ. ಮಥುರೆಗೆ ಹೋಗ್ಬೇಕು ಅಂತ ಹೇಳೋದಿಕ್ಕೋಸ್ಕರ ಅಕ್ರೂರ ಬರ್ತಾನೆ. ಅಕ್ರೂರ ಬಂದು ಆ ಕೌರವರಿಂದ ತುಂಬಿದ ಸಭೆಯೊಳಗೆ ಕೃಷ್ಣ ಮತ್ತು ಬಲರಾಮರ ನುಡಿಯನ್ನ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅಕ್ರೂರ ಉವಾಚ, ಅವನ ಕಂಠ ನೋಡಿ ಅಕ್ರೂರಂದು, ಆ ಕೃಷ್ಣನ ಶಕ್ತಿ ಇದು. ತುಂಬಿದ ಸಭೆ, ಭೀಷ್ಮರು, ದ್ರೋಣರು, ಕೃಪರು, ದುರ್ಯೋಧನ, ದುಶಾಸನ, ಶಕುನಿ, ಕರ್ಣ ಎಲ್ಲರೂ ಕೂತಿದ್ದಾರೆ. ಆ ತುಂಬಿದ ಸಭೆಯೊಳಗೆ ಹೇಳ್ತಾನೆ ಏನಂತ, ಬೋಭೋ ವೈಚಿತ್ರ ವೀರ್ಯತ್ವಂ ಕುರುಣಾಂ ಕೀರ್ತಿವರ್ಧನ ಭ್ರಾತರ್ ಯುಪರದೆ ಪಾಂಡಾಂ ವಧೂನ ಆಸನ ಮಾಸ್ಥಿತ. ಎಷ್ಟು ಚೆನ್ನಾಗಿದೆ ನೋಡಿ. ಬೋಭೋ ವೈಚಿತ್ರ ವೀರ್ಯತ್ವಂ, ಕುರುವಂಶೀಯರ ಕೀರ್ತಿಯನ್ನು ಹೆಚ್ಚಿಸುವಂತಹ ವಿಚಿತ್ರ ವೀರ್ಯನ ಮಗನಾದಂತಹ ಧೃತರಾಷ್ಟ್ರನೇ, ನಿನ್ನ ತಮ್ಮನಾದ ಪಾಂಡು ಮಹಾರಾಜನು ಅವಸಾನ ಹೊಂದಿದ ಬಳಿಕ ಅವನಿಂದ ನೀನು ಈ ಸಿಂಹಾಸನವನ್ನ ಪಡ್ಕೊಂಡಿದೀಯ. ಯಾರಿಂದ? ನಿನ್ನ ತಮ್ಮನಿಂದ ನೀನು ಈ ಸಿಂಹಾಸನವನ್ನ ಪಡ್ಕೊಂಡಿದೀಯ. ಧರ್ಮೇಣ ಪಾಲಯನ್ನೂರ್ವೇಂ ಪ್ರಜಾಶೀಲೇನ ರಂಜಯನ್ ವರ್ತಮಾನ ಸಮಸ್ವೇಶು ಶ್ರೇಯ ಕೀರ್ತಿ ಮವಾಪ್ಸಸಿ. ಧರ್ಮದಿಂದ ರಾಜ್ಯಭಾರವನ್ನ ಮಾಡುತ್ತಾ, ಸದ್ವ್ಯವಹಾರಗಳಿಂದ ಪ್ರಜೆಗಳನ್ನ ಸಂತೋಷಪಡಿಸ್ತಾ, ಸ್ವಜನರೊಳಗೆ ಪಕ್ಷಪಾತವಿಲ್ಲದೆ ಸಮಾನವಾಗಿ ವ್ಯವಹಾರ ಮಾಡ್ತಾ ಇದ್ರೆ ನೀನು ಆ ಜಾಗದಲ್ಲಿ ಕುಳಿತುಕೊಂಡು ಶ್ರೇಯಸ್ಸನ್ನ ಪಡಿತೀಯ, ಕೀರ್ತಿಯನ್ನ ಪಡಿತೀಯ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಇದಕ್ಕೆ ವಿಪರೀತವಾಗಿ ಏನಾದ್ರೂ ನೀನು ಆಚಾರ ಮಾಡಿದ್ರೆ ಈ ಲೋಕಕ್ಕೆ ನೀನು ನಿಂದನೆಗೆ ಗುರಿಯಾಗ್ತೀಯ, ನೀನು ಸತ್ತ ಬಳಿಕ ನರಕಕ್ಕೆ ಹೋಗ್ತೀಯ. ಮಹಾರಾಜನ ಎದುರಿಗೆ ನಿಂತುಕೊಂಡು ಅಕ್ರೂರ ಹೇಳ್ತಾ ಇದ್ದಾನೆ, ನೀನು ಸತ್ತ ಮೇಲೆ ನರಕಕ್ಕೆ ಹೋಗ್ತೀಯ ನೀನೇನಾದ್ರು ದುರ್ವ್ಯವಹಾರವನ್ನ ಮಾಡಿದ್ರೆ. ಆದ್ದರಿಂದ ನಿನ್ನ ಮಕ್ಕಳಲ್ಲೂ ತಸ್ಮಾತ್ ಸಮತ್ವೇ ವರ್ತಸ್ವ ಪಾಂಡವೇಶು ಆತ್ಮಜೇಶು ಚ. ಆತ್ಮಜ ಅಂದ್ರೆ ಮಕ್ಕಳು, ತನ್ನ ಆದ್ರಿಂದ ನೀನೇನ್ ಮಾಡು, ಸಮತ್ವದಿಂದ ನೋಡ್ಕೋ. ಪಾಂಡವರನ್ನು ಮತ್ತು ಕೌರವರನ್ನು ನೀನೇನ್ ಮಾಡು, ಈಕ್ವಲ್ ಆಗಿ ನೋಡು, ಈಕ್ವಲ್ ಆಗಿ ನೋಡು. ಯಾಕೆ ಗೊತ್ತಾ ಮಹಾರಾಜ? ಒಂದು ಹೇಳ್ತೀನಿ ಕೇಳಿ. ಈ ಒಂದು ಶ್ಲೋಕವು ಕೂಡ ಪ್ರಸಿದ್ಧವಾದ ಶ್ಲೋಕ. ಏಕಃ ಪ್ರಸೂತೆ ಜಂತು ಏಕ ಏವ ಪ್ರವಿಲೀಯತೆ ಏಕೋನು ಭುಕ್ತೆ ಸುಕೃತಂ ಏಕ ಏವ ಚ ದುಷ್ಕೃತಂ. ಅದ್ಭುತವಾದ ಶ್ಲೋಕ ಇದು. ಒಬ್ಬ ಮನುಷ್ಯನು ಏಕಾಂಗಿಯಾಗಿ ಹುಟ್ಟತಾನಂತೆ, ಏಕಾಂಗಿಯಾಗಿ ಜೀವನವನ್ನ ಮಾಡ್ತಾನಂತೆ, ತಾನು ಮಾಡಿದ ಪಾಪ ಪುಣ್ಯಗಳನ್ನ ಏಕಾಂಗಿಯಾಗಿ ಅನುಭವಿಸ್ತಾನಂತೆ, ಏಕಾಂಗಿಯಾಗಿ ಅನುಭವಿಸ್ತಾನಂತೆ. ಅದು ಕೆಟ್ಟದ್ದಾಗಬಹುದು, ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದನ್ನು ಅನುಭವಿಸ್ತಾನೆ, ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದನ್ನು ಅನುಭವಿಸ್ತಾನೆ. ಅವನು ಒಬ್ಬನೇ ಅನುಭವಿಸುವವನಾಗ್ತಾನೆ. ಆದ್ರಿಂದ ಏನೋ ನೀನು ಪುಷ್ಟಾತಿ ಯಾನ ಧರ್ಮೇಣ ಸ್ವಬುದ್ಧ್ಯಾ ತಮ ಪಂಡಿತಂ ತೇ ಕೃತಾರ್ಥಂ ಪ್ರಹಿಣ್ವಂತಿ ಪ್ರಾಣಾರಾಯ ಸುತಾದಯ. ನೋಡಪ್ಪ, ಈ ಮೂರ್ಖ ಜೀವ ಯಾರನ್ನ ತನ್ನವರು ಅಂತ ತಿಳಿದುಕೊಂಡಿದಾನೋ ಅವ್ರನ್ನ ಹೇಗಾದ್ರೂ ಮಾಡಿ ನನ್ನ ಮಕ್ಕಳನ್ನ ಮನೆಯವರನ್ನ ಸಂತೋಷವಾಗಿಡ್ಬೇಕು ಅಂತ ಕೆಟ್ಟ ಮಾರ್ಗನೋ ಒಳ್ಳೆ ಮಾರ್ಗನೋ ಅನುಸರಿಸಿ ಹಣ ಇತ್ಯಾದಿಗಳೆಲ್ಲವನ್ನೂ ಕೂಡ ಸಂಪಾದನೆ ಮಾಡ್ತಾನಂತೆ. ಪ್ರಾಣ, ಧನ, ಪುತ್ರ ಅಂತ ಸಂಪಾದನೆ ಮಾಡಿರ್ತಾನೆ. ಆಮೇಲೆ ನೀನೇನಾದ್ರೂ ಅಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದವನಾದ್ರೆ ಏನ್ ಮಾಡ್ತಾರೆ ಗೊತ್ತಾ? ನಿನ್ನ ಮಕ್ಕಳೇ ನಿನ್ನ ಹೊರಗೆ ದಬ್ಬಿ ಅವ್ರು ಅದನ್ನ ಅನುಭವಿಸ್ತಾರೆ. ಆಗ ನೀನೊಬ್ಬನೇ ದುಃಖವನ್ನ ಅನುಭವಿಸ್ಬೇಕಾಗತ್ತೆ. ನೋಡು ನೋಡು. ಆದ್ರಿಂದ ಏನೋ ನಿಜವಾಗಿ ಹೇಳಬೇಕು ಅಂದ್ರೆ ತನ್ನ ಧರ್ಮದಿಂದ ವಿಮುಖನಾದವನು ತನ್ನ ಲೌಕಿಕ ಸ್ವಾರ್ಥವನ್ನ ತಿಳಿದಿರಲಿಲ್ಲ. ಯಾರಿಗಾಗಿ ಅವನು ಅಧರ್ಮವನ್ನ ಮಾಡ್ತಾನೋ ಅವರೂ ಅವನನ್ನ ಬಿಟ್ಟೇ ಬಿಡ್ತಾರೆ. ನಾನು ಯಾರಿಗೋಸ್ಕರ ಅಧರ್ಮ ಮಾರ್ಗದಿಂದ ಸಂಪಾದನೆ ಮಾಡ್ತೀನೋ ಅವರೇ ನಮ್ಮ ಹಿಂದೆ ಬರೋದಿಲ್ಲ, ಅವರೂ ನಮ್ಮನ್ನ ಬಿಟ್ಟೇ ಬಿಡ್ತಾರೆ, ಅವರೂ ನಮ್ಮನ್ನ ಬಿಟ್ಟೇ ಬಿಡ್ತಾರಪ್ಪ.
ಆದ್ರಿಂದ ಎಂತದ್ದು ಅಂದ್ರೆ ನಿನ್ನ ಪಾಪದ ಮೂಟೆಯನ್ನ ನೀನೊಬ್ಬನೇ ಹೊರಬೇಕಾಗತ್ತೆ, ಯಾರೂ ನಿನ್ನ ಹತ್ತಿರಕ್ಕೆ ಬರೋದಿಲ್ಲ. ನಿನ್ನ ಪಾಪದ ಮೂಟೆಯನ್ನ ನೀನು ಒಬ್ಬನೇ ಹೊರಬೇಕು, ಯಾರೂ ನಿನ್ನ ಜೊತೆಗೆ ಬರೋದಿಲ್ಲ. ಧರ್ಮ ಮಾರ್ಗದಿಂದ ವರ್ತಿಸು, ಧರ್ಮ ಮಾರ್ಗದಿಂದ ವರ್ತಿಸು. ಆದ್ರಿಂದ ಅಂತ ಹೇಳಿದ ಮೇಲೆ, ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಧೃತರಾಷ್ಟ್ರನ ಮಾತು ನೋಡಿ ಹೇಗಿದೆ. ಧೃತರಾಷ್ಟ್ರ ಉವಾಚ ಯಥಾ ವದತಿ ಕಲ್ಯಾಣಿ ವಾಚಂ ದಾನಪತೆ ಭವಾನ್ ತಥಾ ನಯಾನ್ ಅತೃಪ್ಯಾಮಿ ಮರ್ತ್ಯ ಪ್ರಾಪ್ಯ ಯಥಾಮೃತಂ. ದಾನಪತಿಯಾದಂತಹ ಅಕ್ರೂರನೇ, ನೀನು ಹೇಳಿದ್ದೆಲ್ಲವೂ ಕೂಡ ನನಗೆ, ಏನೇನು ನೀನು ಒಳ್ಳೆಯ ಮಾತನ್ನ ಹೇಳ್ತಾ ಇದೆಯಪ್ಪ, ಅವೆಲ್ಲವೂ ಕೂಡ ನನಗೆ ಅಮೃತವನ್ನ ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ನೀನು ಹೇಳುವ ಮಾತನ್ನ ಕೇಳ್ತಾ ಇದ್ರೆ ಅಮೃತವನ್ನ ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ನನಗೆ ತೃಪ್ತಿಯೇ ಆಗಿಲ್ಲ, ಮತ್ತೆ 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 ನಿನ್ನ ಮಾತನ್ನ ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಹೀಗಿದ್ರೂ ಕೂಡ ನೀನು ಹೇಳಿದ ಮಾತು ಏನಿದೆ, ತಥಾಪಿ ಸೂನೃತಾ ಸೌಮ್ಯ. ಯಾರು ನಿಮ್ಮ ಮೊಮ್ಮಕ್ಕಳಿಗೋ ಮಕ್ಕಳಿಗೋ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಆ ಮಗುವಿಗೆ ಸೂನೃತ ಅಂತ ಹೆಸರಿಡಿ. ಸೂನೃತ ಅಂದ್ರೆ ಯಾವಾಗಲೂ ಸತ್ಯ ಮಾರ್ಗದೊಳಗೆ ನಡೆಯುವವಳು ಅಂತ ಅರ್ಥ. ಋತ ಅಂದ್ರೆ ಸತ್ಯ. ಹೆಣ್ಣು ಮಗುವಿಗೆ ಹೆಸರಿಡುವಂಥದ್ದು ಸೂನೃತ, ಸತ್ಯ ಮಾರ್ಗದಲ್ಲಿ ನಡೆಯುವವಳು, ಧರ್ಮ ಮಾರ್ಗದಲ್ಲಿ ನಡೆಯುವವಳು. ಭಾಗವತದೊಳಗೆ ಹೇಳಿರುವ ಹೆಸರು, ವೇದದಲ್ಲೂ ಹೇಳಿರುವ ಹೆಸರು ಸೂನೃತ ಚಮೆ. ಚಮೆ ಒಳಗೆ ಸೂನೃತ ಚಮೆ ಅಂತ ಬರುತ್ತೆ. ಋತ ಅಂದ್ರೆ ಸತ್ಯ ಅಂತ ಅರ್ಥ. ನೋಡಿ, ತಥಾಪಿ ಸೂನೃತ ಸೌಮ್ಯ. ಆದ್ರಿಂದ ನೀನು ಹೇಳುವ ಮಾತು ಎಲ್ಲವೂ ಕೂಡ ನನಗೆ ಆಹಾ ಅಮೃತವನ್ನ ಕುಡಿದಷ್ಟು ಸಂತೋಷ ಆಗ್ತಾ ಇದೆಯಪ್ಪ. ಹೃದಿನ ಸ್ಥೀಯತೆ ಚಲೆ. ಆದ್ರೆ ನೀನ್ ಹೇಳೋ ಮಾತು ನನ್ನ ಮನಸ್ಸಿಗೆ ಇಳಿತಾ ಇಲ್ಲ. ಏನ್ ಹೇಳಿ, ನೀನ್ ಹೇಳ್ತಿರೋದೆಲ್ಲವೂ ಕಿವಿಗೆ ಇಳಿತಾ ಇದೆ, ಆದ್ರೆ ಅದು ನನ್ನ ಮನಸ್ಸಿಗೆ ಇಳಿತಾ ಇಲ್ಲ. ಯಾಕೆ ಗೊತ್ತಾ? ಪುತ್ರಾನುರಾಗ ವಿಷಯೇ ವಿದ್ಯುತ್ ಸೌದಾಮಿನಿ ಯಥಾ. ಒಂದು ಸ್ಫಟಿಕ ಪರ್ವತದ ಮೇಲೆ ಮಿಂಚು ಬಿದ್ದಾಗ ಆ ಸ್ಫಟಿಕ ಪರ್ವತ ಫಳ್ಳಂತ ಹೊಳೆಯತ್ತಂತೆ. ಹಂಗೆ ಪುತ್ರ ವ್ಯಾಮೋಹದಿಂದ ಕೂಡಿರುವಂತಹ ಈ ನನ್ನ ಹೃದಯಕ್ಕೆ ನೀನು ಹೇಳೋ ಯಾವ ಉಪದೇಶವೂ ಕೆಲಸ ಮಾಡ್ತಾ ಇಲ್ಲಪ್ಪ. ಆದ್ರಿಂದ ಏನು ಅಕ್ರೂರ, ಹೇಗುನು ಈಶ್ವರಸ್ಯ ವಿಧಿಂಕೋನು ವಿಧನೋತ್ಯನ್ಯತಾ ಪುಮಾನ್. ಆ ಈಶ್ವರನ ವಿಧಿ ಏನಾಗುತ್ತೋ ಅದಾಗ್ಲಿ ಬಿಡಪ್ಪ. ಈಶ್ವರನ ವಿಧಿ ಏನಾಗುತ್ತೋ ಅದಾಗ್ಲಿ ಬಿಡಪ್ಪ. ಯಾಕೆ ಅಂದ್ರೆ, ಹೇಗೂ ಭೂಭಾರವನ್ನ ಹರಣ ಮಾಡೋದಿಕ್ಕೇನೆ ಯದುವಂಶದೊಳಗೆ ಕೃಷ್ಣ ಹುಟ್ಟೆ ಇದ್ದಾನೆ. ಅವನು ಹೇಗೆ ಅನ್ಕೊಳ್ತಾನೋ ಹಂಗೆ ಆಗ್ಲಿ, ಅವನ ಇಚ್ಛೆಯಂತೆಯೇ ನಡೀಲಿ ಅಂತ ಹೇಳಿ ಧೃತರಾಷ್ಟ್ರ ಕೈ ತೊಳ್ಕೊಂಡ್ಬಿಟ್ಟ. ನಾನು ಮಾಡ್ತಿರೋದನ್ನ ಸರಿ ಮಾಡ್ತೀನಿ ಅಂತನೂ ಹೇಳಿಲ್ಲ. ನಾನು ಮಕ್ಕಳ ವ್ಯಾಮೋಹದಲ್ಲಿ ಸಿಗಹಾಕೊಂಡಿದ್ದೀನಿ, ನಾನು ಸಿಗಹಾಕೊಂಡಿದ್ದೀನಿ. ಆದ್ರಿಂದ ನನ್ನ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟ. ಈ ಒಂದು ಅಧ್ಯಾಯಕ್ಕೆ ದಶಮಸ್ಕಂದದ ಪೂರ್ವಾರ್ಧ ಮುಕ್ತಾಯ ಆಗುತ್ತೆ. ಉತ್ತರಾರ್ಧದ ಆರಂಭ ಏನಾಗುತ್ತೆ ಅಂದ್ರೆ, ಜರಾಸಂಧನ ಜೊತೆಗೆ ಯುದ್ಧವನ್ನ ನಡೆಯುತ್ತೆ ಮತ್ತು ಆ ದ್ವಾರಕಾಪಟ್ಟಣದ ನಿರ್ಮಾಣ ಆರಂಭ ಆಗುತ್ತೆ. ನೋಡಿ, ಯಾರು ಈ ಜರಾಸಂಧ? ಇವನು ಮಾಗಧ ರಾಜ. ಅವನು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ, ಅಸ್ಥಿ ಮತ್ತು ಪ್ರಾಪ್ತಿ ಅಂತ. ಜರಾಸಂಧನಿಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬಳ ಹೆಸರು ಅಸ್ಥಿ, ಇನ್ನೊಬ್ಬಳ ಹೆಸರು ಪ್ರಾಪ್ತಿ ಅಂತ. ಅವರಿಬ್ಬರನ್ನೂ ಕೂಡ ಕಂಸನಿಗೆ ಕೊಟ್ಟು ಮದುವೆಯನ್ನ ಮಾಡಿರ್ತಾನೆ. ಹೀಗೆ ಏನಾಗುತ್ತೆ ಅಂದ್ರೆ, ನನ್ನ ಇಬ್ಬರ ಒಂದು ಮಕ್ಕಳ ವೈಧವ್ಯಕ್ಕೆ ಆ ಕೃಷ್ಣ ಕಾರಣ ಆದ್ನಲ್ಲ ಅನ್ನುವಂತಹ ಉದ್ದೇಶದಿಂದ ಕೃಷ್ಣನ ಮೇಲೆ ಯುದ್ಧವನ್ನ ಸಾರಿಬಿಡ್ತಾನೆ. ನೋಡಿ, ಸಮಸ್ತ ಭೂಮಂಡಲಕ್ಕೆ ಅಧಿಪತಿ ಜರಾಸಂಧ, ಎಲ್ಲರನ್ನೂ ಸೋಲಿಸಿ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಾನೆ. ಆ ಜರಾಸಂಧನನ್ನ ಕಂಡ್ರೆ ಭೀಷ್ಮ ಪಿತಾಮಹರಿಗೂ ಕೂಡ, ಅವನು ಭೀಷ್ಮ ಪಿತಾಮಹರಿಗೂ ಹಾಗೂ ಭೀಷ್ಮ ಪಿತಾಮಹರಿಗೆ ಜರಾಸಂಧನನ್ನ ಕಂಡ್ರೆ ಒಂದು ಸ್ವಲ್ಪ ಮಟ್ಟಿಗೆ ಅಂತರವನ್ನ ಕಾಯ್ಕೊಂಡಿರ್ತಾರೆ. ಜರಾಸಂಧನ ಹೃದಯದಲ್ಲಿ ನಾನು ಭೀಷ್ಮನ ಮೇಲೆ ಯುದ್ಧಕ್ಕೆ ಹೋದ್ರೆ ನಾನು ಗೆಲ್ತೀನೋ ಇಲ್ವೋ
ಅನ್ನುವಂತಹ ಒಂದು ಆತಂಕ. ಯಾರಿಗೆ? ಜರಾಸಂಧನಿಗೆ. ಭೀಷ್ಮರು ಅವನೇನ್ ನಮ್ಮ ಹತ್ರ ಯುದ್ಧಕ್ಕೆ ಬಂದಿಲ್ಲಲ್ಲ, ಬಂದಾಗ ನೋಡ್ಕೊಳ್ಳೋಣ ಅಂತ ಭೀಷ್ಮರು ಇದ್ಬಿಟ್ರು. ಜರಾಸಂಧನಿಗೆ ಒಂದು ಸ್ವಲ್ಪ ಮಟ್ಟಿನ ಒಂದು ಮನಸ್ಸಲ್ಲಿ ಒಂದು ಅಳುಕಿತ್ತು. ಭೀಷ್ಮರ ಮೇಲೆ ನಾನು ಯುದ್ಧಕ್ಕೆ ಹೋದ್ರೆ ನಾನು ಗೆಲ್ತೀನೋ ಇಲ್ವೋ ಅಂತ ಅಳುಕಿತ್ತು. ಭೀಷ್ಮರು ಅವನೆಂಗೂ ಯುದ್ಧಕ್ಕೆ ಬಂದಿಲ್ವಲ್ಲ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಅವ್ರು ಇದ್ದು ಬಿಟ್ರು. ಅವರಿಬ್ರು ಯುದ್ಧವನ್ನ ಮಾಡಲಿಲ್ಲ. ಆ ಹಸ್ತಿನಾವತಿ ಪಟ್ಟಣ ಒಂದನ್ನ ಬಿಟ್ಟು ಇನ್ನು ಉಳಿದ ಎಲ್ಲಾ ಪ್ರಪಂಚವೂ ಕೂಡ ಜರಾಸಂಧನ ಕೈಯಲ್ಲಿತ್ತು. ಮಹಾನ್ ದುಷ್ಟ ಅವನು. ಮಹಾನ್ ದುಷ್ಟ ಅಂದ್ರೆ ಅವನಿಗೊಬ್ಬ ಫ್ರೆಂಡ್ ಬೇರೆ ಇದ್ದ, ಕಾಲಯವನ ಅಂತ. ಅವನು ಇನ್ನೂ ದುಷ್ಟ. ಈ ದುಷ್ಟರಿಗೆಲ್ಲ ದುಷ್ಟ ಸ್ನೇಹಿತರೇ ಸಿಗೋದು, ಒಳ್ಳೆ ಸ್ನೇಹಿತರು ಸಿಗೋದಿಲ್ಲ. ಅವನು ಏನ್ ಮಾಡ್ತಿದ್ದ? ಆ ಮಹಾರಾಜನ್ನ ಕೊಲ್ತಿದ್ದ. ಯಾರ್ದಾರ ಆಳ್ವಿಕೆಗೆ ಕೊಡಲ್ಲ, ಜರಾಸಂಧನ ಕೆಳಗಡೆ ಬರಲು ಕೊಲ್ತಿದ್ದ. ಅವ್ರು ಆ ಮಹಾರಾಜನ ಮಗನ್ ತಂದು ಸೆರೆ ಒಳಗೆ ಹಾಕ್ತಾ ಇದ್ದ. ಮಹಾರಾಜನ ಮಕ್ಕಳನ್ನ ತಂದು ಸೆರೆ ಒಳಗೆ ಹಾಕ್ತಿದ್ದ. ಈ ಕಾಲಯವನ ಅವ್ರ ಹೆಂಡತೀರನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದ. ಇದೇ ಅವ್ರ ಪ್ರಪಂಚ ಆಗೋಗಿತ್ತು. 23 ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು 23 ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ ಆ ಯಾದವರ ರಾಜಧಾನಿಯಾದಂತಹ ಮಥುರೆಗೆ 4 ಕಡೆಯಿಂದಲೂ ಕೂಡ ಮುತ್ತಿಗೆಯನ್ನ ಹಾಕ್ಬಿಡ್ತಾರೆ. ಮುತ್ತಿಗೆಯನ್ನ ಹಾಕಿದಾಗ ಚತುರಂಗ ಸೈನ್ಯವನ್ನ ತಂದಿರೋದು ನೋಡಿ ಕೃಷ್ಣ ಯೋಚನೆ ಮಾಡ್ತಾನೆ, ನಾನು ಅವತಾರ ಮಾಡಿರೋದೆ ಭೂಭಾರ ಹರಣಕ್ಕೆ, ಭೂಮಿಯ ಭಾರವನ್ನ ಕಡಿಮೆ ಮಾಡೋದಿಕ್ಕೆ. ಆದ್ರಿಂದ ಏನು ಅಂದ್ರೆ, ಈಗ ಜರಾಸಂಧನೇ 23 ಅಕ್ಷೋಹಿಣಿಯನ್ನ ತಗೊಂಡು ಬಂದಿದ್ದಾನೆ ಅಂದ್ರೆ ಇದು ಒಳ್ಳೆಯದೆ ಎಂದುಕೊಂಡು, ಏತದರ್ಥೋವತಾರೋಯಂ ಭೂಭಾರ ಹರಣಾಯ ಮೇ ಸಂರಕ್ಷಣಾಯ ಸಾಧೂನಾಂ ಕೃತಾನ್ಯೇಷಾಂ ವಧಾಯ ಚ. ಬಲರಾಮ ಕೇಳ್ತಾನೆ, ಹೇ ಕೃಷ್ಣ, ಜರಾಸಂಧ 23 ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡ್ಬಂದ್ಬಿಟ್ಟಿದ್ದಂತೆ. ಕೃಷ್ಣ ಏನ್ ಹೇಳ್ತಾನೆ, ನಾವು ಅವತಾರ ಮಾಡಿರೋದೇ ಅದಕ್ಕೆ, ನಾವಿಬ್ರು ಅವತಾರ ಮಾಡಿರೋದು ಏನಕ್ಕೆ? ಅವನ್ ಸೈನ್ಯ ತಗೊಂಡ್ ಬರಬೇಕು, ನಾವು ಹೊಡೆದು ಹಾಕ್ಬೇಕು, ಅದಕ್ಕೆ ನಾವು ಅವತಾರ ಮಾಡಿರೋದು. ಸಾಧುಗಳನ್ನ ರಕ್ಷಣೆ ಮಾಡಬೇಕು, ಸತ್ಪುರುಷರನ್ನ ಕಾಪಾಡಬೇಕು, ಜ್ಞಾನವನ್ನ ಉಳಿಸ್ಬೇಕು. 3 ಉದ್ದೇಶ: ಸಾಧು ಸತ್ಪುರುಷರನ್ನ ಕಾಪಾಡೋದು, ಧರ್ಮವನ್ನ ಉಳಿಸೋದು, ಜ್ಞಾನವನ್ನ ಉಳಿಸೋದು. ಕೃಷ್ಣ ಮಾಡಿರೋ ಕೆಲಸ. ಅದಕ್ಕೆ ನಾವು ಅವತಾರ ಮಾಡಿರೋದಪ್ಪ ಅಂದ್ಕೊಂಡು ಕೃಷ್ಣ ಏನ್ ಮಾಡ್ತಾನೆ, ಕಣ್ಣು ಮುಚ್ಚಿಕೊಳ್ತಾನಪ್ಪ. ಆ ಕಣ್ಣು ಮುಚ್ಚಿಕೊಂಡು ಕೂಡ್ಲೆ ತಕ್ಷಣ ದೇವಲೋಕದಿಂದ ದಿವ್ಯವಾದ 2 ರಥಗಳು ಇಳಿಯುತ್ತೆ. ಆ ಕೃಷ್ಣನ ಒಂದು ಗದೆ ಇಳಿಯುತ್ತೆ, ಅವನ ಶಾರಂಗ ಅನ್ನುವಂತಹ ಧನಸ್ಸು ಇಳಿಯುತ್ತೆ, ಅಕ್ಷಯವಾದ ಬತ್ತಳಿಕೆ ಇಳಿಯುತ್ತೆ, ಅವನ ಒಂದು ಕತ್ತಿ ಇಳಿಯುತ್ತೆ, ಎಲ್ಲವೂ ಕೂಡ ಇಳಿಯುತ್ತೆ. ಇಳಿದು ಬಿಟ್ಟು ಆಕಾಶ ಮಾರ್ಗವಾಗಿ ಅವನೊಂದು ಮುಸಲ ಮತ್ತು ಹಲ, 2 ಆಯುಧ ಬಲರಾಮನಿಗೆ. ಒಂದು ಮುಸಲ ಅಂದ್ರೆ ಒನಕೆ, ಇನ್ನೊಂದು ಹಲ ನೇಗುಲು. ಅವನು ಸುದರ್ಶನ ಚಕ್ರ ಹಿಡಿಯುತ್ತೆ. ಎಲ್ಲವೂ ಬಂದು ಆ ದೇವಲೋಕದ ದಿವ್ಯ ರಥಗಳು, ಕುದುರೆಗಳು ಕೂಡ ದೇವಲೋಕದ ಕೃಷ್ಣಂದು, ಮನುಷ್ಯ ಲೋಕದ ಕುದುರೆಗಳಲ್ಲ. ಹಸಿರು ಬಣ್ಣದ ಕುದುರೆಗಳಂತೆ ಕೃಷ್ಣಂದು. ಲೆಕ್ಕ ಮಾಡಿ, ಎಲ್ಲರೂ ಜಗತ್ತಲ್ಲಿ ಹಸಿರು ಬಣ್ಣದ ಕುದುರೆ ನೋಡಿದ್ದೀರಾ ನೀವು? ಅದು ರುಕ್ಮಿಣಿ ಸ್ವಯಂವರದಲ್ಲಿ ಹೇಳ್ತೇನೆ, ಕುದುರೆಗಳ ಹೆಸರೆಲ್ಲ ಹೇಳ್ತೇನೆ ಏನೇನಿತ್ತು ಅಂತ. ಯಾಕೆ ಅಂದ್ರೆ ಆ ಕುದುರೆಗಳನ್ನ, ಅವನಿಗೊಬ್ಬ ಸಾರಥಿ ದಾರುಕ ಅಂತ, ಕೃಷ್ಣನ ಸಾರಥಿ ಹೆಸರು ದಾರುಕ ಅಂತ. ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾನಪ್ಪ. ಯುದ್ಧಕ್ಕೆ ಹೋದಾಗ ಏನಾಗತ್ತೆ ಅಂದ್ರೆ, ಅವನು ಹೋಗಬೇಕಾದ್ರೆ ಏನ್ ಮಾಡ್ಬಿಡ್ತಾನೆ ಗೊತ್ತಾ? ಯಾರು? ಉಗ್ರಸೇನನ್ನು ಮುಂದೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಕೃಷ್ಣ. ಉಗ್ರಸೇನನ್ನ ಮುಂದೆ, ಅವನು ತಾನೆ ಮಹಾರಾಜ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಉಗ್ರಸೇನನ್ನ ಮುಂದೆ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಜರಾಸಂಧ ಕೂಗ್ತಾನೆ ಅಲ್ಲಿಂದ, ನಿಮ್ ಜೊತೆ ಯುದ್ಧ ಮಾಡಕ್ ಬಂದಿದ್ದೀನಿ ನಾನು, ಒಬ್ಬ ಮುದುಕನ ಮುಂದೆ ಬಿಡ್ತೀರಾ, ಬಾರ ಸೈಡಿಗೆ. ಕೃಷ್ಣನ ಹತ್ರ ಹೋಗ್ತಾನೆ, ನಿನ್ನನ್ನು ನಾನು ಕೊಲ್ಲಲ್ಲ. ಯಾಕೆ? ನೀನ್ ಸೋದರ ಮಾವನ್ನ ಕೊಂದಿರುವಂತಹ ಪಾಪಿ ನೀನು. ನಾನು ಯುದ್ಧ ಮಾಡ್ತೀನಿ ಅಂದ್ರೆ ಅದು ಬಲರಾಮನ ಜೊತೆ ಮಾಡ್ತೀನಿ ಅಂತ ಜರಾಸಂಧ. ನೀನಿನ್ನು ಚಿಕ್ಕವನು, ನೀನು ನೋಡಿ ಏನ್ ಹೇಳಿ, ನೀನಿನ್ನು ಚಿಕ್ಕವನು. ಆದ್ರಿಂದ ನಿನ್ನ ನೋಡಿದ್ರೆ ನೀನು ಎಳಸು ತರ ಕಾಣಿಸ್ತಾ ಇದೆಯಾ. ನೀನು ನಿನ್ ಜೊತೆ ನಾ ಯುದ್ಧ ಮಾಡಲ್ಲ. ಹಟ್ಟ ಮಸ್ತಾಗಿದ್ದಾನೆ ಯಾರೋ ಬಲರಾಮ, ಅವನ ಜೊತೆ ಯುದ್ಧ ಮಾಡ್ತೀನಿ ಅಂತ. ಯಾರೋ ಜರಾಸಂಧ, ಅವನ ಜೊತೆ ಯುದ್ಧ ಕುತ್ಕೊಳ್ತಾನೆ. ನೋಡಿ, ಆ ಯುದ್ಧಕ್ಕೆ ಶುರು ಮಾಡ್ತಾನೆ, ಯುದ್ಧವನ್ನ ಶುರು ಮಾಡ್ತಾನೆ. ಶುರು ಮಾಡಿದಾಗ ಘನಘೋರ ಯುದ್ಧವು
ನಡೆಯುತ್ತೆ. ಯಾವ ಮಟ್ಟಿಗೆ ಯುದ್ಧ ನಡೆಯುತ್ತಪ್ಪ ಅಂದ್ರೆ 23 ಅಕ್ಷೋಹಿಣಿ ಸೈನ್ಯವನ್ನು ಕೃಷ್ಣ ಕೊಂದು ಹಾಕ್ತಾನೆ. ಬೆಚ್ಚಾಗ್ಬಿಡುತ್ತೆ. ಜಗ್ರಾಹ ವಿರಥಂ ರಾಮಃ ಜರಾಸಂಧಂ ಮಹಾಬಲಂ ಹತಾನೀಕಾವಶಿಷ್ಟಾಸುಂ ಸಿಂಹ ಸಿಂಹವೋಜಸ ಬಧ್ಯಮಾನಂ ಹತಾರಾತಿಂ ಪಾಶೈ ವರುಣಮಾನುಷೈ ವಾರಯಾಮಾಸ ಗೋವಿಂದ ತೇನ ಕಾರ್ಯ ಚಿಕೀರ್ಷಯ. ಬಲರಾಮ ಏನ್ ಮಾಡ್ತಾನೆ? ಜರಾಸಂಧನ್ ಹಿಡಿದು ಕುಟ್ಟೇ ಬಿಡ್ತೀನಿ ಅಂತ ಹೋಗ್ಬಿಡ್ತಾನೆ. ಎಲ್ಲರನ್ನು ಹೊಡಿತಾನೆ. ಕೃಷ್ಣ ಹೇಳ್ತಾನೆ, ಅಲ್ಲಿರೋ ಯಾವ ರಾಜರನ್ನು ಕೊಲ್ಬೇಡಪ್ಪ, ಇನ್ನು ಉಳಿದವ್ರನ್ನ ಎಲ್ಲರನ್ನು ಕೊಂದು ಎಲ್ಲರನ್ನು ಬಿಟ್ಟು ಕಳಿಸು ಅಂತ ಹೇಳ್ತಾನೆ. ಯಾಕೆ ಕೃಷ್ಣ? ನೀ ಬಿಟ್ಟು ಕಳಿಸು ಹೇಳ್ತೀನಿ, ಜರಾಸಂಧನ್ನು ಕೊಲ್ಬೇಡ, ನೀನು ಬಿಟ್ಟು ಕಳಿಸು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಬಿಟ್ಟು ಕಳಿಸ್ತಾನೆ. ಯಾಕೆ ಬಿಟ್ಟ ಅಂದ್ರೆ, ನಾವು ಇಲ್ಲೇ ಇರೋಣ, ಅವ್ರು ಹೋಗಿ ಸುಮ್ನಿರ್ತಾರ, ಮತ್ತೊಂದಷ್ಟು ದುಷ್ಟರನ್ನ ಹಾಕೊಂಡ್ ಬರ್ತಾರೆ, ಅವ್ರನ್ನ ಇಲ್ಲೇ ನಿಂತ್ಕೊಂಡು ಕೊಲ್ಲೋಣ ಅಂತಾನೆ. ಕೃಷ್ಣ ಇವ್ರನ್ನ ಕೊಂದ್ಬಿಟ್ರೆ ದುಷ್ಟರನ್ನ ನಾವು ಹೋಗಿ ಹುಡುಕಿ 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 ಕೊಲ್ಬೇಕಾಗತ್ತೆ. ಈಗ ಇವ್ರನ್ನ ಬಿಟ್ಟು ಕಳಿಸ್ಬಿಟ್ರೆ ಇವ್ರು ಮತ್ತೊಂದು ದುಷ್ಟರನ್ನ ಒಟ್ಟಾಕೊಂಡು ಮತ್ತೆ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾರೆ, ಅವ್ರನ್ನೆಲ್ಲ ಕೊಂದ್ರಾಯ್ತು, ಬಿಟ್ಬಿಡು ಅಂತ ಹೇಳಿ. ನೋಡಿ, ಜರಾಸಂಧ ಕೃಷ್ಣನ ಮೇಲೆ 23 ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು 23 ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು 23 ಸಲಿ ಅವನು ಯುದ್ಧಕ್ಕೆ ಬಂದಂತೆ. ಎಷ್ಟು ಸಲಿ ಹೇಳಿ? 23 ಸಲಿ. ನಿಮಗೆಲ್ಲರಿಗೂ ಒಂದು ಅಕ್ಷೋಹಿಣಿ ಅಂದ್ರೆ ಏನು ಅನ್ನುವ ಲೆಕ್ಕ ಹೇಳ್ತೀನಿ, ಕೇಳ್ಕೊಳ್ಳಿ. ಮೊದಲನೇದಾಗಿ ಚತುರಂಗ ಸೈನ್ಯ ಇರಬೇಕು. 2-3 ನಿಮಿಷ ಆಗತ್ತೆ. ಯಾಕಂದ್ರೆ ಅಕ್ಷೋಹಿಣಿ ಅನ್ನುವ ಕಲ್ಪನೆ ಇಲ್ಲ ಅಂದ್ರೆ ಅಕ್ಷೋಹಿಣಿ 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 ಗೊತ್ತಾಗಲ್ಲ. ಅಕ್ಷೋಹಿಣಿ ಲೆಕ್ಕವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಏನು? ಮೊದಲನೇದಾಗಿ 1 ಆನೆ, 1 ರಥ, 3 ಕುದುರೆಗಳು, 5 ಜನ ಕಾಲಾಳುಗಳಿದ್ರೆ ಅದನ್ನ ಏನ್ ಹೇಳ್ತಾರೆ? ಪತ್ತಿ ಅಂತ ಹೇಳ್ತಾರೆ. 1 ಆನೆ, 1 ರಥ, 3 ಕುದುರೆ, ಆಮೇಲೆ 5 ಜನ ಸಿಪಾಯಿಗಳಿದ್ರೆ ಅದನ್ನ ಪತ್ತಿ ಅಂತ ಹೇಳ್ತಾರೆ. ನಂತರ ಇಂಟು 3 ಆದ್ರೆ 3 ಪತ್ತಿ ಸೇರಿದ್ರೆ ಒಂದನ್ನ ಸೇನಾಮುಖ ಅಂತ ಹೇಳ್ತಾರೆ. 3 ಪತ್ತಿ ಆದ್ರೆ ಅದನ್ನ ಏನಂತ ಹೇಳ್ತಾರೆ? ಸೇನಾಮುಖ ಅಂತ ಹೇಳ್ತಾರೆ. ಅಂದ್ರೆ 3 ಆನೆ, 3 ರಥ, 9 ಕುದುರೆ, 15 ಸಿಪಾಯಿ. 3 ಆನೆ, 3 ರಥ, ಅದೇ ರೀತಿಯಾಗಿ 9 ಕುದುರೆ, 15 ಜನ ಸಿಪಾಯಿ, ಇಂಟು 3 ಅಷ್ಟೇ. ಅದನ್ನ ಎಂತ ಹೇಳ್ತಾರೆ? ಸೇನಾಮುಖ ಅಂತ ಹೇಳ್ತಾರೆ. ಸೇನಾಮುಖ ಇಂಟು 3 ಆಯ್ತು ಅಂದ್ರೆ ಅದನ್ನ ಗುಲ್ಮ ಅಂತ ಹೇಳ್ತಾರೆ. ಸೇನಾಮುಖ ಇಂಟು 3 ಅಂದ್ರೆ 9 ಆನೆ, 9 ರಥ, 27 ಕುದುರೆ, 45 ಜನ ಸಿಪಾಯಿ. ಅದಕ್ಕೆ ಹೇಳಿದ್ರೆ ಒಂದು ಗುಲ್ಮ ಅಂತ ಹೇಳ್ತಾರೆ. ಸೇನಾಮುಖ ಇಂಟು 3 ಆಯ್ತು ಅಂದ್ರೆ ಒಂದು ಗುಲ್ಮ ಅಂತ ಹೇಳ್ತಾರೆ. ಗುಲ್ಮ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ 27 ಸೇನಾಮುಖ ಇಂಟು 3 ಆಯ್ತು ಅಂದ್ರೆ ಗುಲ್ಮ. ಪತ್ಯ 27 ಗಜ, 27 ಆನೆ, 27 ರಥ, 81 ಕುದುರೆ, 135 ಕಾಲಾಳುಗಳು. ಆಮೇಲೆ ಇಂಟು 3 ಆಯ್ತು ಅಂದ್ರೆ ಗುಲ್ಮ, ಇಂಟು 3 ಆಯ್ತು ಅಂದ್ರೆ ಒಂದು ಗಣ ಇಂಟು 3 ಆಯ್ತು ಅಂದ್ರೆ ಒಂದು ವಾಹಿನಿ ಅಂತ ಹೇಳ್ತಾರೆ. ವಾಹಿನಿ ಇಂಟು 3 ಆಯ್ತು ಅಂದ್ರೆ ಏನ್ ಹೇಳ್ತಾರೆ? ಒಂದು ಪೃತನ ಅಂತ ಹೇಳ್ತಾರೆ. ಪೃತನ ಇಂಟು 3 ಆದ್ರೆ ಒಂದು ಚಮು ಅಂತ ಹೇಳ್ತಾರೆ. ಚಮು ಇಂಟು 3 ಆದ್ರೆ ಅದನ್ನ ಅನೀಕಿನಿ ಅಂತ ಹೇಳ್ತಾರೆ. ಒಂದು ಅನೀಕಿನಿ ಆಗಬೇಕು ಅಂದ್ರೆ 2187 ಗಜ, 2 ಆನೆ, 2187 ರಥ, 6561 ಕುದುರೆ, 10,935 ಕಾಲಾಳು. ಇಷ್ಟು ಇದ್ರೆ ಅನೀಕಿನಿ ಅಂತ ಹೇಳ್ತಾರೆ. ಆ ಅನೀಕಿನಿ ಇಂಟು 10, ಅನೀಕಿನಿ ಇಂಟು 10 ಆದ್ರೆ ಒಂದು ಅಕ್ಷೋಹಿಣಿ ಅಂತ ಹೇಳ್ತಾರೆ. ಎಷ್ಟು ಹೇಳಿ? ಅನೀಕಿನಿ ಇಂಟು 10 ಆಯ್ತು ಅಂದ್ರೆ ಒಂದು ಅಕ್ಷೋಹಿಣಿ ಅಂತ ಹೇಳ್ತಾರೆ. ಒಂದು ಅಕ್ಷೋಹಿಣಿ ಅಂದ್ರೆ ಎಷ್ಟಿರ್ತಾರೆ ಗೊತ್ತಾ? 21,870 ಆನೆ.
21,870 ರಥ ರಥ ಅದಾದ ನಂತರ ಅದಾದ ನಂತರ 65,610 ಕುದುರೆ, 1,09,350 ಸಿಪಾಯಿ. ಇಷ್ಟು ಇದ್ರೆ ಒಂದು ಅಕ್ಷೋಹಿಣಿ ಅಂತ ಹೇಳ್ತಾರೆ. ಎಷ್ಟು ಹೇಳಿ? 21,870 ಆನೆ, 21,870 ರಥ, 65,610 ಕುದುರೆ, 1,09,350 ಸಿಪಾಯಿ. ಇಷ್ಟು ಇದ್ರೆ ಒಂದನ್ನ ಅಕ್ಷೋಹಿಣಿ ಅಂತ ಕರೀತಾರೆ. ಇಂತಹದ್ದು 23 ಅಕ್ಷೋಹಿಣಿಯನ್ನ ಕೃಷ್ಣ ಬಲರಾಮರು ಇಬ್ಬರೇ ಹೊಡೆದು ಹಾಕ್ತಾರೆ. ಈ ತರಹ 23 ಇಂಟು 23 ಸಲ ಬರ್ತಾನೆ. 23 ಇಂಟು ಅಕ್ಷೋಹಿಣಿಯನ್ನ ಕರ್ಕೊಂಡು 17 ಸಲ ಬರ್ತಾನೆ ಜರಾಸಂಧ ಕೃಷ್ಣನ ಜೊತೆಗೆ ಯುದ್ಧಕ್ಕೆ. ಎಷ್ಟು ಹೇಳಿ? ಪ್ರತಿ ಸಲಿನೂ 23 ಅಕ್ಷೋಹಿಣಿ ಕರ್ಕೊಂಡು 17 ಸಲಿ ಬರ್ತಾನೆ. ಅಂದ್ರೆ 391 ಅಕ್ಷೋಹಿಣಿಯನ್ನ ಕೃಷ್ಣ ಒಬ್ಬನೇ ಕೊಂದಾಕಿದ್ದ. ಇವರೆಲ್ಲರನ್ನು ಕೊಂದು ಅಳೆದು ಉಳಿದಿದ್ದು 18 ಅಕ್ಷೋಹಿಣಿ. ಅದು ಮಹಾಭಾರತ ಯುದ್ಧ ಆಗಿದ್ದು. ಎಷ್ಟು ಕೊಂದಿದ್ದ ಹೇಳಿ ಕೃಷ್ಣ? 391 ಅಕ್ಷೋಹಿಣಿಯನ್ನ ಕೃಷ್ಣ ಒಬ್ಬನೇ ಹೊಡೆದು ಹಾಕಿರ್ತಾನೆ. ಇಷ್ಟು ಜನರನ್ನು ಹೊಡೆದು ಹಾಕಿದ್ಮೇಲೆ ಕೃಷ್ಣ ಏನ್ ಮಾಡ್ಬಿಡ್ತಾನೆ? ಇನ್ನು ನಾನು ಯುದ್ಧ ಮಾಡಲ್ಲ ಅಂದ್ಬಿಡ್ತಾನೆ. ಹೇಳಿದ್ ಗೊತ್ತಾಯ್ತಲ್ಲ? ಕೃಷ್ಣ ಭೂಭಾರ ಹರಣ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ. ಅಂದ್ರೆ 21,870 ಇಂಟು 391, 21,870 ಆನೆ ಇಂಟು 391, 65,610 ಕುದುರೆ ಒಂದು ಅಕ್ಷೋಹಿಣಿಗೆ ಇಂಟು 391, 1,09,350 ಸಿಪಾಯಿ ಇಂಟು 391 ಹಾಕಿ ಗುಣಿಸ್ರಿ. ಎಷ್ಟು ಉತ್ತರ ಬರುತ್ತೋ ಅಷ್ಟನ್ನ ಕೃಷ್ಣ ಒಬ್ಬನೇ ಹೊಡೆದು ಹಾಕಿರ್ತಾನೆ. ಇನ್ನು ಉಳಿದ 18 ಅಕ್ಷೋಹಿಣಿ ಅದನ್ನ ಮಹಾಭಾರತ ಯುದ್ಧದೊಳಗೆ ತೆಗೆದು ಹಾಕ್ತಾನೆ. ಆಗ ಏನಾಗುತ್ತೆ ಅಂದ್ರೆ 23 ಸಲಿ ಆ ಕೃಷ್ಣ ಪರಮಾತ್ಮನು ಬರ್ತಾನೆ. ಇವನು ಯಾರು ಬರ್ತಾನೆ? ಆ ಒಂದು ಜರಾಸಂಧ ಕರ್ಕೊಂಡು ಬರ್ತಾನೆ. ಜರಾಸಂಧನ ಏನಾಗ್ಬಿಡುತ್ತೆ ಅಂದ್ರೆ ಮೊದಲನೇ ಸಲಿ ಸೋತಾಗ, ಮೊದಲನೇ ಬಾರಿ ಸೋತ್ ಬಿಡ್ತಾನಲ್ಲ, ಆಗ ಜರಾಸಂಧ ಪೆಚ್ಚಾಗಿ ಕುತ್ಕೊಂಡ್ಬಿಡ್ತಾನೆ. ಏನಪ್ಪಾ ಇದು ಈ ತರ ಆಗೋಯ್ತಲ್ಲ ಅಂತ. ಆಗ ಆ ಜರಾಸಂಧನಿಗೆ ಒಂದಷ್ಟು ಜನ ಮಿತ್ರರಿರ್ತಾರೆ. ಈ ಶಿಶುಪಾಲ, ದಂತವಕ್ತ್ರ, ಅವರೆಲ್ಲರನ್ನು ಕೂಡ ಗೊತ್ತಾಗುತ್ತೆ ಯಾರ್ಯಾರು ಅಂತ. ರುಕ್ಮಿಣಿ ಸ್ವಯಂವರದಲ್ಲಿ ಹೇಳ್ತೀನಿ ಅವ್ರ ಹೆಸರೆಲ್ಲ. ಇಲ್ಲಿ ಹೊಡೆದಾಕಿದ್ದು ಯಾರೋ ಅವರೆಲ್ಲರ ಸೈನ್ಯವನ್ನು ಆ ರುಕ್ಮಿಣಿ ಸ್ವಯಂವರದಲ್ಲಿ ಒಂದಷ್ಟು ಅಕ್ಷೋಹಿಣಿ ಹೊಡೆದಾಕ್ತಾನೆ. ಕೃಷ್ಣ ಹೊಡೆದು ಹಾಕಿರುವಂತಹ 5 ಭಾಗವನ್ನು ಕೂಡ ಮಹಾಭಾರತ ಯುದ್ಧದಲ್ಲಿ ಇರಲಿಲ್ಲ. ಅರ್ಥ ಆಯ್ತಲ್ಲ? 5% ಕೃಷ್ಣ ಎಷ್ಟು ಭೂಭಾರ ಹರಣ ಅಂತ ಮಾಡಿದನೋ ಅದರ 5% ಉಳಿದಿತ್ತಷ್ಟೇ ಮಹಾಭಾರತ ಯುದ್ಧದಲ್ಲಿ. ಅದನ್ನ ಅರ್ಜುನಾದಿಗಳು ಯುದ್ಧ ಮಾಡಿ ಅದನ್ನ 18 ದಿನ ಯುದ್ಧ ಮಾಡಿ ಕೃಷ್ಣ 1 ಗಂಟೆ ಹೊಡೆದಾಕಿದ್ದ ಇಷ್ಟಿಷ್ಟು ಅಕ್ಷೋಹಿಣಿನ. ಅದು ಕೃಷ್ಣನ ಶಕ್ತಿ. ಏನ್ ಹೇಳಿ? ಅದು ಕೃಷ್ಣನ ಶಕ್ತಿ. ಆಗ ಏನಾಗುತ್ತೆ ಅಂದ್ರೆ ಎಲ್ಲ ಆದ್ಮೇಲೆ ಒಬ್ಬ ಜರಾಸಂಧನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ ಹೆಸರು ಕಾಲಯವನ ಅಂತ. ಅವನನ್ನ ಕರ್ಕೊಂಡು, ಆ ಕಾಲಯವನನ್ನ ಕರ್ಕೊಂಡು ಯುದ್ಧಕ್ಕೆ ಹೋಗ್ಬೇಕು ಅಂತ ಜರಾಸಂಧ ತೀರ್ಮಾನ ಮಾಡ್ತಾನೆ. ಆ ತೀರ್ಮಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವನ ಹತ್ರ 3 ಕೋಟಿ ಮ್ಲೇಚ್ಛರ ಸೇನೆ ಇರುತ್ತೆ. ಈ ಕಾಲಯವನ ಯಾರು ಅಂದ್ರೆ ಇವನು ಗರ್ಗಾಚಾರ್ಯರ ಮಗ. ಇವನು ಗರ್ಗರು, ಹರಿವಂಶದಲ್ಲಿ ಬರುತ್ತೆ ಈ ಕತೆ.
ಯಾರು ಕೃಷ್ಣನಿಗೆ ಉಪನಯನ ಮಾಡಿದ್ನೋ ಆ ಗರ್ಗರ ಮಗ ಇವನು ಮ್ಲೇಂಛ. ಈಗ ಮ್ಲೇಂಛ ಅಂದ್ರೆ ಈ ತುರ್ಕ್ಮೇನಿಸ್ತಾನು ಕಜಕಿಸ್ತಾನು ಅಂತೆಲ್ಲ ಇದೆಯಲ್ಲ, ಆ ಜಾಗದಲ್ಲಿ ಇರುವಂತವ್ರನ್ನೆಲ್ಲ ಮ್ಲೇಚ್ಛರು ಅಂತ ಶಾಸ್ತ್ರ ಕರೆಯುತ್ತೆ. ಅಂದ್ರೆ ಭಾರತದವ್ರಲ್ಲ ಇವರು, ಭಾರತದವ್ರು ಅಲ್ಲದೆ ಇರೋರ್ನ ಮ್ಲೇಂಛರು ಅಂತ ಹೇಳ್ತಾರೆ. ಅಲ್ಲಿರ್ತಾನೆ ಒಬ್ಬ ದಾಸಿ ಪುತ್ರ ಇವನು. ಅವನನ್ನ ಯವನ ಅಂದ್ರೆ ಅದೇ ಹೊರಗಿನವ್ರನ್ನ ಯವನರು ಅಂತ ಕರೆಯೋದು. ಅವನ ಹೆಸರು ಕಾಲ ಅಂತ, ಕಾಲ ಯವನ ಅಂತ. ಅವನು 3 ಲಕ್ಷ ಮ್ಲೇಂಛರನ್ನ ಕರ್ಕೊಂಡು ಯುದ್ಧಕ್ಕೆ ಬರ್ತಾನೆ. ಈ ಕಡೆಯಿಂದ ಒಂದು 23 ಅಕ್ಷೋಹಿಣಿ ಜರಾಸಂಧಂದು ಈ ಕಡೆಯಿಂದ ಬಂದು. ಆಗ ಏನ್ ಅನ್ಕೊಳ್ತಾನೆ ಕೃಷ್ಣ ಅಂದ್ರೆ, ಇವರೆಲ್ಲರೂ ಬಂದ್ರೆ ಮಥುರಾ ಪಟ್ಟಣ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಗರುಡನನ್ನ ಕಳಿಸ್ತಾನೆ. ನಾನು ಎಲ್ಲಿ ಹೊಸದಾಗಿ ಒಂದು ಪಟ್ಟಣ ನಿರ್ಮಾಣ ಮಾಡಬೇಕು ಹೇಳು ಅಂತ ಹೇಳಿದಾಗ ಗರುಡ ಆಗ ಆ ದ್ವಾರಕೆಯ ಜಾಗವನ್ನ ಕೃಷ್ಣನಿಗೆ ತೋರಿಸ್ತಾನೆ. ಒಂದೇ ರಾತ್ರಿಯಲ್ಲಿ ದ್ವಾರಕೆಯನ್ನ ವಿಶ್ವಕರ್ಮನಿಂದ ನಿರ್ಮಾಣ ಮಾಡ್ತಾರೆ. ಇಡೀ ಮಥುರೆಯ ಜನ ಮಥುರೆಯಲ್ಲಿ ಮಲಗಿರ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ದ್ವಾರಕೆಯಲ್ಲಿ ಎದ್ದು ಬಿಡ್ತಾರೆ. ಏನ್ ಹೇಳಿ, ಮಲಗಿದ್ದು ಮಥುರೆಯಲ್ಲಿ. ಈಗ ನಾವು ರೈಲಲ್ಲಿ ಮಲಗ್ತೀವಲ್ಲ, ಭದ್ರಾವತಿಯಲ್ಲಿ ರಾತ್ರಿ ಮಲಗ್ತೀವಿ, ಕಣ್ಬಿಟ್ರೆ ಬೆಂಗಳೂರಲ್ಲಿ ಹೇಳ್ತೀವಿ. ಹಂಗೆ ಮಥುರೆಯಲ್ಲಿ ಮಲಗಿರ್ತಾರೆ ಕೃಷ್ಣ. ಇಡೀ ನಗರವನ್ನ ನಿರ್ಮಾಣ ಮಾಡಿ ಅವರವರು ಬಳಿಗೆ ಮನೆಗಳನ್ನ ಕಟ್ಟಿ ಎಲ್ಲವನ್ನು ಮಾಡಿ ಇಡೀ ಮಥುರಾವಾಸಿಗಳನ್ನ ಯಾದವರನ್ನ ಕರ್ಕೊಂಡು ಸಮುದ್ರ ಮಧ್ಯದಲ್ಲಿರುವಂತಹ ದ್ವಾರಕೆಗೆ ಕೃಷ್ಣ ಪರಮಾತ್ಮ ಹೋಗ್ಬಿಡ್ತಾನೆ. ಈ ಕಾಲಯವರನ ಜೊತೆಗೆ ಈ ರೀತಿ ಆಗಬೇಕು ಅಂತ ಆದಾಗ ಮುಂದೆ ಆ ಕಾಲಯವನಿಗೆ ಒಂದು ವರ ಇರುತ್ತೆ. ಆ ಕಾಲಯವನಿಗೆ ಒಂದು ವರ ಇರುತ್ತೆ. ಏನಪ್ಪ ಅಂದ್ರೆ, ಅವನ ಮುಂದೆ ಯಾರೂ ಕೂಡ ಯುದ್ಧದೊಳಗೆ ನಿಲ್ಲಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟು ದುಷ್ಟನಾಗಿ ಯುದ್ಧವನ್ನ ಮಾಡ್ತಾ ಇರ್ತಾನೆ. ಕೃಷ್ಣ ಅದಕ್ಕೊಂದು ಒಳ್ಳೆಯ ತೀರ್ಮಾನವನ್ನ ಮಾಡಿ ಒಬ್ಬ ಓಡ್ ಹೋಗೋದಕ್ಕೆ ಶುರು ಮಾಡ್ಬಿಡ್ತಾನೆ. ಈ ಕಾಲಯವನ ಅನ್ಕೊಂಡ್ಬಿಡ್ತಾನೆ, ಕೃಷ್ಣ ನನ್ಗೆ ನೋಡಿ ಓಡ್ ಹೋಗ್ತಿದ್ದಾನೆ ಅಂತ ಅಂದ್ಕೊಂಡು ಅಲ್ಲೊಬ್ಬ ತಪಸ್ವಿ ಕೂತಿರ್ತಾನೆ. ಆ ತಪಸ್ವಿಯೋ ಮುಚುಕುಂದ ಅಂತ. ಆ ತಪಸ್ವಿ ಯಾರವನೋ ಮುಚುಕುಂದ ಅಂತ. ಆ ಒಂದು ಇಕ್ಷ್ವಾಕು ವಂಶದವನವನು, ಮಾಂಧಾತನ ಮಗ ಅವನು ಮುಚುಕುಂದ. ಮಾಂಧಾತನ ಮಗ ಮತ್ತು ಇಕ್ಷ್ವಾಕು ವಂಶದವನು. ಈ ಕೃಷ್ಣ ಏನ್ ಮಾಡ್ತಾ, ಅವನಿಗೊಂದು ವರ ಇರುತ್ತೆ. ಅವನು ದೇವತೆಗಳ ಜೊತೆಗೆ ಹೋಗಿ ಯುದ್ಧವನ್ನ ಸಹಾಯ ಮಾಡ್ತಾನೆ. ಆ ಯುದ್ಧವನ್ನ ಸಹಾಯ ಮಾಡಿದಾಗ ಭಾರೀ ವರ್ಷಗಳ ಕಾಲ ಯುದ್ಧವನ್ನ ಮಾಡಿಬಿಡ್ತಾನೆ. ನಿಂಗೆ ಏನ್ ಬೇಕು ವರ ಕೇಳಿದಾಗ ನಂಗೆ ಭಾರಿ ಸುಸ್ತಾಗಿದೆ, ನಿದ್ರೆ ಕೊಡು ಅಂತ ವರವನ್ನ ಕೇಳ್ಕೊಂಡಿರ್ತಾನೆ ಈ ಮುಚ್ಚುಕೊಂಡು. ನಿದ್ರೆ ಕೊಡಪ್ಪ ಅಂತ. ಆಗ ದೇವರು ಹೇಳಿರ್ತಾರೆ, ಯಾರು ನಿನ್ನ ನಿದ್ರೆಯಿಂದ ಎದ್ದೇಳಿಸ್ತಾರೋ ಅವನು ನೋಡಿದ ತಕ್ಷಣ ಅವನು ಭಸ್ಮ ಆಗ್ಲಿ ಅಂತ ಆ ಮುಚುಕುಂದನಿಗೊಂದು ವರ ಇರುತ್ತೆ. ನೋಡಿ ಕೃಷ್ಣನ ಆ ಟೆಕ್ನಿಕ್ಗಳು ನೋಡಿ. ಆ ಮುಚುಕುಂದ ಯಾವ ಗುಹೆ ಒಳಗೆ ಮಲಗಿರ್ತಾನೋ ಅಲ್ಲಿಗೆ ಹೋಗ್ಬಿಡ್ತಾನೆ ಕೃಷ್ಣ ಹೋಗಿ ಏನು ಮಾಡ್ತಾನೆ ಅಂದ್ರೆ, ತಕ್ಷಣ ಆ ಕೃಷ್ಣನು ಹೋಗಿ ಮರೆ ಆಗ್ಬಿಡ್ತಾನೆ. ಇವನು ತನ್ನ ಹೊದೆಯ ಪಂಚೆಯನ್ನು ಹೊತ್ಕೊಂಡು ಮಲಗಿರ್ತಾನೆ. ಮಲಗದಾಗಿ ಕಾಲೆಯವನ ಬಂದು ಜಾಡಿಸಿ ಒದ್ದು ಬಿಡ್ತಾನೆ. ಯಾರಿಗೆ? ಮುಚುಕುಂದನಿಗೆ. ಹೇಳೋ ಮೇಲೆ ಓಡ್ ಬಂದು ಇಲ್ಲಿ ಮಲಗಿದ್ಯಾ, ಎದ್ದೇಳೋ, ಯುದ್ಧ ಕೊಡೋ ಅಂತ. ಆ ಮುಚುಕುಂದ ಕಣ್ಣು ಮುಚ್ಕೊಂಡು ಹಿಂಗೆ ನೋಡ್ತಾನೆ. ಕಾಲೆಯವನ ಭಸ್ಮ ಆಗಿ ಕೆಳಗಡೆ ಬೀಳ್ತಾನೆ. ಯಾರನ್ನ ಇಡೀ ಸಾಯಿಸಕ್ಕೆ ಆಗಲ್ಲ ಅಂತ ಜಗತ್ ಅನ್ಕೊಂಡಿದ್ರು, ಕೃಷ್ಣನೇ ಹೊಡೆದಿಲ್ಲ, ಇನ್ನೊಬ್ಬನಿಂದ ಹೊಡೆದು ಮುಗಿಸ್ತಾನೆ. ಆಗ ಮುಚುಕುಂದ ಆ ಸ್ತೋತ್ರವನ್ನು ಮಾಡ್ತಾನೆ, ಕೃಷ್ಣನ ಸ್ತೋತ್ರವನ್ನು ಮಾಡ್ತಾನೆ. ಅದ್ಭುತವಾದ ಸ್ತೋತ್ರ. ಆ ಸ್ತೋತ್ರವನ್ನು ಮಾಡಿ ಆ ಕೃಷ್ಣನಿಗೆ ಸಂಸಾರ ಚಕ್ರದಿಂದ ಪಾರು ಮಾಡುವಂತ ಪ್ರಾರ್ಥನೆಯನ್ನ ಮಾಡ್ತಾನೆ. ಆ ಪ್ರಾರ್ಥನೆಯನ್ನ ಮಾಡಿದ ನಂತರ ಆ ಮುಚುಕುಂದನಿಗೆ ಮೋಕ್ಷ ಸಿಗುತ್ತೆ. ನಂತರ ದ್ವಾರಕೆಗೆ ಕೃಷ್ಣ ಮಥುರಾ ಪಟ್ಟಣದಿಂದ ದ್ವಾರಕೆಗೆ ಬರ್ತಾನೆ. ಬಲರಾಮನ ವಿವಾಹ ಜೊತೆಗೆ ಆ ರುಕ್ಮಿಣಿಯ ಸಂದೇಶವನ್ನ ಹೊತ್ತಂತಹ ಒಬ್ಬ ಬ್ರಾಹ್ಮಣನು ದ್ವಾರಕೆಗೆ ಬರ್ತಾನೆ. ರುಕ್ಮಿಣಿ ವಿವಾಹಾರ್ಥವಾಗಿ ಬರ್ತಾನೆ. ಆ ರುಕ್ಮಿಣಿ ವಿವಾಹದ ಘಟ್ಟವನ್ನ ನಾಳೆಯ ದಿನ ಕೊನೆಯ ಉಪನ್ಯಾಸದಲ್ಲಿ ನಾವೆಲ್ಲರೂ ಕೂಡ ರುಕ್ಮಿಣಿ ವಿವಾಹವನ್ನ ಕೇಳಿ ಈ ಒಂದು ಸಪ್ತಾಹವನ್ನ ಮಂಗಳ ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸದನಾ